ಅವರನ್ನು ರಾಜ ಮತ್ತು ವಿದೂಷಕ ಓವರ್ ಹಿಯರ್ ಮಾಡೋದು, ಮರೆಯಿಂದ ಕೇಳುವಂಥದ್ದು. ಈ ಇಬ್ಬರು ಜೋಡಿಗಳ ಮಾತನ್ನು ನಿಪುಣಿಕೆ ಅನ್ನುವ ಸಖಿಯೊಡನೆ ಇರಾವತಿ ಅನ್ನುವ ಕಿರಿಯ ರಾಣಿ ಅವಳು ಕೇಳುವಂಥದ್ದು. ಈ ಮೂಲಕ ಒಂದು ಅತಿ ನವೀನವಾದ ರಚನಾ ತಂತ್ರವನ್ನು ಕವಿ ತಂದಿದ್ದಾನೆ. ಸಂಸ್ಕೃತ ಸಾಹಿತ್ಯದಲ್ಲಿಯೇ, ಆ ಮಾತ್ರಕ್ಕೆ ಬಂದರೆ ಜಗತ್ ಸಾಹಿತ್ಯದಲ್ಲಿಯೇ ಮೊತ್ತ ಮೊದಲ ಬಾರಿಗೆ ಹಲವು ಜೋಡಿಗಳ ಮಾತುಗಳು ಪರಸ್ಪರ ಕೇಳಲ್ಪಡುವುದು, ಒಬ್ಬರ ಮೇಲೆ ಇನ್ನೊಬ್ಬರು ಮಸಲತ್ತು ಮಾಡುವುದು. ಈ ತಂತ್ರವನ್ನು ಕವಿ ಎಷ್ಟು ಚೆನ್ನಾಗಿ ಬಳಸಿಕೊಂಡ ಅಂತಂದರೆ, ಈ ನಾಟಕದಲ್ಲಿ ಅಷ್ಟೇ ಅಲ್ಲದೆ ವಿಕ್ರಮೋರ್ವಶೀಯದಲ್ಲಿ ಕೂಡ ನಾವು 3ನೇ ಅಂಕದಲ್ಲಿ ಆ ಬಗ್ಗೆ ಆದದ್ದನ್ನೇ ನೋಡ್ತೀವಿ. ರಾಜ ಮತ್ತು ವಿದೂಷಕ, ರಾಣಿ ಮತ್ತು ಸಖಿ, ಊರ್ವಶಿ ಮತ್ತು ಅವಳ ಸಖಿ ಸಹಜನ್ಯ, ಈ ರೀತಿಯಾಗಿ ಆ ವಿವರಣವನ್ನು ಮಾಡಿದ್ದಾನೆ. ಮುಂದೆ ಅನೇಕ ಕವಿಗಳಲ್ಲಿ ಇದರ ಬಳಕೆಯನ್ನು ನೋಡ್ತೀವಿ. ಯಾವ ಮಟ್ಟಕ್ಕೆ ಅಂತಂದರೆ ಶೇಕ್ಸ್ಪಿಯರ್ನ ಮಚ್ ಅಡೂ ಅಬೌಟ್ ನಥಿಂಗ್ ಮೊದಲಾದ ನಾಟಕಗಳಲ್ಲಿ ಇಂಥದ್ದು ತಂತ್ರವನ್ನು ಬೇಕಾದಂತೆ ಬಳಕೆ ಮಾಡಿರೋದನ್ನು ನೋಡ್ತೀವಿ. ಹರ್ಷನ ನಾಟಕಗಳಲ್ಲಿ ಕಾಣ್ತೀವಿ. ಆದರೆ ಇದಕ್ಕೆ ಅತ್ಯಂತ ಸುಂದರವಾದ ಸ್ವೋಪಜ್ಞವಾದ ಒಂದು ಚೌಕಟ್ಟನ್ನು ಮೊತ್ತ ಮೊದಲಿಗೆ ಕೊಟ್ಟವನು ಕಾಳಿದಾಸ. ಕಾಳಿದಾಸನ ಫಸ್ಟ್ಸ್ ಅಂತೀವಿಯಲ್ಲ, ಮೊತ್ತ ಮೊದಲನೆಯದು ಅನ್ನುವುದು ಅನೇಕ ಉಂಟು. ಇದನ್ನು ಗಮನಿಸದೇ ಇದ್ದರೆ ನಾವು ತುಂಬ ಅನ್ಯಾಯ ಮಾಡ್ತೀವಿ. ಯಾವುದೇ ಒಂದು ದೊಡ್ಡ ಮಾಡೆಲ್ ಇಲ್ಲದೆ ಇದ್ದಾಗ ಅವನು ಮಾಡ್ದ. ಇದು ಬಹಳ ದೊಡ್ಡದಾದದ್ದು. ಉದಾಹರಣೆಗೆ ನೋಡಿ, ಭಾಸನ ಸ್ವಪ್ನವಾಸವದತ್ತದಲ್ಲಿ 2 ಗುಂಪುಗಳು ಮಾತಾಡ್ಕೊಳ್ಳೋದು ಬರ್ತದೆ. ಒಂದು ರಾಜ ಮತ್ತು ವಿದೂಷಕ, ವಸಂತಕ ಹಾಗೂ ಉದಯನ ಒಂದು ಕಡೆಗೆ ಆ ಒಂದು ಶೇಫಾಲಿಕಾ ಪುಷ್ಪಗಳ ಕುಸುಮಿತವಾದಂಥ ಮತ್ತು ಆ ಲತಾ ಮಂಟಪದ ಆಚೆ ಅವರು ಮಾತಾಡ್ತಾ ಇರ್ತಾರೆ. ಒಳಗಡೆ ರಾಣಿ ಅಂದರೆ ಪದ್ಮಾವತಿ ಮತ್ತು ಅವಂತಿಕಾ ವೇಷಧಾರಣಿಯಾದ ವಾಸವದತ್ತೆ ಜೊತೆಗೆ ಸಖಿ, ಹೀಗೆ ಈ 2 ಜೋಡಿಗಳದಾದರೆ ಇಲ್ಲಿ 3 ಜೋಡಿಗಳದ್ದು ತಂದು ತೋರಿಸ್ತಾನೆ. ಮತ್ತು ತಂತ್ರ ಪ್ರತಿತಂತ್ರಗಳನ್ನು ಬಹಳ ಸೊಗಸಾಗಿ ಮಾಡ್ತಾನೆ. ಈ ಅರಮನೆಯ ಮಸಲತ್ತುಗಳಿವೆಯಲ್ಲ, ಅವು ಬಹಳ ಚೆನ್ನಾಗಿ ಇಲ್ಲಿಂದಲೇ ಕಾಣಿಸಿಕೊಳ್ಳುವಂಥದ್ದು. ಈ ಅಂಕ ಆರಂಭ ಆಗೋದಕ್ಕೆ ಮುನ್ನ ಪ್ರವೇಶಕದ ಮಾತನ್ನು ನಾನು ಹೇಳಿದ್ದೆ. ರಾಣಿ ಧಾರಿಣಿ ಕಾಲು ಪೆಟ್ಟು ಮಾಡಿಕೊಂಡಿದ್ದಾಳೆ. ದೋಲೋತ್ಸವ ಅಥವಾ ಯಾವುದನ್ನು ನಾವು ಹಿಂದೋಲೋತ್ಸವ ಅಂತ ಕರಿತೀವಿ, ಉಯ್ಯಾಲೆಯ ಉತ್ಸವ, ವಸಂತ ಋತುವಿನ ಮೊದಲ ವಾರದಲ್ಲಿ ನಡೆಯುವಂಥದ್ದು. ಅದನ್ನು ಅವಳು ಸಂತೋಷದಿಂದ ಅನುಭವಿಸೋಕ್ಕೆ ಹೋಗಿ ಯಾವುದೋ ಗೌತಮನ ಚೇಷ್ಟೆಯಿಂದಾಗಿ ಜಾರಿ ಕಾಲು ಉಳುಕಿಸಿಕೊಂಡಿದ್ದಾಳೆ. ಆ ಹಿನ್ನೆಲೆಯಲ್ಲಿ ರಾಜ ಉದ್ಯಾನದ ಕಡೆಗೆ ಬರ್ತಾ ಇದ್ದಾನೆ. ಶರೀರಂ ಕ್ಷಾಮಂ ಸ್ಯಾದಿತಿ ದಯಿತಾಲಿಂಗನ ಸುಖೆ ಭವೇತ್ ಸಾಸ್ರಂ ಚಕ್ಷು ಕ್ಷಣಮಪಿ ನ ಸಾ ದೃಶ್ಯತ ಇತಿ ತಯಾ ಸಾರಂಗಾಕ್ಷ್ಯ ತ್ವಮಸಿ ನ ಕದಾಚಿತ್ ವಿರಹಿತಂ ಪ್ರಸಕ್ತೆ ನಿರ್ವಾಣೆ ಹೃದಯ ಪರಿತಾಪಂ ವ್ರಜತಿ ಕಿಂ ಅಂತ. ಶರೀರ ಸೊರಗುತ್ತಾ ಇದೆ, ಪ್ರೇಯಸಿಯ ಆಲಿಂಗನ ಇಲ್ಲ, ಅವಳು ಕಾಣಿಸ್ತಾ ಇಲ್ಲ ಕಣ್ಣಿಗೆ ಅಂತ ಕಣ್ಣು ನಿದ್ರಾಹೀನವಾಗ್ತಾ ಇದೆ, ಕಂಬನಿಯಿಂದ ತುಂಬಿಕೊಳ್ತಾ ಇದೆ. ಮತ್ತು ಇಡೀ ದೇಹ ಹೃದಯ ಅವಳ ವಿರಹದ ತೀವ್ರತೆಯ ಕಾರಣ ಬಿಡಬೇಕು ತನ್ನನ್ನು ತಾನು ಅನ್ನುವ ಸ್ಥಿತಿಗೆ ಬರ್ತಾ ಇದೆ ಅಂತಂದುಕೊಳ್ತಾ ಇದ್ದಾನೆ. ಆಗ ವಿದೂಷಕ ಅವನಿಗೆ ಸಮಾಧಾನ ಹೇಳ್ಕೊಂಡು ಬರ್ತಾನೆ. ಆಮೇಲೆ ರಾಜ ಕೇಳ್ತಾನೆ, ಈಗ ಹೇಗಿರಬಹುದು ಅವಳ ಪರಿಸ್ಥಿತಿ ಅಂತ. ಅದಕ್ಕೆ ಅವನು ಹೇಳ್ತಾನೆ, ಕಿಂತು ಸಾ ತಪಸ್ವಿನಿ ದೇವ್ಯ ಅಧಿಕಂ ರಕ್ಷಂತ್ಯ ನಾಗರಕ್ಷಿತ ಇವ ನಿಧಿ ನ ಸುಖಂ ಸಮಾಸಾದಯಿತವ್ಯ. ನರ್ತನ ಮೊನ್ನೆ ನೋಡಿದ ಬಳಿಕ ನಾಗರಕ್ಷಿತವಾದ ನಿಧಿಯಂತೆ ಅವಳು ಮತ್ತೂ ಜೋಪಾನವಾಗಿ ರಾಣಿಯಿಂದ ಕಾಪಾಡಲ್ಪಡ್ತಾ ಇದ್ದಾಳೆ, ನಿನ್ನ ಕಣ್ಣಿಗೆ ಬೀಳದಂತೆ ಅಂತ. ಇಲ್ಲ ಬರುವ ದೊಡ್ಡ ಸಮಸ್ಯೆ ಏನೆಂದರೆ, ದೊಡ್ಡ ದೊಡ್ಡ ಅಧಿಕಾರದಲ್ಲಿದ್ದವರಿಗೆ ಅಧಿಕಾರ ಎಷ್ಟೇ ಇದ್ದರೂ ಸಾಮಾನ್ಯರಿಗಿರುವ ಸ್ವಾತಂತ್ರ್ಯವೂ ಇಲ್ಲದಂತೆ ಆಗಿಬಿಡುತ್ತದೆ. ಇಲ್ಲ ಪೂರ್ಣವಾಗಿ ಉಚ್ಛೃಂಖಲವಾಗಿ ತೆಗಾಯಿಸಿ ನಿಂತುಕೊಂಡ್ರೆ ಆಗುತ್ತದೆ. ನಾವದನ್ನು ರಘುವಂಶದ 19ನೇ ಸರ್ಗದಲ್ಲಿ ಅಗ್ನಿವರ್ಣನಲ್ಲಿ ನೋಡಿದ್ದೀವಿ. ಅಗ್ನಿಮಿತ್ರ ಹಾಗಲ್ಲ, ಅವನು ಒಂದು ಮಟ್ಟದ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಬೇಕು ಅಂತ ಅಂದುಕೊಂಡವನು. 3 ಬಿಟ್ಟವರು ಊರಿಗೆ ದೊಡ್ಡವರು ಅಂತ ಒಂದು ಗಾದೆ. ಯಾವುದೇ ಏನೇ ಆಗಲಿ ಪರವಾಗಿಲ್ಲ, ನಾನು ಎಲ್ಲ ಬಿಟ್ಟು ಕೂತ್ಕೊಳ್ತೀನಿ ಅಂದರೆ ಪರಮ ವೈರಾಗ್ಯ ಚಕ್ರವರ್ತಿ ಆಗ್ತಾನೆ, ಇಲ್ಲ ಪರಮ ಲಂಪಟ ಶಿಖಾಮಣಿ ಆಗ್ತಾನೆ. ಈ 2 ಎಕ್ಸ್ಟ್ರೀಮ್ಸ್ ಬಿಟ್ಟರೆ ಇನ್ಯಾವುದೂ ಇಲ್ಲ. ನಂಟು ಗಂಟು ಎಲ್ಲ ಉಳಿಸ್ಕೊಳ್ಬೇಕು ಅಂದರೆ ಕಾಪಟ್ಯ ಅನಿವಾರ್ಯ ಅನಿಸಿಬಿಡುತ್ತದೆ. ಉಳಿಸಿಕೊಳ್ಳುವುದೇನಾದರೂ ಇದ್ದರೆ ಅದು ಅರ್ಥಕಾಮಗಳದೇ. ಧರ್ಮ ಮೋಕ್ಷಗಳು ಉಳಿಸಿಕೊಳ್ಳುವಂಥವಲ್ಲ, ಬಿಡುವಂಥದ್ದು. ಸ್ವಾರ್ಥ ಬಿಟ್ಟಾಗ ಧರ್ಮ, ಅಹಂಕಾರವನ್ನೇ ಬಿಟ್ಟಾಗ ಮೋಕ್ಷ. ಹೀಗಾಗಿ ಇನ್ನು ಉಳಿದಿರುವಂಥದ್ದು ಯಾವುದು ಅಂತಂದರೆ ಅರ್ಥಕಾಮಗಳು. ಅರ್ಥಕಾಮಗಳನ್ನು ಹಿಡ್ಕೊಳ್ಳೋಕ್ಕೆ ಹೋದಾಗಲೇ
ಈ ಗಂಟು ನಂಟು ಉಳಿಸಿಕೊಳ್ಳುವ ಸಮಸ್ಯೆಗಳು ಬರುವಂಥದ್ದು. ಒಬ್ಬೊಬ್ಬರು ಅವರವರ ಯೋಗ್ಯತೆಗೆ ತಕ್ಕಂತೆ, ಅವರವರ ಬಲಾಬಲಗಳಿಗೆ ತಕ್ಕಂತೆ, ಅವರವರ ಇಷ್ಟಾನಿಷ್ಟಗಳಿಗೆ ತಕ್ಕಂತೆ, ಆ ಸಮಾಜದ ರೀತಿ ರಿವಾಜುಗಳು, ದೇಶ ಕಾಲ ವಿಧಿವಿಧಾನಗಳಿಗೆ ತಕ್ಕಂತೆ ಹೆಚ್ಚು ಕಡಿಮೆ ಆಗುತ್ತಲೇ ಇರುತ್ತದೆ. ಈ ಕಾರಣದಿಂದಲೇ ಗಾಸಿಪ್ಪು ಯಥೇಷ್ಟವಾಗಿ ಬೆಳೆಯುತ್ತದೆ. ಒಬ್ಬೊಬ್ಬರದು ಒಂದೊಂದು ಅಳತೆ. ಅದರಿಂದಲೇ ಕ್ರಿಸ್ತ ಹೇಳ್ತಾನಲ್ಲ, ಪರಿಶುದ್ಧರು ಯಾರೋ ಅವರು ಬಂದು ಕಲ್ಲೆಸೀರಿ ಅಂತ. ಮುಗ್ಧಲದ ಮೇರಿಗೆ, ಮೇರಿ ಆಫ್ ಮ್ಯಾಗ್ಡಲೀನ್ ಅಂತ ಕರೀತಾರಲ್ಲ, ಆಕೆಯ ಮೇಲೆ ವ್ಯಭಿಚಾರ ದೋಷಕ್ಕಾಗಿ ಎಲ್ಲರೂ ಕಲ್ಲೆಸೆದು ಕೊಲ್ಲಬೇಕು ಅಂದಾಗ ಯಾರು ತಪ್ಪು ಮಾಡಿಲ್ಲ ಅವರು ಬಂದು ಕಲ್ಲೆಸೀರಿ ಅಂತಂದ. ಯಾರಿಗೂ ಹೇಳೋ ತಾಕತ್ತು ಬರಲಿಲ್ಲ. ಯಾಕೆಂದರೆ ಒಬ್ಬ ಕಲ್ಲೆಸಕ್ಕೆ ಹೋದರೆ ನೀನು ಮಾಡಿರೋ ತಪ್ಪು ನನಗೆ ಗೊತ್ತು ಅಂತ ಇನ್ನೊಬ್ಬ, ಸ್ನೇಹಿತರಲ್ಲದೇ ಇದ್ದರೂ ನಮಗೆ ಶತ್ರುಗಳಂತೂ ಯಥೇಷ್ಟವಾಗಿದ್ದೇ ಇರ್ತಾರೆ. ನನಗೆ ಎಷ್ಟೋ ಜನ ಗುರುಗಳೇ ಅಂತಂದಾಗ ತುಂಬ ಅಪಾಪೋಲಿ ಮಾತು ಯಾವುದಾದ್ರೂ ಇದ್ದರೆ ಬೈರಿ, ಈ ಗುರುಗಳೇ ಅನ್ನೋದು ಅದಕ್ಕಿಂತ ತುಂಬ ಲುಚ್ಛಾ ಶಬ್ದ, ಬೇಡ ನನಗೆ ಬಳಸಬೇಡಿ ಅಂತೀನಿ. ಮತ್ತು ನನಗೆ ಜಗತ್ತೇ ಗುರು, ನನಗೆ ಮಾತ್ರ ಶಿಷ್ಯರು ಯಾರೂ ಇಲ್ಲ, ಖಂಡಿತ ಬೇಡ. ಶಿಷ್ಯರು ಅಂತ ಅನ್ನೋರು ಬೇಡವೇ ಬೇಡ. ಸ್ನೇಹಿತರಿದ್ದಾರೆ, ಇನ್ನೂ ಹೆಚ್ಚಾಗಿ ಶತ್ರುಗಳಿದ್ದಾರೆ ಅಂತೀನಿ. ಯಾಕೆಂದರೆ ತುಂಬ ಜನ ಶತ್ರುಗಳಿದ್ದಾರೆ ಅಂತ ಒಪ್ಪಿಕೊಳ್ಳಲ್ಲ. ಆದರೆ ಒಪ್ಕೊಂಡು ಬಿಟ್ಟರೆ ಒಳ್ಳೆಯದು. ನನಗಂತೂ ಸಾಕಷ್ಟು ಜನ ಶತ್ರುಗಳಿದ್ದಾರೆ. ಶತ್ರು ಅಂದರೆ ಏನು? ನಮ್ಮ ಅಭಿಪ್ರಾಯಗಳಿಗೆ ವಿರೋಧ ವ್ಯಕ್ತಪಡಿಸ್ತಕ್ಕಂಥವ್ರು ಇದ್ದೇ ಇರ್ತಾರೆ. ಹಾಗಾಗಿ ಬಿದ್ದಲ್ಲಿ ನಗುವುದಕ್ಕೆ, ಸಿಕ್ಕಲ್ಲಿ ಕಲ್ಲು ಹೊಡೆಯೋದಕ್ಕೆ ತಯಾರಾಗಿದ್ದೇ ಇರುತ್ತೆ ಲೋಕದಲ್ಲಿ. ಅದರಿಂದಲೇ ಮಗ್ದಲದ ಮೇರಿಯ ಮೇಲೆ ಕಲ್ಲೆಸೀತೀರಿ ಅಂತ ಒಬ್ಬ ಹೋದರೆ ಇನ್ನೊಬ್ಬ ಅವನ ಮೇಲೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡ್ತಾನೆ. ಅದರಿಂದ ಯಾರೂ ಕಲ್ಲೆಸೀಲಿಲ್ಲ. ಬೀಚಿ ಮಹಾಯುದ್ಧ ಅಂತ ಒಂದು ಬಹಳ ಸೊಗಸಾದ ಕಥೆ ಬರೆದಿದ್ದಾರೆ. ಮಹಾಯುದ್ಧಗಳೆಲ್ಲ ನಡೆಯುವಂಥದ್ದು ಕ್ಷುದ್ರಾತಿ ಕ್ಷುದ್ರವಾದ ಕಾರಣಕ್ಕೆ ಅಂತ. ಹನುಮಕ್ಕ ಭೀಮಕ್ಕ ಅಂತ ಇಬ್ಬರು ಅತ್ತಿಗೆ ನಾದಿನಿಯರು, ಕೆಲಸದಾಕಿಯರು. ಶಾಸ್ತ್ರಿಗಳ ಮನೆಯಲ್ಲಿ ಹನುಮಕ್ಕ ಕೆಲಸ ಮಾಡ್ತಾಳೆ. ಶಾಸ್ತ್ರಿಗಳ ತಂಗಿಯ ಮನೆಯಲ್ಲಿ ಭೀಮಕ್ಕ ಕೆಲಸ ಮಾಡ್ತಾ ಇದ್ದಾಳೆ. ಇಬ್ಬರು ಅತ್ತಿಗೆ ನಾದಿನಿಯರ ಮನೆಯಲ್ಲೇ ಈ ಅತ್ತಿಗೆ ನಾದಿನಿಯರು ಕೆಲಸ ಮಾಡ್ತಾ ಇದ್ದಾರೆ. ಹನುಮಕ್ಕ ಒಂದು ದಿವಸ ಬೆಳಗ್ಗೆ ಬರ್ತಾಳೆ ಶಾಸ್ತ್ರಿಗಳ ಮನೆಯಲ್ಲಿ ಗುಣಿಸೋದಕ್ಕೆ ಅಂತ, ಅಂಗಳ ಗುಡಿಸಿ ಸಾರಿಸೋದಕ್ಕೆ ಅಂತ. ಪೊರಕೆ ಕಾಣಿಸೋಲ್ಲ. ಯಾವಳವಳು ಬೋಸೋಡಿ ಎಲ್ಲಿದ್ದು ಪೊರಕೆಯನ್ನು ಓಡ್ದವಳೆ ಅಂತ ಅಂದ್ಬಿಟ್ಟು ಅಂತಾಳೆ. ಕಿಡಿ ಹಾರಿತು ಹನುಮಕ್ಕನ ಶ್ರೀಮದ್ ಗಾಂಭೀರ್ಯದ ಹಸನ್ಮುಖದಿಂದ ಅಂತ ಬೀಚಿ ಬರೀತಾರೆ. ಆಗ ಭೀಮಕ್ಕ ಅವಳು ತೊಗೊಂಡಿರ್ತಾಳೆ ಪೊರಕೆ. ಒಂದು ಪೊರಕೆಗೂ ಗತಿ ಇಲ್ಲದೆ ಇದ್ದ ನಿನ್ನ ಯಜಮಾನಿ ಬಿಕನಾಸಿ ಅವಳು ಬೋಸೋಡಿ ಅಂತಂತಾಳೆ. ತತ್ಕ್ಷಣವೇ ಯಾವಳೆ ಅವಳು, ನನ್ನ ಒಡತಿಗೆ ನೀನು ಅನ್ನೋದು ಅಂತ. ಅಷ್ಟೊತ್ತಿಗೆ ಶಾಸ್ತ್ರಿಗಳ ಹೆಂಡತಿ ಶಾರದೆ ಬರ್ತಾಳೆ. ಏನೇ ಭೀಮಿ, ಹೆಚ್ಚಾಯ್ತೇನೆ ನಿನಗೆ ತೀನಿ ಅಂತ. ಆ ತತ್ಕ್ಷಣವೇ ಆ ಕಡೆಯಿಂದ ರಾಯರ ಹೆಂಡತಿ ಅವರು ಬರ್ತಾರೆ. ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿಯೇ ಕಟ್ಟಿಯೇ ಬರುವುದಕ್ಕೆ ಸಿದ್ಧರಾದರೂ ಸೊಂಟ ದೊಡ್ಡದಿದ್ದರಿಂದ ಸಾಧ್ಯವಾಗಲಿಲ್ಲ, ಸೆರಗನ್ನು ಗಾಳಿಗೆ ತೂರಿಯೇ ಬಂದರು ಅಂತ ಬಿಚ್ಚಿ ಬರೀತಾರೆ. ಬಂದುಬಿಟ್ಟು, ಏನೇ ಶಾರಿ, ನಿನ್ನನ್ನು ನೆಚ್ಚಿಕೊಂಡು ಪಕ್ಕದಲ್ಲಿ ಮನೆ ಮಾಡಿಸ್ಕೊಟ್ಟಿದ್ದೆ ದೊಡ್ಡ ಸಮಸ್ಯೆ ಆಯಿತು. ಅಪ್ಪ ನನಗೆ ಅಣ್ಣ ತಮ್ಮನ ಪ್ರೀತಿ ತಂದು ಕೊಡದೇ ಇದ್ದರೂ ಅತ್ತಿಗೆ ಅದು ಈತಿ ಬಾಧೆಯನ್ನು ಮಾತ್ರ ತಂದುಕೊಟ್ಟ ಅಂತ ಹೇಳಿಬಿಟ್ಟು. ಹೌದು ಹೌದು, ನಾನು ಅತ್ತಿಗೆ ಅಂತಂದರೆ ಏನೋ ಸ್ವರ್ಗ ಅಂತ ಅಂದುಕೊಂಡಿದ್ದೆ, ಕುತ್ತಿಗೆಗೇನೆ ಬಂದುಬಿಡುತ್ತು ಅಂತ ಗೊತ್ತಾಯಿತು ಅಂತ ಈ ಶಾರದಮ್ಮ ಹೇಳ್ತಾರೆ. ಆಮೇಲೆ ರಾಯರಿಗಿನ್ನ ಸುಮ್ಮನೆ ಇರೋದಕ್ಕಾಗಲಿಲ್ಲ. ಶಾಸ್ತ್ರಿಗಳ ಮೇಲೆ ದಬಾಯಿಸೋದಕ್ಕೆ ಬಂದರು. ಪೇಪರ್ ಓದ್ತಾ ಇದ್ದ ರಾಯರು ಹೇಳ್ತಾರೆ, ಏನೋ ಶಾಸ್ತ್ರಿ ತಿಥಿ ಊಟ ಹೆಚ್ಚಾಯ್ತೇನೋ ಅಂತ. ದೇವರ ಕಟ್ಟೆ ಮೇಲೆ ಸಂಯಮದಿಂದ ಹಲ್ಲು ಕಚ್ಚಿಕೊಂಡು ಇದುವರೆಗೆ ಕೂತಿದ್ದ ಶಾಸ್ತ್ರಿಗಳ ಸಿಟ್ಟು ಕೆರಳಿತು. ಹೌದೋ ರಾಯ, ನಿನ್ನ ತಿಥಿ ಊಟ ಮಾಡಿ ಅಂತ ಹೇಳ್ಬಿಟ್ಟು ಅಂತಾರೆ. ಇಬ್ಬರು ಬಂದರು. ಹನುಮಕ್ಕ ಭೀಮಕ್ಕ ನೇಪಥ್ಯಕ್ಕೆ ಸರಿದರು. ಶಾರದೆ ಅತ್ತಿಗೆ ಅವರೂ ನೇಪಥ್ಯಕ್ಕೆ ಬಂದರು. ರಾಯರು ಮತ್ತು ಶಾಸ್ತ್ರಿಗಳು ಬಂದರು. ಶಾಸ್ತ್ರಿಗಳಿಗೂ ರಾಯರುಗಳಿಗೂ ಶತ್ರುಗಳಿಲ್ಲದೆ, ಸ್ನೇಹಿತರಿಲ್ಲದೆ ಇದ್ದರು. ಊರು ತುಂಬ ಶತ್ರುಗಳಿದ್ದರಲ್ಲ, ಅವರ ಶತ್ರುಗಳು ಇವ್ರ ಪಕ್ಕ, ಇವರ ಶತ್ರುಗಳು ಅವ್ರ ಪಕ್ಕ ಸೇರಿದ್ರು. ಮಹಾ ರಣರಂಗವಾಯಿತು. ಸಂತೆ ನೋಡೋದಕ್ಕೆ ಬಂದಿದ್ದು ಯಾವುದೋ ಗಮಾರ ಸತ್ತನಂತೆ, ಗೋಲಿಬಾರ್ ಆಯಿತು. ಮರುದಿವಸ ಪೇಪರ್ನಲ್ಲಿ ಅವನ ಫೋಟೋ ಬಂತು. ಊರಿನಲ್ಲಿ ಕರ್ಫ್ಯೂ ಆಯಿತು. ರಾಮೋತ್ಸವ 15 ದಿವಸ ಮುಂದೆ ಹೋಯಿತು. ಯಾರೋ ಜಾಂಡ್ರು ಮಾತಾಡಿಕೊಂಡ್ರು, ಈ ಕೃಷ್ಣಾರ್ಜುನ ಯುದ್ಧದಲ್ಲಿ ರಾಮೋತ್ಸವಕ್ಕೆ ಕುತ್ತು ಬಂತು ಅಂತ ಹೇಳಿ. ಅಂದು ಸಂಜೆ ಕೆರೆಯ ಏರಿಯ ಮೇಲೆ ಹನುಮಕ್ಕ ಭೀಮಕ್ಕ ಆರಾಮವಾಗಿ ಹರಟೆ ಕೊಚ್ಚಿಕೊಂಡು ಬರ್ತಾಯಿದ್ರು. ಮಹಾಯುದ್ಧಗಳ ಪಾಡೆಲ್ಲ ಇಷ್ಟೇ. ಈಗ ಶಾರದೆಗೆ ಪಾರ್ಶ್ವವಾಯು ಹೊಡೆದಿದೆ. ಅತ್ತಿಗೆನೇ ಬಂದು ಕೆಲಸ ಮಾಡ್ತಾ ಇದ್ದಾರೆ. ಶಾರದೆ ಮನೆಯಲ್ಲಿ ಈಗ ಭೀಮಕ್ಕ ಕೆಲಸ ಮಾಡ್ತಾ ಇದ್ದಾಳೆ, ರಾಯರ ಮನೆಯಲ್ಲಿ ಹನುಮಕ್ಕ ಕೆಲಸ ಮಾಡ್ತಾ ಇದ್ದಾಳೆ ಅಂತ ಮುಂದುವರಿಯುತ್ತೆ ಅದು. ಅಂದರೆ ಮಹಾಯುದ್ಧದ ಲಕ್ಷಣವೆಲ್ಲ ಇದೇ ರೀತಿಯಾಗಿ ಬರುವಂಥದ್ದು. ಈ ಸೂಕ್ಷ್ಮಗಳು ಇವುಗಳನ್ನೆಲ್ಲ ನಾವು ಅರ್ಥ ಮಾಡಿಕೊಂಡಾಗ ಗೊತ್ತಾಗುತ್ತದೆ. ಅರ್ಥಕಾಮಗಳ ಪರವಶತೆಯಿಂದ
ನಾವು ಎಲ್ಲೋ ಹೊಂದಾಣಿಕೆ ಮಾಡ್ಕೊಳ್ತೀವಿ. ಏನೋ ಅಗ್ನಿಮಿತ್ರ ಯಾಕೆ ಹೀಗೆ ಆಡ್ತಾನೆ ಅಂತಂದರೆ, ಅಧಿಕಾರಸ್ಥರಿಗೆ ಪಾಪ ಅಷ್ಟು ತೊಂದರೆ ಇರುತ್ತದೆ. ಅವರು ಒಂದು ಕಡೆ ಕಾಣಿಸಿಕೊಳ್ಳುವಂತೆ ಇಲ್ಲ, ಒಂದು ಕಡೆ ಕೇಳಿಸಿಕೊಳ್ಳುವಂತೆ ಇಲ್ಲ, ಕ್ಲಿಕ್ಕಿಸ್ತಾ ಇರ್ತಾರೆ. ಪ್ಯಾಪರಾಜಿ ಅಂತ ಕರೀತಾರಲ್ಲ, ಪಾಪ ರಾಜಿ ಅಂತ ನಾನು ಹೇಳ್ತಾ ಇರ್ತೀನಿ, ಸಂಸ್ಕೃತದ ಶಬ್ದ. ಬೆಂಬತ್ತಿ ಅವರು ಸೆಲೆಬ್ರಿಟೀಸ್ ಆಗಿದ್ದರಿಂದ ಇಂದು ಪೇಪರ್ನಲ್ಲಿ ಬಂದಿತ್ತು ಐಶ್ವರ್ಯ ರೈ ತೂಕ ಹೆಚ್ಚಾಗಿದ್ದಾಳೆ ಅಂತ. ಅದು ಸರಿನಾ ತಪ್ಪಾ ಅಂತ ಹೇಳ್ಬಿಟ್ಟು ಯಾವುದೋ ಒಂದು yahoo.com ಇಂದೋ ಯಾವುದೋ ಒಂದು ಸರ್ವೆ ಬೇರೆ ಮಾಡಿ 69%ನವರು 64%ನವರು ನಿಮಗೆ ಯಾತಕ್ಕೆ ಅದರ ಸುದ್ದಿ ಅಂತ ಒಪಿನಿಯನ್ ಕೊಟ್ಟಿದ್ದಾರೆ. ಇನ್ನು ಮಿಕ್ಕಿದವರು ಇದು ತುಂಬ ಸೀರಿಯಸ್ ಆದ ಇಶ್ಯೂ ಅಂತ ಪ್ರತಿಕ್ರಿಯೆ ಮಾಡಿದ್ದಾರೆ ಅಂತ ಬಂತು. ಅಂದರೆ ದೊಡ್ಡವರು ಅಂತ ಅನಿಸ್ಕೊಂಡವರ ಸೆಲೆಬ್ರಿಟೀಸ್ ಅನ್ನೋರ ಮೇಲೆ ಸದಾ ಗಮನ ಇರೋದರಿಂದ ಅವರು ಎಚ್ಚರದಲ್ಲಿ ಮಾಡಬೇಕು. ಆಗ ಅವರು ಏನು ಮಾಡಿದ್ರು ನಮಗೆ ಕಪಟ, ತಂತ್ರ, ಕಳ್ಳತನ ಅಂತ ಅನಿಸ್ತಾ ಇರ್ತದೆ. ಈ ದೃಷ್ಟಿಯಿಂದಲೂ ನೋಡಬೇಕು. ಯಾಕೆಂದರೆ ಬಹಳ ಸುಲಭ, ರಾಜರುಗಳೆಲ್ಲ ಹಾದರ ಮಾಡ್ತಾರೆ, ದೊಡ್ಡವರೆಲ್ಲ ಮರೆಮಾಚಿಕೊಂಡೇ ಮಾಡ್ತಾರೆ ಅಂತ. ಸಣ್ಣವರು ಇದಕ್ಕಿಂತ ಲಕ್ಷಪಟ್ಟು ಹೆಚ್ಚು ಮಾಡಿರ್ತಾರೆ, ನಮಗೆ ಕಾಣಿಸೋದಿಲ್ಲ. ಮಾತೆತ್ತಿದ್ರೆ ಸಿನಿಮಾದವರೆಲ್ಲ ಹಾಗೇ ಬಿಡಿ, ಸ್ಪೋರ್ಟ್ಸ್ನವರೆಲ್ಲ ಹಾಗೇ ಬಿಡಿ, ಸಂಗೀತದವರೆಲ್ಲ ಹಾಗೇ ಬಿಡಿ ಅಂತ. ಸಾಮಾನ್ಯರು ಹಾಗೆ, ಅವರಿಗೆ ಅವಕಾಶ ಕಡಿಮೆ ಇರುತ್ತೆ ಅಷ್ಟೆ. ಅಥವಾ ಇವರಿಗೆ ಬಂದದ್ದು, ಇವರು ಮಾಡುವುದು ಲೋಕಕ್ಕೆ ಕುತೂಹಲಕಾರಿಯಲ್ಲ. ಇವರು ಯಾರು ಅನ್ನೋದು ಕೂಡ ಪೇಪರಲ್ಲಿ ಹಾಕಿದ್ರೇ ಗೊತ್ತಾಗೋದು. ಬಾಲಮುರಳಿ ಕೃಷ್ಣ ಅಂದರೆ ಜಗತ್ತಿಗೆಲ್ಲ ಒಬ್ಬರೇ ಬಾಲಮುರಳಿ ಕೃಷ್ಣ ಅಂತ ಗೊತ್ತಾಗುತ್ತದೆ. ಸಚಿನ್ ತೆಂಡೂಲ್ಕರ್ ಅಂದರೆ ವಿಶ್ವಕ್ಕೆಲ್ಲ ಒಬ್ಬನೇ ಅಂತ ಗೊತ್ತಾಗುತ್ತದೆ. ಅರೆ ಯಾರೋ ತಿಮ್ಮಪ್ಪ ಬೊಮ್ಮಪ್ಪ ಅಂತಂದರೆ ಇವ್ರು ಯಾರು ಅನ್ನೋದು ಬಯೋಡೇಟಾ ಕೊಟ್ಟು ಆಮೇಲೆ ಕ್ಯಾರೆಕ್ಟರ್ ಅಸಾಸಿನೇಷನ್ ಮಾಡಬೇಕು. ಒಮ್ಮೆ ಕ್ಯಾರೆಕ್ಟರ್ ಎಸ್ಟಾಬ್ಲಿಷ್ ಮಾಡಿ ಆಮೇಲೆ ಅಸಾಸಿನೇಟ್ ಮಾಡಬೇಕು. ಆ ಶ್ರಮ ಯಾತಕ್ಕೆ? ಅಲಂಕೃತ್ಯ ಶಿರಶ್ಛೇದ ಶವೋದ್ವರ್ತನಂ ಅಂತ ಕರೀತಾರೆ, ಹೆಣಕ್ ಶೃಂಗಾರ ಅಂತ, ಬೇಡದ್ದು. ಆ ಕಾರಣದಿಂದ ಜನನೂ ಓದೋದಿಲ್ಲ, ಯಾರೋ ಅಂತ ಅಂದ್ಕೋತಾರೆ. ಹಾಗಾಗಿ ಇವರುಗಳ ಬಗೆಗೆ ಇರುವ ಈ ಸಾಮಾಜಿಕವಾದ ಕುತೂಹಲದ ಕಾರಣದಿಂದಲೇ ಪಾಪ ಅವರು ಅಡ್ಡದಾರಿಗಳನ್ನು ಆಶ್ರಯಿಸಬೇಕು. ಮತ್ತು ಅದನ್ನು ಮಾಡಿಸಿಕೊಡೋದಕ್ಕೆ ಅವರು ಕೆಲವರನ್ನು ನಚ್ಚಬೇಕಾಗುತ್ತದೆ. ಈ ಥರ ದುರ್ಮಂತ್ರಿಗಳು ಅಂತಂತೀವೋ ಅಥವಾ ನರ್ಮ ಸಚಿವರು ಅಂತಲೋ ಏನು ಬೇಕಾದರೂ ಹೇಳಿ, ವಿದೂಷಕ, ಸಖಿ ಮೊದಲಾದವರುಗಳು ಇದ್ದೇ ಇರ್ತಾರೆ. ಅವರುಗಳೊಂದು ವಲಯ ಅದು ಇದ್ದೇ ಇರ್ತದೆ. ಹಾಗಾಗಿ ಅವರು ತಮ್ಮ ಒಂದು ವ್ಯಕ್ತಿತ್ವವನ್ನು ಒಂದು ಉದಾತ್ತೀಕೃತವಾದ ರೀತಿಯಲ್ಲಿ ಬಿಂಬಿಸಿಕೊಳ್ಳುವುದು ಅನಿವಾರ್ಯವಾಗುತ್ತದೆ. ಅದಕ್ಕೆ ತಕ್ಕಂತೆ ಶ್ರೀಮದ್ ಗಾಂಭೀರ್ಯದಿಂದ ನಡೆಯಲೂ ಬೇಕಾಗುತ್ತದೆ. ಆ ಸಂದರ್ಭದಲ್ಲಿ ಅವರು ಏನು ಬೇಡ ಅನ್ನೋದನ್ನು ಮಾಡಬೇಕಾಗಿ ಬರ್ತದೆ. ಇವೆಲ್ಲ ಇರುವಂಥದ್ದೇನೆ. ಈ ಸೂಕ್ಷ್ಮಗಳನ್ನೆಲ್ಲ ನಾವು ಗಮನದಲ್ಲಿಟ್ಟುಕೊಂಡಾಗ ಕವಿ ಕೇವಲ ರಾಜ ಪದವಿಯ ಅರಸೊತ್ತಿಗೆ ಒಂದು ವಿಡಂಬನೆ ಮಾತ್ರ ಮಾಡ್ತಾ ಇಲ್ಲ, ಲೋಕ ಜನಗಳ ವರ್ತನೆಯ ಬಗೆಗೂ ಕೂಡ ವಿಡಂಬನೆ ಮಾಡ್ತಾ ಇದ್ದಾನೆ ಅನ್ನುವುದನ್ನು ನಾವು ಗ್ರಹಿಸಬಹುದು. ಆಮೇಲೆ ರಾಜ ಕೇಳ್ತಾನೆ, ಏನಾದರೂ ಉಪಾಯವನ್ನು ಹುಡುಕಯ್ಯ ಅಂತ. ನೋಡಿ ಎಷ್ಟು ದೊಡ್ಡವರು ಅಸಹಾಯಕರಾಗಿಬಿಡ್ತಾರೆ ಅಂತ. ಅವ್ರು ನೇರವಾಗಿ ಒಬ್ಬರನ್ನ ಹೋಗಿ ನೋಡುವಂತೆ ಇಲ್ಲ. ಈ ಕಾಲದಲ್ಲಂತೂ ಅವರು ಸೆಲ್ಫೋನಲ್ಲಿ ಯಾರ ಜೊತೆನಾದ್ರು ಮಾತಾಡಿಬಿಟ್ರೆ ಆಗೋಯ್ತು ಕಥೆ. ಅವ್ರ ಮೇಲಲ್ಲಿ ಕಳಿಸ್ಬಿಟ್ರೆ ಮುಗಿದೋಗ್ಬಿಡ್ತು ಕಥೆ. ಕಥೆಯನ್ನು ಕಾದಂಬರಿಯೇ ಮುಗಿದೋಗ್ಬಿಡುತ್ತೆ. ಹಾಗಾಗಿ ಅವರು ಮತ್ತೊಬ್ಬರ ಮೂಲಕ, ಇನ್ನೊಂದು ಮಾಧ್ಯಮದ ಮೂಲಕ ಏನೇನೋ ಮಾಡಬೇಕಾಗುತ್ತದೆ. ಆಗ ಆತ್ಮೀಯರು ಅಂತ ನಚ್ಚಿಕೊಂಡವರೇ ಇವರ ವಿರುದ್ಧ ಮಾಡುವುದುಂಟು. ನಿತ್ಯಾನಂದರ ಕೇಸನ್ನು ನೋಡಲಿಲ್ವೇ? ಪಾಪ ಇವರು ಜಗತ್ಸಾರಥಿ, ವಿಜಯ ಸಾರಥಿ ಅಂತ ಅಂದುಕೊಂಡ್ರೆ ಇವರ ಸಾರಥಿನೇ, ಮಾಜಿ ಸಾರಥಿನೇ ಇವರ ರಥೋತ್ಸವನ್ನೆಲ್ಲನೂ ಲೋಕ ಪ್ರದರ್ಶನ ಮಾಡಿಬಿಟ್ಟ. ಆಗುವಂಥದ್ದು ಹಾಗೆ. ಆದರೆ ಯಾರೊಬ್ಬರ ಬಾಳಿನ ಒಳಗೆ ಇಣುಕು ನೋಡುವುದಕ್ಕೆ ನಮಗೆ ಯಾವ ಅಧಿಕಾರ? ಪರ್ಸನಲ್ ಕಾನ್ವರ್ಸೇಷನ್ ಅಂತ ಒಂದು ಉಂಟು. ವ್ಯಕ್ತಿಗತವಾಗಿ ಅವರು ಮಾಡ್ಕೊಂಡಿರ್ತಾರೆ, ಅದನ್ನು ಮತ್ತೊಬ್ಬರು ಹಾಕಬಾರ್ದು ಅವರ ಪರ್ಮಿಷನ್ ಇಲ್ಲದೆ. ನಾನೊಬ್ಬರನ್ನ ವಿಶ್ವಾಸಕ್ಕೆ ತೊಗೊಂಡು ಏನೋ ಅಂದಿರ್ತೀನಿ, ನನ್ನ ಸಂಕಟ ತೋಡ್ಕೊಂಡಿರ್ತೀನಿ, ಇನ್ನೊಬ್ಬರನ್ನ ಬೈದಿರ್ತೀನಿ, ಅದನ್ನು ತೆಗೆದುಕೊಂಡು ಹೋಗಿ ಎವಿಡೆನ್ಸ್ ಅಂತ ಮತ್ತೊಬ್ಬರ ಮುಂದೆ ಹಾಕುವಂಥದ್ದು ಅದು ಯುಕ್ತವಾಗೋದಿಲ್ಲ. ಇಲ್ಲ, ಕೇಳಬೇಕು, ನೀವಂದು ನನ್ನ ಹತ್ತಿರ ಹೇಳಿದ ಮಾತನ್ನು ನಾನಿಂದು ಸಾರ್ವಜನಿಕ ಮಾಡಲ್ಲ, ನಾನು ನಿಮ್ಮನ್ನು ಕುರಿತು ಪತ್ರ ಬರೆದಿದ್ದೆ, ನೀವು ನನಗೆ ಬರೆದಿದ್ದರೆ ಪತ್ರಗಳನ್ನು ಪ್ರಕಟ ಮಾಡಬಹುದಾ ಅಂತನ್ನುವುದು ಕೇಳಬೇಕು. ಇವೆಲ್ಲ ಹಳಬರಿಗೆ ಇದ್ದಂಥ ಗೌರವಗಳು ಈಗಿಲ್ಲ. ಅಂದರೆ ತಾವು ತುಂಬ ಸತ್ಯನಿಷ್ಠರು ಅಂತ ತೋರ್ಪಡಿಸ್ಕೊಳ್ಳೋದಕ್ಕೆ ಹೋಗ್ತಾ ನಿರ್ಲಜ್ಜರಾಗ್ತಾ ಇದ್ದಾರಾ ಅಥವಾ ನಿಸ್ಸಂವೇದಕರಾಗ್ತಾ ಇದ್ದಾರಾ ಅನ್ನೋದು ಗೊತ್ತಾಗೋದಿಲ್ಲ. ವಿದೂಷಕನ್ನ ಅವನು ಕೇಳ್ತಾನೆ, ಏನಾದರೂ ಪರಿಹಾರ ಮಾಡುವಂತಂದಾಗ ನನು ಭಣಾಮಿ ತಸ್ಮಿನ್ ಸಾಧನೀಯೇ ಕಾರ್ಯೇ ಕೃತೋ ಮಯಾ ಉಪಾಯೋಪಕ್ಷೇಪ, ಉಪಾಯವನ್ನು ನಾನು ಮಾಡಿಯೇ ಇದ್ದೀನಿ ಅಂತ. ಅಥೇಮಂ ದಿವಸಶೇಷಂ ಉಚಿತ ವ್ಯಾಪಾರ ವಿಮುಖೇನ ಚೇತಸ ಕೋನು ಖಲು ಯಾಪಯಾಮಿ. ಆದ್ರೂಪ ನೀನು ಉಪಾಯ ಸಿದ್ಧಿ ಆಗೋವರೆಗೂ ನಾನು ಈ ದಿನವನ್ನು ಕಳೆಯೋಕ್ಕಾಗ್ತಾ ಇಲ್ಲ, ಒದ್ದಾಡ್ತಿದ್ದೀನಿ ಅಂತಂತಾನೆ. ನಮ್ಮ ಕಾವ್ಯಗಳಲ್ಲಿ ಬರುವಂಥ ಈ ವಿರಹಗಳು, ಈ ವಿಲಾಪಗಳು
ಈ ಉದ್ವೇಗಗಳು, ಈ ಸಂಕಟಗಳು ಇವು ನಿಜವ, ಇವು ಅತಿಶಯವಲ್ವ, ಅತಿರಂಜಿತವಲ್ವ, ಬಹಳ ಎಕ್ಸಾಜರೇಟೆಡ್ ಅಂತೀವಲ್ಲ, ಅವು ಹಾಗಲ್ವಾ ಅಂತ ಕೇಳಬಹುದು. ಈಚೆಗೆ ಒಂದು 3-4 ತಿಂಗಳ ಕೆಳಗೆ ನನಗೊಬ್ಬರು ಪರಿಚಿತರಾದಂಥ ಒಬ್ಬ ಸ್ನೇಹಿತರು, ತುಂಬ ಓದಿಕೊಂಡವರು, ಮಹಾಮೇಧಾವಿ. ಆತ ಒಂದು ಪ್ರಣಯ ಪ್ರಸಂಗದಲ್ಲಿ ಸಿಕ್ಕಾಕ್ಕೊಂಡು ಹೇಗೆ ಒದ್ದಾಡಿದ್ರು ಅಂತಂದರೆ, ನಮ್ಮ ಪ್ರಾಚೀನ ಕಾವ್ಯಗಳ ಮನ್ಮಥ ದಶಾವಸ್ಥೆಗಳು ಅಂತೀವಲ್ಲ, ಅವು ಯಾವುದು ದೊಡ್ಡದಲ್ಲ ಅನ್ನುವಂಥ ರೀತಿಯಲ್ಲಿ ಕಾಣಿಸ್ತಾ ಇತ್ತು. ಕಥಂಚಿತ ಹೊರಗೆ ಬಂದರು ಪಾಪ. ಅರೆ ಬರುವುದರೊಳಗಾಗಿ ಬಾಣಲಿಯೊಳಗೆ ಹಾಕಿ ಹುರಿದು ಬೇಯಿಸಿದ ಚಿಟ್ಟೆಯಂತೆ ಆಗಿಬಿಟ್ಟಿದ್ರು. ಅಂದರೆ ನನಗಾಗ ಅನ್ನಿಸ್ತು. ಆತ ಹೇಳಿದ್ರು, ನೀವೇನೋ ಹೇಳ್ತೀರಲ್ಲ ಗಣೇಶ್, ಈ ನಿಮ್ಮ ಸಂಸ್ಕೃತ ಕಾವ್ಯಗಳಲ್ಲಿ ವಿರಹಗಳು ಅಂತ, ಅವೆಲ್ಲ ಕೂಡ ನೋಡಿ ಬರ್ತಾ ಇದೆ, ಬೇಕಾದ್ರೆ ಬರ್ಕೊಳ್ಳಿ ಅಂತಂದರು. ನಾನು ಹೇಳಿದೆ, ಬರ್ಕೊಳ್ಬೇಕಾಗಿಲ್ಲ, ನಿಮ್ಮ ಮುಖವೇ ಹೇಳ್ತಾ ಇದೆಯಲ್ಲಪ್ಪ ಅಂತ. ಆಗುವಂಥದ್ದು ಒಂದು ಸ್ವತ್ತನ್ನು ಕಳ್ಕೊಂಡ್ರೆ, ಒಂದು ಆತ್ಮೀಯರನ್ನು ಕಳ್ಕೊಂಡ್ರೆ ಆ ನೋವು ಏನಿದೆ, ವಿರಹಕ್ಕೂ ಅದಕ್ಕೂ ಯಾವ ವ್ಯತ್ಯಾಸ ಇಲ್ಲ. ಯಾವುದರದ್ದೇ ಒಂದರ ಚ್ಯುತಿ ಅಷ್ಟೇ, ಇನ್ನೇನೂ ಅಲ್ಲ. ಒಂದೊಂದು ತೀವ್ರತೆ ಒಬ್ಬೊಬ್ಬರ ಸಂವೇದನಶೀಲತೆಗೆ ಅನುಸಾರವಾಗಿರುವಂಥದ್ದು. ಆಮೇಲೆ ವಿದೂಷಕ ಹೇಳ್ತಾನೆ, ಅದ್ಯೈವ ಪ್ರಥಮಾವತಾರ ಸುಭಗಾನಿ ರಕ್ತಕುರ್ವಕಾಣಿ ಉಪಾಯನಂ ಪ್ರೇಷ್ಯ ನವವಾಸಂತಾವತಾರ ವ್ಯಪದೇಶೇನ ಇರಾವತ್ಯ ನಿಪುಣಿಕಾಮೃಖ್ಯ ಮುಖೇನ ಪ್ರಾರ್ಥಿತೋ ಭವಾನ್ ಇಚ್ಛಾಮಿ ಆರ್ಯಪುತ್ರೇಣ ಸಹ ದೋಲಾದಿರೋಹಣಂ ಅನುಭವಿತುಂ ಇತಿ ಭವತಾಪಿ ಅಸ್ಯೈ ಪ್ರತಿಜ್ಞಾತಂ ತತ್ ಪ್ರಮದವನಮೇವ ಗಚ್ಛಾವಹ. ಅಲ್ಲಯ್ಯ, ಇವತ್ತು ತಾನೇ ಗೊರಟಿಗೆ ಹೂವು, ಕುರಂಟಕ, ಕೂರವಕ ಅಂತಾರೆ. ಇದನ್ನು ಗೋರಂಟಿ ಹೂವು ಅಂತ ಕೆಲವರು ಹೇಳ್ತಾರೆ. ಈ ಸ್ಫಟಿಕ ಅನ್ನುವಂಥ ಜಾತಿಯ ಹೂವು ಅಂತ. ಆ ಒಂದು ಹೂವನ್ನು, ವಸಂತದ ಹೂವನ್ನು, ಬಗೆ ಬಗೆಯ ಹೂಗಳನ್ನು ಉಪಾಯನವಾಗಿ ಕೊಟ್ಟು ಇರಾವತಿ ನಿಪುಣಿಕೆಯ ಮೂಲಕವಾಗಿ ನಿನಗೆ ಒಂದು ಸಂದೇಶ ಕಳಿಸಿದ್ದಾಳೆ. ಇಂದು ನಿನ್ನ ಜೊತೆಗೆ ಉದ್ಯಾನದಲ್ಲಿ ಉಯ್ಯಾಲೆಯಲ್ಲಿ ತೂಗಿಕೊಳ್ಳಬೇಕು ಅಂತ, ಅದನ್ನು ಮರ್ತೀಯ, ನೀನು ಬೇರೆ ಒಪ್ಪಿಗೆ ಕೊಟ್ಟಿದ್ಯಾ, ಬಾ ಉದ್ಯಾನವನಕ್ಕೆ ಹೋಗೋಣ ಅಂತ ಉದ್ಯಾನಕ್ಕೆ ಕರ್ಕೊಂಡು ಹೋಗ್ತಾನೆ ವಿದೂಷಕ. ಅವನು ಬರ್ತಾನೆ. ರಾಜ ಅಂದ್ಕೋತಾನೆ, ವಯಸ್ಸ್ಯ ನಿಸರ್ಗ ನಿಪುಣಾಃ ಸ್ತ್ರೀಯಃ, ಸ್ವಭಾವದಿಂದಲೇ ಹೆಂಗಸರು ಜಾಣರು ಅಂತ. ಈ ಮಾತು ಶಾಕುಂತಲದಲ್ಲಿ ಕೂಡ ಬರುತ್ತದೆ. ಸ್ತ್ರೀಣಾಂ ಅಶಿಕ್ಷಿತ ಪಟುತ್ವ ಅಮಾನುಷೀಷು ಅಂತ. ಅಶಿಕ್ಷಿತ ಪಟುತ್ವ ಅನ್ನುವಂಥದ್ದು ಇದ್ದೇ ಇದೆ. ಇನ್ನು ಅಮಾನುಷೀಯರಲ್ಲಿ, ದೇವತೆಗಳಲ್ಲಿ ಕೇಳಬೇಕೆ ಅಂತನ್ನುವ ಮಾತು ದುಷ್ಯಂತ 5ನೇ ಅಂಕದಲ್ಲಿ ಹೇಳ್ತಾನೆ. ಕಥಂ ಅನ್ಯ ಸಂಕ್ರಾಂತ ಹೃದಯಂ ಉಪಲಾಲಯಂತಮಪೀತೆ ಸಖಿ ನ ಮಾಂ ಲಕ್ಷಯಿಷ್ಯತಿ. ಅಲ್ಲ, ನಾನಿಷ್ಟು ಒದ್ದಾಡ್ತಾ ಇದ್ರು ಅವಳೇನೂ ಒದ್ದಾಡ್ತಾ ಇಲ್ವಲ್ಲ ಅಂತ. ಸ್ವಾರ್ಥ ಅನ್ನೋದು ಎಷ್ಟು ತೀವ್ರವಾಗಿರುತ್ತದೆ ಅಂದರೆ, ನಾನು ಒದ್ದಾಡದ ಮೇಲೆ ಪ್ರೇಯಸಿಯೋ ಪ್ರಿಯಕರನೋ ಅವನೋ ಅವಳು ಒದ್ದಾಡಬೇಕು ಅಂತ. ಅಂದರೆ ಆತ್ಮನಸ್ತು ಕಾಮಾಯ ಸರ್ವಂ ಪ್ರಿಯಂ ಭವತಿ ಎನ್ನುವ ಉಪನಿಷದ್ವಾಕ್ಯವೇ ನಿಜವಾದದ್ದು ಅಂತ. ಹಾಗಂದುಕೊಂಡು ಅವನು ಬರ್ತಾ ಇರ್ತಾನೆ. ಆಗ ವಿದೂಷಕ ಅಲ್ಲಿ ಉದ್ಯಾನದ ಸನ್ನಿವೇಶವನ್ನು ವರ್ಣಿಸ್ತಾನೆ. ನನ್ವೇತತ್ ಪ್ರಮದವನಂ ಪವನ ಬಲ ಚಲಾಭಿ ಪಲ್ಲವಾಂಗುಲಿಭಿ ತ್ವರಯತೀವ ಭವಂತಂ ಪ್ರವೇಷ್ಟುಂ. ಗಾಳಿಗೆ ಮಂದ ಮಾರುತಕ್ಕೆ ಮೆಲ್ಮೆಲನೆ ಓಡಾಡುತ್ತಿರುವ, ಸಂಚರಿಸುತ್ತಿರುವ, ಸುಳಿದಾಡುತ್ತಿರುವ ಈ ಮರಬಳ್ಳಿಗಳ ಎಲೆ ಚಿಗುರುಗಳಿಂದಾಗಿ ನಿನ್ನನ್ನು ಕರೀತಾ ಇರುವ ಹಾಗೆ ಕಾಣಿಸುತ್ತದೆ. ತ್ವರೆಯಿಂದ ಬಾ ಅಂತ ಕರೆಯುವಂತೆ ಕಾಣಿಸ್ತಾ ಇದೆ ಅಂತ ಹೇಳ್ತಾನೆ. ಈ ಒಬ್ಬ ಮಹಾಕವಿಯಾಗಲಿ, ಸಾಮಾನ್ಯ ಕವಿಯಾಗಲಿ, ಅನೇಕ ಕೃತಿಗಳಲ್ಲಿ ಕೆಲವು ಭಾವಗಳು ಬರುತ್ತವೆ. ಶಾಕುಂತಲದ ಮೊದಲನೇ ಅಂಕದಲ್ಲಿ ಶಕುಂತಲೆ ನೀರೆರಿತಾ ಇರುವಾಗ ಈ ಕೇಸರ ವೃಕ್ಷ ತನ್ನ ಕೆಂಪು ಚಿಗುರುಗಳ ಕೈಗಳಿಂದ ನನ್ನನ್ನು ಬಾ ನೀರು ಹಾಕು ಅಂತ ಕರೆಯೋ ತರಹ ಇದೆ, ಅದಕ್ಕೆ ಇವನ್ನ ಹಾಕಿಬಿಟ್ಟು ಬರ್ತೀನಿ ನೀರು ಅಂತಾಳೆ ಅಂತ. ಇದು ಒಂದು ಉತ್ಪ್ರೇಕ್ಷ ಅಲಂಕಾರ. ಈ ಮರಗಿಡಗಳು ಕರೀತಾ ಇವೆಯೋ ಎಂಬಂತೆ ಮಾಡುವಂಥದ್ದು ಇದು ಕವಿ ಮಾಡಿಕೊಂಡ ಕಲ್ಪನೆ. ಅದು ಬಹಳ ಚೆನ್ನಾಗಿದೆ. ಬೇರೆ ಬೇರೆ ಕಾವ್ಯಗಳಲ್ಲಿ ಕೂಡ ಬರುತ್ತದೆ. ಅಂದರೆ ನಾವು ಎಷ್ಟು ಏನು ಮಾಡಲಿ ನಮ್ಮ ಸ್ಟ್ಯಾಂಪ್ ಅನ್ನೋದು ಬಿಟ್ಟು ಹೋಗೋದಿಲ್ಲ. ಎಷ್ಟು ಒರಿಜಿನಲ್ ಸಿಂಗರ್ ಆದರೂ ಅವನು ಕೆಲವು ರಾಗಗಳನ್ನು ಸ್ಟ್ಯಾಂಪ್ ಪೇಟೆಂಟ್ ಇರುವ ಥರ ಒಂದು ರೀತಿಯ ಆಲಾಪನೆಗಳನ್ನೇ ಮಾಡ್ತಾನೆ. ನನಗೆ ಗೊತ್ತಾಗುತ್ತದೆ, ಇದು ಬಾಲಮುರಳಿ ಆಲಾಪನೆ ಈ ರೀತಿಯಲ್ಲಿ ಹೋಗುತ್ತದೆ, ಭೀಮಸೇನ್ ಜೋಶಿ ಆಲಾಪನೆ ಹೀಗೆ ಹೋಗುತ್ತದೆ, ನನ್ನ ಗುರುಗಳು ನಾಗವಲ್ಲಿಯವರು ಈ ರೀತಿಯಾಗಿ ಮುಕ್ತಾಯ ಮಾಡ್ತಾರೆ ಅನ್ನುವಂಥದ್ದು ಗೊತ್ತಾಗುತ್ತದೆ. ಇಂಥ ದೊಡ್ಡ ಕವಿಯಲ್ಲೂ ಕೂಡ, ಇಂಥ ದೊಡ್ಡ ಲೇಖಕನಲ್ಲಿ ಕೂಡ ಈ ರೀತಿಯಾದ ಕೆಲವು ಭಾವಗಳ, ಚಿತ್ರಗಳ, ಉಕ್ತಿ ವೈಚಿತ್ರ್ಯಗಳ ಪುನರುಕ್ತಿ ಎನ್ನುವುದಿರುತ್ತದೆ. ಅದನ್ನಂತೂ ಕಾಳಿದಾಸಾದಿ ಮಹಾಕವಿಗಳ ಬಗ್ಗೆ ಕನ್ಕಾರ್ಡೆನ್ಸ್ ಅಂತ ಬೇಕಾದಷ್ಟು ಮಾಡಿ ತೋರಿಸಿದ್ದಾರೆ. ಶೇಕ್ಸ್ಪಿಯರ್ ಕನ್ಕಾರ್ಡೆನ್ಸ್, ಕಾಳಿದಾಸ ಕನ್ಕಾರ್ಡೆನ್ಸ್, ಭವಭೂತಿ ಕನ್ಕಾರ್ಡೆನ್ಸ್ ಅಂತ ಎಲ್ಲೆಲ್ಲೆಲ್ಲಿ ಸಾದೃಶ್ಯ ಇರುವಂಥ ವಾಕ್ಯಗಳು ಬರ್ತವೆ, ಯಾವ ಸಂದರ್ಭದಲ್ಲಿ ಬರ್ತವೆ, ಅವು ಹೇಗೆ ಬೆಳೀತಾ ಬಂದಿವೆ ಅನ್ನೋದನ್ನಂತೂ ವಿದ್ವಾಂಸರು, ಬ್ರಹ್ಮರಾಕ್ಷಸರು ಕೇಳಬೇಕಾ? ರಾಮಾಯಣದ ಮಾತು ವಿದ್ವಾಂಸೋ ಬ್ರಹ್ಮರಾಕ್ಷಸಾಹ ಅಂತ ಪ್ರತಿಯೊಂದು ಡೀಟೇಲ್ಸನ್ನು ತೆಗೆದು ಇಟ್ಟಿದ್ದಾರೆ. ಆಮೇಲೆ ರಾಜ
ಅಲ್ಲಿ ನೋಡ್ತಾ ಗಾಳಿಯನ್ನು, ಆ ತಂಪುತನವನ್ನು ಅನುಭವಿಸ್ತಾ ಹೇಳ್ತಾನೆ, ಉನ್ಮತ್ತಾನಾಂ ಶ್ರವಣ ಸುಭಗೈಹಿ ಕೂಜಿತೈ ಕೋಕಿಲಾನಾಂ ಸಾನುಕ್ರೋಶಂ ಮನಸ್ಸಿಜ ರುಜಃ ಸಹ್ಯತಾಂ ಪೃಚ್ಛತೇವ ಅಂಗೇ ಚೂತಪ್ರಸವ ಸುರಭಿರ್ದಕ್ಷಿಣೋ ಮಾರುತೋ ಮೇ ಸಾಂದ್ರಸ್ಪರ್ಶ ಕರತಲೈವ ವ್ಯಾಪೃತೋ ಮಾಧವೇನ. ಈ ವಸಂತದ ಸೊಗಸಿನಲ್ಲಿ ಈ ಉದ್ಯಾನದ ಸೌಂದರ್ಯದ ಮಾಧುರ್ಯ ಹೇಗಿದೆ, ಅದರ ತಂಗಾಳಿಯ ಸ್ಪರ್ಶ ಹೇಗಿದೆ ಅಂದರೆ ಇದು ಅಂಗೈಯಿಂದಲೇ ನನ್ನನ್ನು ತಟ್ಟಿ ಸಾಂತ್ವನಗೊಳಿಸುವಂತೆ ಕಾಣಿಸ್ತಾ ಇದೆ. ಮನ್ಮಥಾವೇಗಕ್ಕೆ ತುತ್ತಾದ ರಾಜನಿಗೆ ಇದು ಕೋಗಿಲೆಗಳ ಕಲಾಲಾಪದ ಮೂಲಕವಾಗಿ ಕುಶಲವನ್ನು, ಸಾಂತ್ವನವನ್ನು ಕೊಡುವಂತೆ ಮತ್ತು ಮಾವಿನ ಚಿಗುರುಗಳ ಪರಿಮಳದಿಂದ, ಹೂಗಳ ಮಾಧುರ್ಯದಿಂದ, ತಂಗಾಳಿಯ ಶೈತ್ಯದಿಂದ ಇವನಿಗೆ ಸಾಂತ್ವನದ ಬೆನುತಟ್ಟುವಿಕೆಯನ್ನು ಮತ್ತು ಅಂಗ ಸಂವಾಹನವನ್ನು ಮಾಡುವಂತೆ ಕಾಣಿಸ್ತಾ ಇದೆ ಅನ್ನುವ ಮಾತನ್ನು ಹೇಳ್ತಾನೆ. ಉತ್ಪ್ರೇಕ್ಷ ಅಲಂಕಾರ ಈ ಒಂದು ಮಂದಾಕ್ರಾಂತ ಛಂದಸ್ಸಿನ ಪದ್ಯದಲ್ಲಿದೆ. ಆಮೇಲೆ ವಿದೂಷಕ ಹೇಳ್ತಾನೆ, ಆಯಿತು ನೆಮ್ಮದಿಯಾಗಿ ಬಾಪ್ಪ ಒಳಗೆ ಅಂತ. ನೋಡಿ, ರಾಜನಿಗೆ ಪ್ರತಿ ಹಂತದಲ್ಲೂ ಕಾವ್ಯ ಇದೆ. ಅವನು ಎಷ್ಟು ವಿಹ್ವಲನಾಗಿದ್ದರೂ, ವಿರಹ ಸಮುತ್ಕಂಠನಾಗಿದ್ದರೂ ಕೂಡ ಅವನ ವಿದ್ಯಾಭ್ಯಾಸ, ಅವನ ಎಜುಕೇಷನ್ ಇತ್ಯಾದಿಗಳು ಉಂಟಲ್ಲ, ಅವುಗಳ ಸಂಸ್ಕಾರ ಇರುತ್ತೆ. ವಿದೂಷಕನಿಗೆ ಅದು ಯಾವುದೂ ಇಲ್ಲ. ಉದ್ಯಾನ ಅಂದರೆ ಉದ್ಯಾನ, ಅರಮನೆ ಅಂದರೆ ಅರಮನೆ, ಅಲ್ಲಿ ಏನು ವಿಶೇಷ ಕಾಣಿಸುವಂಥದ್ದಲ್ಲ. ಆದರೆ ರಾಜನಿಗೆ ಹಾಗಲ್ಲ. ಆ ಗಾಳಿ ಹೇಗಿದೆ, ಬಳ್ಳಿ ಹೇಗಿದೆ, ಮರಗಿಡಗಳ ಸೊಗಸು ಹೇಗಿದೆ, ಇವೆಲ್ಲ ಅವನಿಗೆ ಗೊತ್ತಾಗ್ತಾ ಇರ್ತದೆ. ರಕ್ತಾಶೋಕ ರುಚ ವಿಶೇಷಿತ ಗುಣೋ ಬಿಂಬಾಧರಾಲಕ್ತಕಃ ಪ್ರತ್ಯಾಖ್ಯಾತ ವಿಶೇಷಕಂ ಕೊರ್ವಕಂ ಶ್ಯಾಮಾವದಾತಾರುಣಂ ಆಕ್ರಾಂತ ತಿಲಕಕ್ರಿಯಾ ಚ ತಿಲಕೈ ಲಗ್ನದ್ವಿರೇಫಾಂಜನೈ ಸಾವಜ್ಞೇವ ಮುಖಪ್ರಸಾಧನ ವಿಧೌ ಶ್ರೀರ್ಮಾಧವೀ ಯೋಷಿತಾಂ. ಈ ವಸಂತಲಕ್ಷ್ಮಿಯ ಸೊಗಸು ಮಾಧವೀ ಶ್ರೀಹಿ, ಅದರ ವಸಂತಲಕ್ಷ್ಮಿಯ ಸೌಂದರ್ಯ ಹೆಂಗಳೆಯರ ಮುಖದ ಸೌಂದರ್ಯವನ್ನು ಧಿಕ್ಕರಿಸುವಂತೆ ಇದೆ. ರಕ್ತಾಶೋಕದ ಚಿಗುರುಗಳ ಮತ್ತು ಹೂಗಳ ಸೊಗಸು ಮುಖದ ಬಣ್ಣದಂತೆ ಕಾಣಿಸ್ತಾ ಇದೆ. ಇನ್ನು ತೊಂಡೆಯ ಹಣ್ಣುಗಳೇ ತುಟಿಯಾಗಿ ಬಿಟ್ಟಿದೆ ಮತ್ತು ದುಂಬಿಗಳ ಒಂದು ಬಣ್ಣವೇ ಇದಕ್ಕೆ ಕಣ್ಣಿನ ಕಾಡಿಗೆಯಾಗಿದೆ. ಕಮಲ ಮೊದಲಾದವುಗಳ ಕಣ್ಣು ಮುಂಟು, ತಿಲಕ ಮೊದಲಾದವುಗಳು ಪುಷ್ಪಗಳು ಅಲಂಕಾರ ಪ್ರಾಯವಾಗಿವೆ. ಇನ್ನು ಬೇರೆ ಮುಖಕ್ಕೆ ಮುತ್ತರಿ ಇಟ್ಟಂತೆ ಕುರಬಕ, ಕುರಂಟಕ ಮೊದಲಾದವು ಕಾಣಿಸ್ತಾ ಇವೆ. ಶ್ಯಾಮ ಪ್ರಿಯಂಗುಲತೆಯೇ ಮೈಯಾಗಿದೆ. ಹೀಗೆ ಇವೆಲ್ಲ ಸೇರಿಕೊಂಡು ಉದ್ಯಾನದ ಸೌಂದರ್ಯ ಒಂದು ಸ್ತ್ರೀಯ ಮುಖ ಸೌಂದರ್ಯವನ್ನು ಮೀರುವಂತೆ ಇದ್ದು, ಮುಖಾಲಂಕಾರ ಮಾಡಿಕೊಂಡ ಹೆಂಗಳೆಯರನ್ನೆಲ್ಲ ಸಾವಜ್ಞ ಇವ ಉಪೇಕ್ಷೆ ಮಾಡ್ತಾ ಇದ್ವಿ ಎಂಬಂತೆ ಕಾಣಿಸುತ್ತದೆ ಅಂತ ಮತ್ತೊಂದು ಉತ್ಪ್ರೇಕ್ಷ ಅಲಂಕಾರ ಹಾಕಿದ್ದಾನೆ. ಇಲ್ಲಿ ವಸಂತ ಋತುವಿನ ಹೂಗಳನ್ನೇ ಉಲ್ಲೇಖ ಮಾಡಿದ್ದಾನೆ ಕವಿ, ಅದು ಗಮನಿಸಬೇಕು. ಕಾಳಿದಾಸ ಎಷ್ಟು ಕಾವ್ಯಕಲ್ಪನೆ ಮಾಡುವಾಗಲೂ ಅದು ಕಪಟ ಕೃತ್ರಿಮ ಆಗೋಲ್ಲ, ತುಂಬ ನಿಸರ್ಗ ಸಹಜವಾಗಿ ಆ ಋತುವಿಗೆ ಆ ಕಾಲಕ್ಕೆ ಅನುಗುಣವಾದ ರೀತಿಯಲ್ಲಿರ್ತದೆ. ಆಮೇಲೆ ಆ ವನದ ಶೋಭೆಯನ್ನು ಅನುಭವಿಸ್ತಾ ಇದ್ದರೆ ಮಾಲವಿಕೆ ಇತ್ತ ಕಡೆ ಬರ್ತಾಳೆ. ಮಾಲವಿಕೆ ಬರೋದಕ್ಕೆ ಕಾರಣ ಏನಂದರೆ, ಆ ಒಂದು ಅಶೋಕ ವೃಕ್ಷಕ್ಕೆ ದೋಹದವನ್ನು ಮಾಡೋದು ಇವಳ ಕೆಲಸ ಅಂತ ಧಾರಣಿ ಒಪ್ಪಿಸಿರ್ತಾಳೆ. ಅವಳಿಗೆ ಇರಾವತಿ ಕೊಡಬಹುದು ಅಂತಿದ್ರೂ ಬೇಡ ಅಂತಿರುತ್ತೆ. ಸವತಿ ಕೊಟ್ಟು ಸವತಿ ದೋಹದ ಮಾಡಿ ಆ ಮರ ಹೂ ಬಿಟ್ಟರೆ ತನ್ನ ಸ್ಥಾನಕ್ಕೆ ಚ್ಯುತಿ ಬಂದೀತು ಅನ್ನೋದಿರಬಹುದು. ಬಾಯಿಂದ ಬರೋಲ್ಲ ಇವೆಲ್ಲ, ರೀಡಿಂಗ್ ಇನ್ ಬಿಟ್ವೀನ್ ದಿ ಲೈನ್ಸ್. ನನ್ನ ದಾಸಿ ಬೇಕಾದ್ರೆ ಮರಾನ್ ಚಿಗುರಿಸಿ ಆಳೋ, ನನ್ನ ಸವತಿ ಮಾತ್ರ ಮಾಡಬಾರ್ದು ಅನ್ನುವಂಥದ್ದಿರುತ್ತದಲ್ಲ. ಇವಳು ಬರ್ತಾಳೆ, ಇವಳಿಗೂ ವಿರಹದ ಸಮಸ್ಯೆ. ಅಪ್ರತೀಕಾರ ಗುರುಕಾಂ ವೇದನಾಂ ಕಿಯಂತಂ ಕಾಲಂ ಮದನೋ ಮಾಂ ನೇಷ್ಯತೀತಿ ನ ಜಾನೆ ಅಪ್ರತೀಕಾರ ಗುರುಕಾಂ ವೇದನ. ಏನೂ ಮಾಡೋಕ್ಕಾಗದೇ ಇರುವಂಥ ಭಾರ, ವೇದನೆ ನನಗುಂಟು ಅಂತ ಇವಳಿಗೆ ಅಸಹಾಯಕತೆ ಇದೆ, ಶರ್ಮಿಷ್ಠೇತರ ಅಂತ ಹೇಳ್ಕೊಂಡಿದ್ದಾಳಲ್ಲ. ಈ ಅಪ್ರತೀಕಾರ ಗುರುಕಾಮ್ ಅನ್ನುವುದು ಕಾಳಿದಾಸನ ಭಾಷೆ. ಮತ್ತು ಅವಳು ಅಂದ್ಕೋತಾಳೆ, ಮಾಲವಿಕೆ ಹೇಳ್ಕೊತಿದ್ದಾಳೆ ತನ್ನಲ್ಲಿ ತಾನೇ, ದೇವಿಯ ಆಜ್ಞೆ ಆಗಿದೆ, ಗೌತಮ ಚಾಪಲಾ ದೋಲಾ ಪರಿಭ್ರಷ್ಟಾಯ ಸರುಜೋ ಮಮ ಚರಣು. ನನ್ನ ಕಾಲು ಗೌತಮನ ಚೇಷ್ಟೆಯಿಂದಾಗಿ ಬಿದ್ದು ಉಳುಕಿರೋ ಕಾರಣ ತತ್ತಾವದ್ ಗತ್ವ ತಪನೀಯಾಶೋಕಸ್ಯ ದೋಹದಂ ನಿರ್ವರ್ತಯ, ನೀನೇ ಸ್ವರ್ಣಾಶೋಕಕ್ಕೆ ದೋಹದ ಮಾಡಬೇಕು. ಯದ್ಯಸೌ ಪಂಚರಾತ್ರಾಭ್ಯಂತರೇ ಕುಸುಮಂ ದರ್ಶಯತಿ ತಥೋಹಂ ಅಭಿಲಾಷ ಪೂರೈತೃಕಂ ಪ್ರಸಾದಂ ದಾಪಯಿಷ್ಯಾಮೀತಿ. 5 ರಾತ್ರಗಳೊಳಗೆ ಅದು ಹೂ ಬಿಟ್ಟರೆ ನೀನು ಕೋರಿದ್ದು ಕೊಡ್ತೀನಿ ಅಂತಂದಿದ್ದಾಳೆ. ಆ ಮೂಲಕವಾಗಿ ಮುಂದೆ ಅದೊಂದು ಆಶ್ವಾಸನೆ ಬರುತ್ತದೆ. 4ನೇ ಅಂಕದ ಕಡೆಯಲ್ಲಿಯೇ ಮರ ಹೂ ಬಿಡುತ್ತೆ ಅಂತ ಗೊತ್ತಾಗುತ್ತದೆ. 5ನೇ ಅಂಕಕ್ಕೆ ಮಾಲವಿಕೆಗೆ ವಿವಾಹವಾಗುತ್ತದೆ. ಆಮೇಲೆ ಅಂದುಕೋತಾಳೆ, ಕಾಲಿಗೆ ಅಲಂಕಾರ ಮಾಡೋಕ್ಕೆ ಬಕುಲಾವಲಿಕೆ ಬರಬೇಕು, ಇಲ್ಲಿ ಕಾಣಿಸಲೇ ಇಲ್ಲ ಅಂತ. ಆಗ ವಿದೂಷಕ ನೋಡ್ತಾ ಹೇಳ್ತಾನೆ, ಓಹೋ ಬಂದೇ ಬಿಟ್ಲಲ್ಲಯ್ಯ, ಆಶ್ಚರ್ಯಂ ವಯಸ್ಸ್ಯ ಏತತ್ ಖಲು ಶೀದುಪಾನೋದ್ವೇಜಿತಸ್ಯ ಮತ್ಸ್ಯಕಂಡಕೋಪನತ ಅಂತ. ಹೆಂಡ ಕುಡಿದು ತತ್ತರಿಸಿ ತೂರಾಡ್ತಕ್ಕಂಥವನಿಗೆ ಮೀನಿನ ಒಂದು ಚಾಕಣ
ಅಂದರೆ ಮಟನ್ ಚಾಪ್ಸ್ ಅಂತೀವಲ್ಲ, ಹುರಿದ ಮೀನಿನ ತುಂಡನ್ನು ಮುಂದೆ ಇಟ್ಟಂತೆ ಆಯಿತು, ಬಂದಿದ್ದಾಳೆ ನೋಡು ಮಾಲವಿಕೆ ಅಂತ. ಈ ಮತ್ಸ್ಯಖಂಡಿಕ ಅನ್ನೋದಕ್ಕೆ ಎರಡರ್ಥ ಮಾಡಿದ್ದಾನೆ. ಮತ್ಸ್ಯಖಂಡಿಕ ಶರ್ಕಲಾರು ಗುಡದ್ರವ ಅಂತ, ಸಕ್ಕರೆ ತುಂಡು, ಕಲ್ಸಕ್ಕರೆ ತುಂಡು, ಬೆಲ್ಲದ ಪಾಕದಲ್ಲಿ ಮುಳುಗಿಸಿದ ಕಲ್ಸಕ್ಕರೆ ಅಂತ ಹೀಗೆಲ್ಲ ಹೇಳ್ತಾರೆ. ಆದರೆ ಹೆಂಡ ಕುಡಿದವರು ಕಲ್ಸಕ್ಕರೆ ಗಿಲ್ಸಕ್ಕರೆ ತಿನ್ನೋದಿಲ್ಲ. ಕೆಲವರು ಹೇಳ್ತಾರೆ ಹೆಂಡ ಕುಡಿದಾಗ ಸಕ್ಕರೆ ತಿಂದರೆ ಅಮಲು ಇಳಿಯುತ್ತೆ ಅಂತ. ಅದಲ್ಲ ಅಂತ ಅನಿಸುತ್ತದೆ. ಆ ಕಾರಣದಿಂದ ಇದಿರಲಾರ್ದು. ಮತ್ಸ್ಯಖಂಡಿಕ ಅನ್ನೋದಕ್ಕೆ ಮಾಂಸದ ತುಂಡು ಅಂತಲೇ ಅರ್ಥ ಇರಬೇಕು. ರೇವಾಪ್ರಸಾದ್ ದ್ವಿವೇದಿಯವರು ಬರೀತಾರೆ, ವಿದೇಶೇಶು ಸಾಂಪ್ರತಂ ಪ್ರಸಿದ್ಧ ಮದಶಾಮಕ ಮತ್ಸ್ಯಖಂಡ ನಿರ್ಮಿತ ಪ್ರಶಸ್ತತಮಃ ಪಾನ ವಿಶೇಷ ಇತಿ ತ್ವನ್ಯೆ ಅಂತ. ಮೀನಿನ ತುಂಡುಗಳಿಂದ ಮಾಡಿರತಕ್ಕಂಥ ಮದ್ಯಪಾನದ ಮದವನ್ನು ಇಳಿಸುವಂಥ ಒಂದು ಡ್ರಿಂಕ್ ಅಂತ ಕೆಲವರು ಅಂತಾರೆ ಅಂತ. ಅಲ್ಲ, ಆ ಥರದ್ದು ಯಾವುದೂ ಇಲ್ಲ ಅಂತ ಕೂಡ ಕೆಲವರು ಹೇಳ್ತಾರೆ. ಹೀಗಾಗಿ ಇದು ಪ್ಲೈನಾಗಿ ನೋಡಿದ್ರೆ ಕಾಣಿಸ್ತಕ್ಕಂಥದ್ದೇನೆಂದರೆ, ಕಿಂತೇನ ಮದ್ಯಂ ವಿನ ಅಂತ, ಮಾಂಸಂಚಾಪಿ ತವ ಪ್ರಿಯಮಹೋ ಮದ್ಯೇನ ಸಹ, ಮದ್ಯ ಇಲ್ಲದೆ ಮಾಂಸಕ್ಕೆಲ್ಲಿಯ ರುಚಿ ಅಂತ. ಹೀಗಾಗಿ ಹುರಿದ ಮೀನು, ಮಾಂಸದಂಗಡಿಯಿಂದ ತರತಕ್ಕಂಥ ಹುರಿದ ಮೀನು ಮದ್ಯಪಾಯಿಗಳಿಗೆ ಆ ಮದ್ಯಾಪಣದ ಪಕ್ಕದಲ್ಲಿ ಹೆಂಡದ ಗಡಂಗಿನ ಪಕ್ಕ ಇದ್ದೇ ಇರುತ್ತದೆ. ಹಳ್ಳಿಗಾಡಲ್ಲೆಲ್ಲ ನಾನು ನೋಡಿದ್ದೀನಿ. ಎಷ್ಟೋ ಕಡೆ ಸಮುದ್ರದ ತೀರದಲ್ಲಿ, ನದಿ ತೀರದಲ್ಲಿ ಮೀನನ್ನು ಹಿಡಿಯೋ ಜಾಗದಲ್ಲಿ ಹೆಂಡದಂಗಡಿ ಒಳಗೆ ಹುರಿದ ಮೀನುಗಳು ಇಂಥವು ಇರುವಂಥದ್ದೇ. ಮತ್ತು ವಿದೂಷಕ ಇವನ್ನೆಲ್ಲ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡವನೇ. ಅದರಿಂದ ಅವನಿಗೆ ತಾನು ಕಲ್ಪಿಸಿಕೊಂಡ ಹೋಲಿಕೆ ಇಲ್ಲಿ ಕಾಣಿಸುವಂಥದ್ದಾಗಿದೆ. ಅದರಿಂದ ಇದಕ್ಕೆ ಅಸಾಧಾರಣವಾದ ಅರ್ಥಗಳನ್ನೇನು ಮಾಡಬೇಕಾಗಿಲ್ಲ, ಪ್ಲೇನಾಗಿ ತೊಗೊಂಡ್ರೆ ಗೊತ್ತಾಗುತ್ತದೆ. ಮದ್ಯಕ್ಕೆ ಮಾಂಸ, ಹಾಗಾಗಿ ಕುಡಿದು ತೂರಾಡುವನಿಗೆ ಮತ್ತು ಮೀನಿನ ಮಾಂಸದ ತುಂಡು ಸಿಕ್ಕಂತೆ ಆಗಿದೆ ನೋಡು ಮಾಲವಿಕೆ ಕಾಣಿಸಿಕೊಂಡ್ಳು ಅಂತ. ಅವನು ಸಂತೋಷ ಪಡ್ತಾನೆ. ನೋಡಿ ವಿದೂಷಕ ಹೇಳ್ತಾನೆ, ಏಷ ನಾತಿ ಪರಿಷ್ಕೃತ ವೇಷ ಉತ್ಸುಕ ವದನ ಏಕಾಕಿನಿ ಮಾಲವಿಕ, ಇವಳಿಗೂ ಅಲಂಕಾರ ಎಲ್ಲ ಸಪ್ಸಪ್ಪಿಯಾಗಿದ್ದಾಳೆ ಅಂತ. ಆಮೇಲೆ ರಾಜ ನೋಡಿಬಿಟ್ಟು ಅಂದ್ಕೋತಾನೆ, ಇವಳು ನೋಡಿದ್ರೆ ತರುವೃತಾಂ ಪಥಿಕಸ್ಯ ಜಲಾರ್ಥಿನಃ ಸರಿತ ಮಾ ರಸಿತಾ ದಿವಸಾರಸಾತ್. ನೋಡಿದ್ರೆ ಮರಳುಗಾಡಲ್ಲಿ ಓಡಾಡೋವನಿಗೆ ಸಸ್ಯಶ್ಯಾಮಲವಾದ ಒಂದು ಪ್ರದೇಶ, ಮಧ್ಯದಲ್ಲಿ ಸರೋವರ ಇದ್ದಂತೆ, ಓಯಸಿಸ್ ಇದ್ದಂತೆ ಕಾಣಿಸ್ತಾ ಇದ್ದಾಳೆ ಅನ್ನುವ ಮಾತನ್ನು ಹೇಳ್ತಾನೆ. ಅಷ್ಟೇ ಅಲ್ಲದೆ ಅತ್ಯಾಯತಂ ನಯನಯೋರ್ ಮಮ ಜೀವಿತ ಮೇತದಾಯಾತಿ ಅಂತ, ಕಣ್ಣುಗಳಿಗೆ ಪ್ರಾಣ ತುಂಬಿಕೊಡುವಂತೆ, ಬದುಕಿನ ಜೀವ ಸೌಭಾಗ್ಯವೇ ಇರುವಂತೆ ಅವಳು ಬರ್ತಾ ಇದ್ದಾಳೆ ಅಂತ. ಮತ್ತು ನೋಡಿ, ಅವಳು ಪರಿಮಿತಾಭರಣ, ಮಾಧವ ಪರಿಣತ ಪತ್ರ ಕತಿಪಯ ಕುಸುಮೇವ ಕುಂದಲತ. ವಸಂತದ ಪೂರ್ವದಲ್ಲಿ ಮಾಧವ ಪರಿಣತ ಪತ್ರ, ವಸಂತದ ಆರಂಭದಲ್ಲಿ ಹೊಸ ಚಿಗುರುಗಳಿಂದ ಕೂಡಿದ್ದರೂ ತುಂಬ ಎಲೆಗಳು ತುಂಬಿಕೊಂಡಿಲ್ಲ, ಕೆಲವೇ ಹೂಗಳಿವೆ. ಆ ರೀತಿಯಾಗಿ ಇರುವಂಥ ಆ ಒಂದು ಕುಂದಲತ, ಸೂಜಿ ಮಲ್ಲಿಗೆಯ ಹಾಗೆ ಅವಳು ಕಾಣಿಸ್ತಾ ಇದ್ದಾಳೆ ಅಂತ. ಕೆಲವೊಂದು ಚಿಗುರುಗಳು, ಕೆಲವೇ ಹೂಗಳು, ಇನ್ನೂ ಪ್ರಗಲ್ಭವಾಗಿ ಹೂ ಬೆಳೆಯಬೇಕಾದ ವಸಂತ ಋತು ಮುಂದೆ ಇದೆ. ಆ ವಸಂತ ಆರಂಭ ಆ ರೀತಿಯಾದ ಒಂದು ಬಳ್ಳಿಯ ಹಾಗೆ ಇವಳು ಕಾಣಿಸ್ತಾಳೆ ಅಂತ. ಸೌಹಾರ್ದಮೇವಂ ಪಶ್ಯತಿ ಅಂತ ವಿದೂಷಕ ಹೇಳ್ತಾನೆ, ಇವಳು ನಿನ್ನಂತೆ ಮದನ ವ್ಯಾಧಿಯಿಂದ ಸೊರಗಿದ್ದಾಳೆ ಅಂತ. ಇಲ್ಲ, ನೀನು ನನ್ನ ಪ್ರೀತಿಯ ಕಾರಣ ಹೇಳ್ತಾ ಇದೆಯಾ, ಅವಳಿಗೇನೂ ಇರೋದಿಲ್ಲ ಅಂತ. ಈ ಪ್ರೇಯಸಿಯರಿಗೆ ಸಾಮಾನ್ಯ ಈ ಥರ ಇನ್ನೊಬ್ಬರು ತಮ್ಮನ್ನು ಪ್ರೀತಿಸ್ತಾ ಇಲ್ಲ ಅಂತ ಅಂದುಕೊಂಡಿರ್ತಾರೆ ಅಂತ ಸಾಮಾನ್ಯವಾಗಿ ಹೇಳ್ತಾರೆ. ನನಗಿವೆಲ್ಲ ಗೊತ್ತಿಲ್ಲ, ಆದರೆ ತುಂಬ ಸಿನಿಮಾಗಳು, ನಾಟಕಗಳು ಎಲ್ಲ ನೋಡಿ ಮಾಲವಿಕ ಅಗ್ನಿಮಿತ್ರದ ಈ ಪ್ರಸಂಗದಿಂದ ಹೇಳ್ತಾ ಇದ್ದೀನಿ. ಶಾಕುಂತಲದಲ್ಲಿ ಒಂದು ಕಡೆ ಸಖಿಯರು 4ನೇ ಅಂಕದಲ್ಲಿ ಶಕುಂತಲೆಯನ್ನು ಗಂಡನ ಮನೆಗೆ ಹೋಗುವಾಗ ಸಜ್ಜುಗೊಳಿಸುವಾಗ ಹೇಳ್ತಾರೆ, ನಮಗೆ ಈ ಕಂಠಾಭರಣ, ಕರ್ಣಾಭರಣ, ಪಾದಾಂಗದ ಇತ್ಯಾದಿಗಳನ್ನು ಎಲ್ಲೆಲ್ಲಿ ಹಾಕಬೇಕು ಅಂತ ಗೊತ್ತಿಲ್ಲ, ಚಿತ್ರದಲ್ಲಿ ನೋಡಿಬಿಟ್ಟು ಇಂತಿಂಥ ಕಡೆ ಇಂತಿಂಥ ಆಭರಣ ಇರಬೇಕು ಅಂತ ಅಂದುಕೊಂಡು ನಿನಗೆ ತೊಡಿಸ್ತಾ ಇದ್ದೀವಿ ಅಂತ. ಹಾಗೆ ನಾನು ಚಲನಚಿತ್ರ, ಪುಸ್ತಕ ಅವುಗಳಲ್ಲಿ ಓದಿ, ನಮ್ಮ ಈತಿನ ಚಲನಚಿತ್ರಗಳಲ್ಲಂತೂ ತುಂಬ ಪ್ರಸಿದ್ಧಿ, ಅವಳು ಇವನನ್ನು ಪ್ರೀತಿಸ್ತಾಳೆ ಅಂತ ಜಗತ್ತಿಗೆಲ್ಲ ಗೊತ್ತಿರುತ್ತೆ, ಇವನಿಗೆ ಗೊತ್ತಿರೋದಿಲ್ಲ, ವೈಸ್ ವರ್ಷ. ಹಾಗೆ ಇಲ್ಲಿ ಕೂಡ ಎಲ್ಲದಕ್ಕೂ ಕಾಳಿದಾಸ ನೋಡಿ ಮೂಲ. ಕಾಳಿದಾಸರಿಂದಲೇ ಇವೆಲ್ಲ ಆರಂಭ ಆಗಿರತಕ್ಕಂಥದ್ದು. ರಾಜನಿಗೆ ಮಾಲವಿಕೆ ತನ್ನನ್ನು ಪ್ರೀತಿಸಲಾರಳು ಅಂತನ್ನುವಂಥ ದೃಷ್ಟಿ. ಆದರೆ ವಿದೂಷಕನಿಗೆ ಬೊಕಳಾವಳಿಕೆಗೆ ಎಲ್ಲ ಗೊತ್ತಿರುತ್ತೆ. ಇದು ನೋಡಿ ಚೋದ್ಯ. ಅಂದರೆ ಎಷ್ಟು ಭಾವನೆಗಳಿಗೆ ಅವನು ಮೊದಲನೇವನಾಗಿದ್ದಾನೆ, ಆದ್ಯ ಪುರುಷನಾಗಿದ್ದಾನೆ ಅನ್ನುವಂಥದ್ದು ನೋಡಬೇಕು. ಆಮೇಲೆ ಮಾಲವಿಕೆಯಲ್ಲಿ ಕೂತ್ಕೊಳ್ತಾಳೆ. ಆಗ ವಿದೂಷಕ ಹೇಳ್ತಾನೆ, ಇಲ್ಲೇ ಎಲ್ಲೋ ಇರಾವತಿ ಬರ್ತಾ ಇರೋ ಥರ ಕಾಣಿಸ್ತಾ ಇದೆ ಅಂತಂತಾನೆ. ನಹಿ ಕಮಲಿನೀಂ ದೃಷ್ಟ್ವಾ ಗ್ರಾಹಂ ಅವೇಕ್ಷತೆ ಮತಂಗಜ. ಮದಿಸಿದ ಆನೆ ಒಂದು ಸುಂದರವಾದ ಸರೋವರವನ್ನು ಕಂಡ ಮೇಲೆ ಅಲ್ಲಿ ಮೊಸಳೆ ಇರುತ್ತಾ ಇಲ್ವಾ ಅಂತ ಅಂಜೋದಿಲ್ಲ ಅಂತಾನೆ. ಹೀಗಂದವನು
ಅವಳು ಕಾಲಿಗೆ ಬೀಳ್ತಾನೆ, ಮುಂದೆ ಇರಾವತಿಯ ಕಾಲಿಗೆ ಬೀಳ್ತಾನೆ. ಇದು ಎಂಥದ್ದಿದು? ನಿಜ, ಇವನು ಮಹಾಪುರುಷ ಅಲ್ಲ, ಆದರೆ ಹೀನಾತಿ ಹೀನನೂ ಅಲ್ಲ, ಮಧ್ಯಮ ಪುರುಷ, ಒಳ್ಳೆಯ ರಾಜ, ಒಳ್ಳೆ ಸಾಹಸಿ, ಒಳ್ಳೆ ಯೋಧ, ತಕ್ಕಮಟ್ಟಿಗೆ ರಾಜಕಾರಣದಲ್ಲಿ ಬುದ್ಧಿವಂತವಾದ ತೀರ್ಮಾನ ತೆಗೆದುಕೊಳ್ತಾನೆ, ಕಲಾ ರಸಿಕ, ಸಂಗೀತ ನೃತ್ಯಾದಿಗಳ ಸೂಕ್ಷ್ಮಗಳನ್ನು ಬಲ್ಲ, ವಿದ್ವತ್ ಪ್ರಿಯ ಎಲ್ಲ ಹೌದು. ಆದರೆ ಒಂದು ಅಳತೆಗೆ ಮೀರಿ ಹೋಗಲಾರ, ತುಂಬ ದೊಡ್ಡ ಸಂಯಮ ಇಲ್ಲ. ಆ ಥರ ಎಷ್ಟು ಜನ ಕಾಣಿಸೋದಿಲ್ಲ ಲೋಕದಲ್ಲಿ. ನಾವು ಅಂದುಕೊಂಡು ಬಿಡ್ತೀವಿ ಒಂದು ಕ್ಷೇತ್ರದಲ್ಲಿ ದೊಡ್ಡವರಾದರು ಅಂದರೆ ಸರ್ವ ಕ್ಷೇತ್ರಗಳಲ್ಲಿಯೂ ಸರ್ವ ರೀತಿಯಲ್ಲಿಯೂ ಅವರು ದೊಡ್ಡವರಾಗಿರಬೇಕು ಅಂತ. ಅದು ನಮ್ಮ ದುರಾಶೆ ಅಲ್ವಾ? ನಾವು ಏನೂ ಆಗದೆ ಜಗತ್ತು ನಮಗಿಂತ ತುಂಬ ದೊಡ್ಡದಾಗಿರಬೇಕು ಅಂತ ನಿರೀಕ್ಷೆ ಮಾಡೋದು ಎಷ್ಟು ಚೆನ್ನ. ನಾವಂತೂ ಯಾವುದೂ ಆಗಬಾರ್ದು, ಅರೆ ಎಲ್ಲವೂ ಬೇರೆಯವರಾಗಬೇಕು. ಶಂಕರಾಚಾರ್ಯರು ಜಗತ್ತು ತುಂಬ ಇರಬೇಕು, ಅರೆ ಪಕ್ಕದ ಮನೇಲಿ ಇರಬೇಕು, ನಮ್ಮ ಮನೇಲಿ ಹುಟ್ಟಬಾರ್ದು. ಸನ್ಯಾಸ ಆಗಿಬಿಟ್ರೆ ಗತಿ ಏನು? ಈ ಥರ ಪ್ರತಿಯೊಬ್ಬರಿಗೂ ಹಾಗೇನೆ, ಬೇರೊಬ್ಬರು ಮಾರ್ಗದರ್ಶಿ ಆಗಬೇಕು, ನಾನು ಆಗಬಾರ್ದು, ಅದರೊಳಗೂ ಕಷ್ಟಪಡದೆ ನಾನು ಆಗಬಹುದು ಬೇಕಿದ್ದರೆ ಅನ್ನುವಂಥದ್ದು. ಇದು ತುಂಬ ತಪ್ಪು. ದೊಡ್ಡ ದೊಡ್ಡ ಸ್ಥಾನಮಾನಗಳಲ್ಲಿದ್ದವರಿಗೆ ದೌರ್ಬಲ್ಯಗಳಿರುವುದು ಸಹಜ. ಆದರೆ ಆ ದೌರ್ಬಲ್ಯಗಳಿದ್ದವರು ಸ್ಥಾನಮಾನಗಳಿಗೆ ಆ ದೌರ್ಬಲ್ಯದ ಕಾರಣ ಸಂಚಕಾರ ಬರುವುದು ಮಾತ್ರವಲ್ಲದೆ ದೇಶಹಿತವೋ ಲೋಕಹಿತವೋ ಘಾತಗೊಳ್ಳುವುದು ಉಂಟು ಅನ್ನುವ ಎಚ್ಚರ ಇಟ್ಟುಕೊಳ್ಬೇಕು. ನೆಹರೂಗಿದ್ದಂಥ ಸ್ತ್ರೀಲೌಲ್ಯದ ಕಾರಣ ಕಾಶ್ಮೀರ ದೊಡ್ಡ ಸಮಸ್ಯೆ ಆಯಿತು ಅನ್ನೋದನ್ನು ನಾವು ಕಂಡಿದ್ದೀವಿ. ಈ ಥರ ಬೇಕಾದಷ್ಟು ಕಡೆ ಉಂಟು. ರಾಜೀವ್ ಗಾಂಧಿಗಿದ್ದಂಥ ಈ ದೌರ್ಬಲ್ಯದಿಂದಲೇ ಇವತ್ತು ನಮ್ಮ ದೇಶಕ್ಕೆ ಇಕಾನಮಿ ಇಷ್ಟು ಹಾಳಾಗಿರ್ತಕ್ಕಂಥದ್ದು. UPA ಗೌರ್ಮೆಂಟು 2 ಟರ್ಮ್ ಬಂದು ಕೂತಿರೋದ್ರಿಂದ ಎಷ್ಟು ದೊಡ್ಡ ಪ್ರಮಾದವಾಗಿದೆ, ಪ್ರಪಂಚದಲ್ಲಿ ಎಷ್ಟು ಅನರ್ಥ ಆಗಿದೆ ಅನ್ನೋದನ್ನು ಸಾಮಾನ್ಯ ಜನರು ಈಗ ಬಲ್ಲವರಾಗ್ತಾ ಇದ್ದಾರೆ. ಯುರೋಪ್ಗೆ ಯಾವ ರೆಸಿಷನ್ ಬಂತು, ಗ್ರೀಸ್ಗೆ ಯಾವ ರೆಸಿಷನ್ ಬಂತು, ಅಮೆರಿಕಾಗೆ ಯಾವ ರೆಸಿಷನ್ ಬಂತು, ಅದೀಗ ಭಾರತಕ್ಕೆ ಬಂದು ಕೂತಿದೆ. ನನಗಂತೂ ಗೊತ್ತಾಗ್ತಾ ಇಲ್ಲ ಇದರ ಪರಿಹಾರ ಹೇಗಾಗುತ್ತದೆ ಅಂತ. ಪರಿಹಾರ ಅಂದರೆ ಏನು? ಇನ್ನಷ್ಟು ಬೆತ್ತಲೆ ಆಗುವುದೇ ದೇಶ, ಅದು ಬಿಟ್ಟು ಇನ್ಯಾವುದೂ ಕಾಣಿಸ್ತಾ ಇಲ್ಲ. ಅಂದರೆ ದೊಡ್ಡವರುಗಳ ದೌರ್ಬಲ್ಯ ಮಾಡುವ ಪ್ರಮಾದ ಏನು ಅಂತ. ಆದರೆ ಆ ಸಂದರ್ಭದಲ್ಲಿ ನಾವು ಇದನ್ನು ಗಮನಿಸ್ತಲೇ ಅವರ ದೌರ್ಬಲ್ಯಗಳಿಗೆ ಅತೀತರಾದಂಥ ಅವರೆಲ್ಲ ಅತಿಮಾನವರಲ್ಲ ಅನ್ನೋದನ್ನು ನಾವು ನೋಡಬೇಕು. ಅದರಿಂದ ತುಂಬ ವ್ಯಕ್ತಿ ಪೂಜೆಯನ್ನು ಬಿಡಬೇಕು. ಡೋಂಟ್ ಎಕ್ಸ್ಪೆಕ್ಟ್ ಟೂ ಮಚ್. ಅದೇ ಸಂದರ್ಭದಲ್ಲಿ ಅವರುಗಳು ನನಗಿಂತ ದೌರ್ಬಲ್ಯ ಉಂಟು, ಹಾಗಾಗಿ ಈ ಕೆಲಸಗಳಿಗೆ ನಾನು ಕೈ ಹಾಕೊಲ್ಲಪ್ಪ ಅಂತಲೂ ಇರಬೇಕಾದ ಸಾಮಾನ್ಯ ನೀತಿ ಸಂಹಿತೆ ಬೇಕು. ಅದಿಲ್ಲದೇ ತುಂಬ ಕಷ್ಟ. ಇದನ್ನು ಕಾಳಿದಾಸಾದಿ ಕವಿಗಳು ತುಂಬ ಸೂಕ್ಷ್ಮವಾಗಿ ಧ್ವನಿಸ್ತಾರೆ. ಆಮೇಲೆ ಮಾಲವಿಕೆ ತನ್ನ ಸಂಕಟವನ್ನು ತಾನು ಸ್ವಗತ ರೂಪದಲ್ಲಿ ತೋಡ್ಕೊಳ್ತಾ ಇದ್ದಾಳೆ. ರಾಜ ಹೇಳ್ತಾನೆ, ಔತ್ಸುಕ್ಯ ಹೇತುಂ ವಿವೃಣೋಮಿ ನತ್ವಾಂ ತತ್ವಾವಬೋಧೈಕ ಫಲೋ ನ ತರ್ಕ. ತರ್ಕ ಏನು ತತ್ವಾವಬೋಧವನ್ನು ಉಂಟು ಮಾಡ್ತಾ ಇಲ್ಲ, ಏನು ಮಾಡೋದು, ಉತ್ಕಂಠಿತವಾಗಿದೆ ಮನಸ್ಸು ಅಂತ ಅಂದುಕೊಳ್ತಾ ಇದ್ದಾನೆ. ಅಷ್ಟೊತ್ತಿಗೆ ಅವಳ ಕಾಲಿಗೆ ಅಲಂಕಾರ ಮಾಡುವುದಕ್ಕೆ ರಾಣಿಯ ದಿವ್ಯವಾದ ಸ್ವರ್ಣ ಮಂಜೀರ ನೂಪುರವನ್ನು ತೆಗೆದುಕೊಂಡು ಮತ್ತು ಅಲತಿಗೆಯನ್ನೆಲ್ಲ ತೆಗೆದುಕೊಂಡು ಇವಳು ಬಕುಲಾವಳಿಕೆ ಬರ್ತಾಳೆ. ಅಪಿ ಸುಖಂ ಸಖ್ಯಾಹ, ಏನೇ ಚೆನ್ನಾಗಿದೆಯಾ ಅಂತ ಕೇಳ್ಕೊಂಡು ಬರ್ತಾಳೆ. ಇಬ್ಬರು ಕೂತ್ಕೊಳ್ತಾರೆ. ಇವಳ ಕಾಲಿಗೆ ಅಲಂಕಾರವನ್ನು ಮಾಡ್ತಾ ಇದ್ದಾಳೆ. ಇವಳಿಗೆ ಒಂದೇ ಚಿಂತೆ, ಅಥವಾ ಏತದೇವ ಮೇ ಮೃತ್ಯುಮಂಡನಂ ಭವಿಷ್ಯತಿ ಅಂತ. ರಾಣಿ ಏನೋ ನನ್ನನ್ನು ಈ ದೋಹದ ಕಾರ್ಯಕ್ಕೆ ನೇಮನ ಮಾಡಿದ್ದಾಳೆ, ಒಂದು ಪಕ್ಷ ಗಿಡ ಹೂ ಬಿಡದೇ ಇದ್ದರೆ ನನಗಿನ್ನೂ ದೊಡ್ಡ ತೊಂದರೆ ಉಂಟಾಗುತ್ತದೆ, ಕೇಳಿದ್ದನ್ನು ಕೊಡ್ತೀನಿ ಅಂತ ಅಂದಿದ್ದಾಳೆ. ಇದು ಆಗಲಿಲ್ಲ ಅಂದರೆ ನನಗೇನೂ ಸಿಗೋದಿಲ್ಲ, ನಾನು ಇನ್ನಷ್ಟು ನಾಶವಾಗಬೇಕಾದ ಪರಿಸ್ಥಿತಿ ಅಂತ ಅನ್ನೋದು ಅವಳಿಗೆ ಚಿಂತೆ. ಆಗ ವಿದೂಷಕ ಅವಳದನ್ನೆಲ್ಲ ನೋಡಿ ರಾಜನಿಗೆ ಹೇಳ್ತಾ ಇದ್ದಾನೆ. ಮಾಲವಿಕೆ ತನ್ನ ಬದುಕು ಏನಾಗುತ್ತೋ ಏನೋ ಅಂತ ಕಳವಳ ಪಡ್ತಾ ಇದ್ದರೆ ಇವಳು ಏನು ಯೋಚನೆ ಮಾಡಬೇಡ, ಮರ್ಷಯ ತಾವದೇನಾಂ, ಯಾವ ಚಿಂತೆಯೂ ಬೇಡ, ನಿನ್ನ ಶರೀರ ಇದ್ದಂತೆ, ನಿನ್ನನ್ನು ಜೀವನ ಇದ್ದಂತೆ ಯೋಚನೆ ಮಾಡಬೇಡ ಅಂತ ಭರವಸೆನ ಮಾಲವಿಕೆಗೆ ಬಕುಲಾವಳಿಕೆ ತುಂಬುತ್ತಾ ಇದ್ದಾಳೆ. ಆಗ ಅವಳ ಕಾಲಿನ ಅಲಂಕಾರವನ್ನು ನೋಡ್ತಾ ರಾಜ ಅಂದ್ಕೋತಾನೆ, ಚರಣಾಂತರ್ನಿವೇಶಿತಾಂ ಪ್ರಿಯಾಯ ಸರಸಾಂ ಪಶ್ಯ ವಯಸ್ಯ ರಾಗಲೇಖಾಂ ಪ್ರಥಮಾಮಿವ ಪಲ್ಲವ ಪ್ರಸೂತಿಂ ಹರದಗ್ಧಸ್ಯ ಮನೋಭವ ದ್ರುಮಸ್ಯ. ಇವಳ ಕಾಲಿಗೆ ಕೆಂಪು ಬಣ್ಣದ ಅಲತಿಗೆ ಹಾಕ್ತಾ ಇದ್ದರೆ ಹೇಗಿದೆ ಅಂದರೆ, ಮನ್ಮಥ ದ್ರುಮ ಶಿವನಿಂದ ದಗ್ಧವಾದದ್ದು ಈಗ ಮೊದಲ ಚಿಗುರನ್ನು ಪಡೆದಿದೆಯಾ ಎನ್ನುವಂತೆ ಕಾಣಿಸ್ತಾ ಇದೆ ಅಂತ. ಕಾಳ್ಕಿಚ್ಚು ಬಂದು ಒಂದು ಮರ ಸುಟ್ಟೋಗಿದೆ, ಈಗ ವಸಂತ ಬಂದು ಮತ್ತೆ ಮರ ಚಿಗುರ್ತಾ ಇದೆ. ಆ ಮೋಟು ಮರ ಚಿಗುರುವ ಕೆಂಪು ಬಣ್ಣದ ಚಿಗುರುಗಳು ಹೇಗೆ ಕಾಣಿಸ್ತಾ ಇವೆ ಅಂದರೆ ಇವಳ ಅಲತಿಗೆ ಹಾಕಿ ಕಾಣಿಸ್ತಾ ಇದೆ. ಕಾಮನೇ ಆ ವೃಕ್ಷ, ಶಿವನೆಂಬ ಆ ಕಾಳ್ಕಿಚ್ಚಿನಿಂದ ಸುಟ್ಟು ಬೂದಿಯಾದ
ಅವನಿಗೆ ಚಿಗುರ್ತಾ ಇದ್ದಾನೆ ಎಂಬಂತೆ ಇವಳ ಕಾಲಿನ ಮೇಲಿನ ಆ ಅಲತಿಗೆಯ ರೇಖೆಗಳ ಮೂಲಕವಾಗಿ ತೋರ್ತಾ ಇದೆ ಅಂತ ತುಂಬ ಸುಂದರವಾಗಿರುವಂಥ ಒಂದು ಪದ್ಯವನ್ನು ಆರ್ಯ ಪದ್ಯವನ್ನು ಕೊಟ್ಟಿದ್ದಾನೆ. ಬಹಳ ಅದ್ಭುತವಾದಂಥ ಉತ್ಪ್ರೇಕ್ಷ ಅಲಂಕಾರ, ಉತ್ಪ್ರೇಕ್ಷೆಯ ಸಕಲಾಲಂಕಾರ ಜೀವಾತುಭೂತವಾದಂಥದ್ದು. ಆಮೇಲೆ ಅವನು ಅಂದ್ಕೋತಾನೆ, ಈಗ ನನಗೇ ಈ ದೋಹದ ಮಾಡಬೇಕು ಅಂತ ಅನ್ನಿಸ್ತಾ ಇದೆ. ಅಕುಸುಮಿತಂ ಅಶೋಕಂ ದೋಹದಾಪೇಕ್ಷೆಯಾವ ಪ್ರಣಮಿತ ಶಿರಸಂವಾ ಕಾಂತ ಮಾರ್ದ್ರಾಪರಾಧಂ. ನಾನು ತಲೆ ಬಗ್ಗಿಸ್ತೀನಿ, ತಲೆಗೆ ಅವಳು ಒದ್ದು ಬಿಡಲಿ ಎನ್ನುವಂಥ ರೀತಿಯಲ್ಲಿ ಅವನು ಕೇಳ್ಕೊಳ್ತಾ ಇದ್ದಾನೆ. ಆಗ ವಿದೂಷಕ ಹೇಳ್ತಾನೆ, ಪ್ರಹರಿಷ್ಯತಿ ತತ್ರ ಭವತಿ ತ್ವಾಂ ಅಪರಾಧಂ. ಹೌದೌದು, ನಿನಗೆ ಒದೀತಾಳೆ, ಬಿಡ್ತಾಳ ಅಂತ ತಮಾಷೆ ಮಾಡ್ತಾನೆ. ಮೂರ್ಧ್ನಾ ಪ್ರತಿಗೃಹೀತಂ ವಚಃ ಸಿದ್ಧಿದರ್ಶನೋ ಬ್ರಾಹ್ಮಣಸ್ಯ. ಅಯ್ಯೋ, ನೀನು ಬ್ರಾಹ್ಮಣ, ಮಹಾಬ್ರಾಹ್ಮಣ, ನಿನ್ನ ಮಾತು ಶಿರಸ ಸ್ವೀಕರಿಸ್ತೀನಿ ಅಂತಂತ ಇದ್ದಾನೆ. ಈ ಹೊತ್ತಿಗೆ ಇರಾವತಿ ಮತ್ತು ಅವಳ ಚೇಟಿ ನಿಪುಣಿಕೆ ಇಬ್ಬರು ಪ್ರವೇಶ ಮಾಡ್ತಾರೆ. ಇರಾವತಿ ಯುಕ್ತ ಮದ ಅಂತ ಹೇಳ್ಬಿಟ್ಟು ವಿಶೇಷಣ ಕವಿ ಹಾಕ್ತಾನೆ. ಯುಕ್ತ ಮದ ಅಂದರೆ ಕುಡಿದಿದ್ದಾಳೆ ಈಗಲೇ ಅಂತ. ನಮ್ಮ ಪ್ರಾಚೀನ ಭಾರತದಲ್ಲಿ ಮದ್ಯಪಾನ ಯಥೇಷ್ಟವಾಗಿತ್ತು. ನೀವು ದೆಹಲಿಯ ನ್ಯಾಷನಲ್ ಮ್ಯೂಸಿಯಮ್ಗೆ ಹೋಗಿ ನೋಡಿ, ಒಬ್ಬ ರಾಣಿಯೋ ಅಥವಾ ರಾಜಕುಮಾರಿಯೋ ಒಬ್ಬ ಶ್ರೀಮಂತ ಮಹಿಳೆಯೋ ಏನೋ ಕುಡಿದು ತೂರಾಡಿ ಬೀಳ್ತಾ ಇದ್ದಾಳೆ, ಮಂಡಿ ಮೇಲೆ ಇದ್ದಿದ್ದಾಳೆ, ಅವಳು ಮೊಣಕಾಲು ಕೆಳಗೆ ಬಿದ್ದು ಇದ್ದಾಳೆ, ಇನ್ನಿಬ್ಬರು ಹೆಂಗಸರು ಅವಳನ್ನು ಬಲವಂತವಾಗಿ ಎತ್ತುತ್ತಾ ಇದ್ದಾರೆ. ಆ ಒಂದು ಶಿಲ್ಪ ಉಂಟು, ಬಹಳ ವಿಶೇಷವಾಗಿ ಉಂಟು. ಅಂದರೆ ಇವೆಲ್ಲ ಸಮಾಜದಲ್ಲಿ ಇರುವಂಥವೇ, ಎಂದೂ ಯಾರೂ ಬದಲಾಯಿಸೋಕ್ಕಾಗೋದಿಲ್ಲ. ಆದರೆ ಇವು ತಪ್ಪು, ಇವನು ಹದ್ದಬಸ್ತಲ್ಲಿ ಇಟ್ಟುಕೊಳ್ಳಿ ಅಂತ ಹೇಳೋರ ಮಾತು ಹೆಚ್ಚು ಗೌರವನೀಯ ಅಂತ, ಇದನ್ನು ಬಿಟ್ಟವರು ದೊಡ್ಡವರು ಅಂತ ಸಮಾಜ ಗೌರವಿಸಬೇಕು. ಪ್ರಲೋಭನೆಗಳು, ದೋಷಗಳು, ದುಷ್ಟತನಗಳು ಇದ್ದೇ ಇರ್ತವೆ. ಆದರೆ ಒಳ್ಳೆಯವರು ದೊಡ್ಡವರು, ಒಳ್ಳೆಯವರಿಗೆ ಹೆಚ್ಚಿನ ಗೌರವ ಕೊಡಬೇಕು ಅನ್ನುವ ಭಾವ ಸಾಮಾನ್ಯರಲ್ಲಿ, ಜನಸಮುದಾಯದಲ್ಲಿ ಇರಬೇಕು. ಆದರ್ಶಗಳನ್ನು ಎಲ್ಲರೂ ಪಾಲಿಸೋಕ್ಕಾಗೋಲ್ಲ, ಆದರೆ ಆದರ್ಶಗಳನ್ನು ಯಾರು ಪಾಲಿಸ್ತಾರೋ ಅವರನ್ನು ಪೂಜಿಸುವಂಥ ಸಂದರ್ಭ ಇರಬೇಕು. ಇರಾವತಿ ಹೇಳ್ತಾಳೆ, ಶೃಣೋಮಿ ಬಹುಶೋ ಮದಃ ಕಿಲ ಸ್ತ್ರೀಜನಸ್ಯ ವಿಶೇಷ ಮಂಡನಮಿತಿ ಅಪಿ ಸತ್ಯೇಶ ಲೋಕವಾದ. ನಾನು ಬಹಳ ಬಾರಿ ಕೇಳಿದ್ದೀನಿ, ಕುಡಿದ ಮದ ಹೆಂಗಸರಿಗೆ ವಿಶೇಷವಾದ ಅಲಂಕಾರ ಅಂತ. ಈ ಲೋಕೋಕ್ತಿ, ಈ ಲೋಕದ ಮಾತು ನಿಜವೇನೆ ಅಂತ ಸಖೀನ್ ಕೇಳ್ತಾಳೆ. ಪ್ರಥಮಂ ಲೋಕವಾದ ಏವ ಅದ್ಯ ಸತ್ಯ ಸ್ಮೃತ. ಅದು ಲೋಕದ ಪ್ರವಾದ, ಲೋಕರೂಢಿ ಮಾತು. ಈಗ ನಿಮ್ಮನ್ನು ನೋಡಿದ್ರೆ ನಿಜ ಅನಿಸ್ತಾ ಇದೆ ಒಡತಿ ಅಂತ. ಎಂಥ ಹೊಗಳ ಭಟ್ಟಿನಿ ನೋಡಿ ಇವಳು. ಬಾ ದೋಲಾಗ್ರಹದ ದಾರಿ ತೋರಿಸು ಅಂತ. ತೋರಿಸೋ ಸ್ಥಿತಿಯಲ್ಲೇ ಇದ್ದಾಳೆ ಅವಳು, ದಾರಿ ಕಾಣಿಸ್ದಂಥ ರೀತಿ. ಮತ್ತು ಸ್ವಾಮಿ ಹತ್ತು ಕಡೆ ಹೋಗಿದ್ದಾನ ಅಂತ ನೋಡ್ತಾ ಇದ್ದೀನಿ ಅಂತ. ಖಂಡಿತ ಹೋಗೇ ಇರ್ತಾನೆ, ಮೇಲಿನ ಪ್ರೀತಿ ತುಂಬ ಇರುತ್ತಮ್ಮ ಅಂತ ಇರಾವತಿ ಹೇಳ್ತಾಳೆ. ಅಲಂ ಸೇವೆಯ ಮಧ್ಯಸ್ಥತಾಂ ಪರಿಗೃಹ್ಯ ಭಣ. ಸುಮ್ಮನೆ ನನ್ನ ಹೊಗಳಕ್ಕೆ ಹೇಳಬೇಡ, ತಟಸ್ಥವಾಗಿ ಹೇಳು ಅಂತ. ಇಲ್ಲ, ಗೌತಮ ಹೇಳಿದ್ದಾನೆ, ವಸಂತೋತ್ಸವೋಪಾಯನ ಲೋಲುಪೇನ ಆರ್ಯ ಗೌತಮೇನ ಕಥಿತಂ ತ್ವರತಾಂ ಭಟ್ಟಿನೀತಿ. ವಸಂತೋತ್ಸವದ ಸಿಹಿ ತಿಂಡಿಗಳಿಗೆ ಮೋಜುಗೊಂಡಿರ್ತಕ್ಕಂಥ ಲೋಲುಪ ಗೌತಮ ಹೇಳಿದ್ದಾನೆ. ಈ ಉಯ್ಯಾಲೆ ಉತ್ಸವ ಅಂತಂದರೆ ಒಂದಷ್ಟು ತಿಂಡಿ ತೀರ್ಥ ಎಲ್ಲ ಇರ್ತದೆ, ಅದನ್ನು ಕಂಡ್ರೆ ಆಸೆ ಹೊಟ್ಟಬಾಕ ಗೌತಮ. ಅದಕ್ಕೆ ಮಹಾರಾಜ ಉದ್ಯಾನದ ಕಡೆಗೆ ಬರ್ತಾನೆ, ನಾನು ಕರ್ಕೊಂಡು ಬರ್ತೀನಿ ಇದ್ದಾನೆ, ಅದರಿಂದ ಬಂದೇ ಇರ್ತಾನೆ ಅಂತ. ಇರಾವತಿ, ಹೌದಾ, ಹಾಗಿದ್ರೆ ಹೋಗೋಣ. ಅರೆ ಚರಣವು ಪುನರ್ ನಮ್ಮಮ್ಮ ಪ್ರಸರತ, ಹೆಜ್ಜೆ ಹಾಕೋಕ್ಕೆ ಆಗ್ತಿಲ್ವಲ್ಲೇ ಅಂತಾಳೆ. ಕುಡಿದು ತೂರಾಡ್ತಾ ಇದ್ದಾಳೆ. ಇನ್ನು ಅವಳ ಮೈಯೇ ದೋಲೋತ್ಸವ ಮಾಡ್ತಾ ಇದೆ, ಇನ್ನಿಂಥ ಹಿಂದೋಲೋತ್ಸವ ಗೊತ್ತಾಗ್ತಾ ಇಲ್ಲ. ಆಮೇಲೆ ನಿಪುಣಿಕೆ ಹೇಳ್ತಾಳೆ, ಆಯಿತು, ಸ್ವಲ್ಪ ಹೊತ್ತು ಈ ಪ್ರಿಯಂಗು ಲತಾ ಪರಿರಕ್ಷಿತವಾದ ಅಶೋಕ ಶಿಲಾಪಟ್ಟಕದ ಮೇಲೆ ಕೂತ್ಕೊಳ್ಳೋಣ ಅಂತ. ಪ್ರಿಯಂಗು ಲತೆ, ಶ್ಯಾಮ ಅಂತ ಕರೀತಾರೆ, ಅದು ಸುತ್ತುವರೆದಿರ್ತಕ್ಕಂಥ ಅಶೋಕ ವೃಕ್ಷ. ಯಾವ ಅಶೋಕದ ಕೆಳಗೆ ಕೂತು ಮಾಲವಿಕೆ ಮತ್ತು ಬಕುಲಾವಲಿಕೆ ಕಾಲಿಗೆ ಅಲಂಕಾರ ಮಾಡ್ಕೋತಾ ಇದ್ದಾರೋ ಅದರ ಮತ್ತೊಂದು ಮೊಗ್ಗಲಿನಲ್ಲಿರುವ ಶಿಲಾಫಲಕದ ಮೇಲೆ ಈ ರಾಣಿ ಮತ್ತು ಸಖಿ ಕೂತ್ಕೊಳ್ಳೋದು. ಅವರನ್ನು ಪ್ರಿಯಂಗು ಲತೆಗಳು ಪದೇ ಆಗಿರುವ ಕಾರಣ ತಡೆದಿವೆ, ಕಾಣಿಸ್ತಾ ಇಲ್ಲ. ಇನ್ನೊಂದು ಕಡೆ ರಾಜ ಮತ್ತು ವಿದೂಷಕ ಇದ್ದಾರೆ, ಮಧ್ಯೆ ಮಾಲವಿಕೆ ಮತ್ತು ಬಕುಳಾವಳಿಕೆ, ಆ ಕಡೆಗೆ ರಾಜ ಮತ್ತು ವಿದೂಷಕ. ಈ ಎರಡು ಜೋಡಿನೂ ಇವ್ರಿಗೆ ಕಾಣಿಸ್ತಾ ಇದೆ. ಅದು ಅಲ್ಲಿರುವಂಥ ಸೆಟ್ಟಿಂಗ್. ಆಮೇಲೆ ಅಲ್ಲಿ ನೋಡ್ತಾ ನಿಪುಣಿಕೆ ಹೇಳ್ತಾಳೆ, ಅಯ್ಯಯ್ಯೋ ಅವಲೋಕಯಿತು ಭಟ್ಟಿನಿ ಚೂತಾಂಕುರಂ ವಿಚಿನ್ವಂತ್ಯೋಹೋ ಪಿಪೀಲಿಕಾಭಿ ದಷ್ಟಂ. ಮಾವಿನ ಚಿಗುರನ್ನು ಹುಡುಕೋ ಬರದಲ್ಲಿ ಇರುವೆ ಕಡ್ದಂಗೆ ಆಯ್ತಲ್ಲ ಅಂತ. ಯಾಕೆ ಅಂದರೆ ಇವರಿಬ್ಬರು ಇಲ್ಲಿ ಬಂದು ಕೂತಿದ್ದಾರಲ್ಲ ಅಂತ. ಯಾಕೆ ಅಂತ ಇವಳು ಕೇಳ್ತಾಳೆ. ಕಾಳಿದಾಸನ ಮಾತಿನ ಸೊಗಸೇ ಸೊಗಸು ನೋಡಿ. ಏಷ ಅಶೋಕ ಪಾದಪಚ್ಛಾಯಾಂ ಮಾಲವಿಕೆಯ ಬಕುಲಾವಲಿಕಾ ಚರಣಾಲಂಕಾರಂ ವಿರ್ವರ್ತಯತಿ ವಿವರ್ತಯತಿ.
ಅವಳಿಗೆ ಕಾಲಿಗೆ ಅಲಂಕಾರ ಮಾಡ್ತಾ ಇದ್ದಾಳೆ ನೋಡಿ ಅಂತ ಹೇಳ್ಬಿಟ್ಟು ಅಂತಾಳೆ. ಆ ಭೂಮಿರಿಯಂ ಮಾಲವಿಕಾಯ ಕಥಮತ್ರ ತರ್ಕಯಿಸಿ, ಇದು ಮಾಲವಿಕೆ ಬರುವಂಥ ಜಾಗ ಅಲ್ಲ, ಯಾಕೆ ನೀನು ಹೀಗೆ ಹೇಳ್ತಿದ್ಯಾ ಅಂತ. ತರ್ಕಯಾಮಿ ದೋಲಾ ಪರಿಭ್ರಷ್ಟಯ ಸ್ವರುಜ ಚರಣಯ ದೇವ್ಯ ಅಶೋಕ ದೋಹದ ಅಧಿಕಾರೇ ಮಾಲವಿಕಾ ನಿಯುಕ್ತೇತಿ. ಅಯ್ಯೋ ಉಯ್ಯಾಲೆಯಿಂದ ಜಾರಿ ಬಿದ್ದಲ್ಲ ಒಡತಿ ಧಾರಣಿ ದೇವಿಯವರು, ಅದಕ್ಕೆ ಅವ್ರ ಕೆಲಸ ಇವಳು ಮಾಡ್ತಾ ಇದ್ದಾಳೆ ಅನಿಸುತ್ತೆ. ಅನ್ಯಥಾ ಕಥಂ ದೇವಿ ಸ್ವಯಂ ಧಾರಿತಂ ನೂಪರಯುಗಲಂ ಪ್ರಜನಸ್ಯ ಅಭ್ಯನುಜ್ಞಾಸ್ಯತಿ. ಇಲ್ಲದೆ ಇದೆ ತಾನು ಹಾಕ್ಕೊಳ್ಳೋ ಗೆಜ್ಜೆನ ಇವಳಿಗೆ ಯಾಕೆ ಕೊಡ್ತಾ ಇದ್ಲು ಅಂತ. ಮಹತೀ ಕಲ್ವಸ್ಯ ಸಂಭಾವನಾ, ಇವಳಿಗೆ ಹೆಚ್ಚಾಯಿತು ಕಾಣೆ ಗೌರವ ಕೊಟ್ಟಿದ್ದು ರಾಣಿ ಅಂತಂತ ಇದ್ದಾಳೆ. ಈ ಅಂತಃಪುರದ ಪಾಲಿಟಿಕ್ಸು ಆ ರೀತಿಯಾಗಿ ಬರ್ತಾ ಇದೆ. ಏನು ಎಲ್ಲಿ ಹೋದ ರಾಜ ಅಂತ ಇವಳು ಅಂದ್ಕೋತಾ ಇದ್ದಾಳೆ ನಿಪುಣಿಕೆ. ಸ್ಥಾನೇ ಕಲು ಕಾತರಮ್ಮೆ ಹೃದಯಂ, ನನಗ್ಯಾಕೋ ಆಂದೋಲನೆ ಆಗ್ತಾ ಇದೆ ಅಂತ ಇರಾವತಿ ಅಂತಾಳೆ. ಅವ್ರಿಗೆ ನೋಡಿ ಇಷ್ಟು ಬೇಗ ವಾಸನೆ ಬಂದುಬಿಡುತ್ತೆ, ಇನ್ನೂ ನೋಡೇ ಇಲ್ಲ ರಾಜನ್ನ. ಇತ್ತ ಬೊಕಲಾವಳಿಕೆ ಮಾಲಕಿಗೆ ಹೇಳ್ತಾ ಇದ್ದಾಳೆ, ಅಪಿ ರೋಚತೆ ತೇ ರಾಗರೇಖಾ ವಿನ್ಯಾಸ, ಚೆನ್ನಾಗಿದೆಯೇನೇ ನಿನ್ನ ಕಾಲಿಗೆ ಅಲಂಕಾರ, ತುಂಬ ಚೆನ್ನಾಗಿದೆ. ಕೇನ ಪ್ರಸಾಧನ ಕಲೆಯ ಅಭಿನೀತಾಸಿ, ಯಾರು ನಿನಗೆ ಈ ಕಾಲಿಗೆ ಅಲಂಕಾರ ಮಾಡೋ ಕಲೆ ಕಲಿಸಿದ್ರು ಅಂತ. ಅತ್ರ ಖಲು ಭರ್ತೂ ಶಿಷ್ಯಾಸ್ಮಿ, ನಾನು ಮಹಾರಾಜರ ಶಿಷ್ಯೆ ಕಣೆ ಅಂತ. ಇದರೊಳಗೆ ಬೇಕಾದಷ್ಟು ಅರ್ಥಗಳು ಉಂಟು. ಸುಮ್ಮನೆ ಹೇಳಿದ್ಲು ಅಥವಾ ಬೊಕಲಾವಳಿಕೆನೂ ಒಂದು ಸರ್ತಿ ರಾಜ ನೋಡಿಬಿಟ್ಟಿದ್ನು. ರಾಜ ಅನ್ನೋ ಬಹುವಲ್ಲಭಾಹ ಗೊತ್ತಾಗೋದಿಲ್ಲ. ಕಾಳಿದಾಸ ಈ ಸೂಕ್ಷ್ಮಗಳನ್ನು ಹಾಗಾಗೇ ಮುಟ್ಟಿ ಮುಟ್ಟಿ ಬಿಟ್ಟುಬಿಡ್ತಾನೆ. ಇಲ್ಲಿಂದ ಆರಂಭಿಸಿ ಅವನು ರಘುವಂಶದ ರಾಮನವರೆಗೂ ಹೋಗಿದ್ದಾನೆ. ಇದು ಕಾಳಿದಾಸನ ಸೋಪಾನ ನಿಶ್ರೇಣಿ. ತ್ವರೆಯ ತಾವದೇನಾಂ ಗುರುದಕ್ಷಿಣಾಯಿ. ಈಗ ವಿದೂಷಕ ಹೇಳ್ತಾನೆ ರಾಜನಿಗೆ, ಹೋಗೋ ಓಡೋಗ್ಬಿಟ್ಟು ಗುರುದಕ್ಷಿಣೆ ಅಂತ ಹೇಳೋ ಮಹಾರಾಜ ಅಂತ. ನನ್ನ ಗುರುದಕ್ಷಿಣೆ ಕೊಡುತ್ತು ಬೊಕಲಾವಳಿಕೆನ ಕೇಳೋ. ಆಗ ಅವಳು ತನ್ನ ಶಿಷ್ಯ ಮಾಲವಿಕೆನೇ ಗುರುದಕ್ಷಿಣೆ ಅಂತ ಕೊಟ್ಬಿಡ್ತಾಳೆ ಅಂತನ್ನುವಂಥದ್ದು. ಬೊಕಲಾವಳಿಕೆ ಆಗ ಹೇಳ್ತಾಳೆ, ಅಂತ ಸಿದ್ಧೋ ಮೇ ದರ್ಪ, ನನ್ನ ಹೆಮ್ಮೆಗೆ ತಕ್ಕಂತೆ ನಿನ್ನ ಕಾಲಿನ ಅಲಂಕಾರ ಆಗಿದೆ ನೋಡು. ಕೇವಲ ಮುಖಮಾರುತಃ ಲಂಬಯಿತವ್ಯ ಅಥವಾ ಪ್ರವಾತಮೇತದ ಸ್ಥಾನ. ಈಗ ಒಣಗಬೇಕು, ಬಾಯಿಂದ ಊದ್ತೀನಿ, ಅಥವಾ ಈ ಬೀಸಿ ಬರುವ ತಂಗಾಳಿಯೇ ನಿನ್ನ ಕಾಲಿನ ಅಲತಿಗೆಯನ್ನು ಒಣಗಿಸುತ್ತೆ ಅಂತಂತಾಳೆ. ರಾಜ ಅಂದುಕೋತಾನೆ, ಅಯ್ಯೋ ಅವಳ ಕಾಲಿಗೆ ನಾನೇ ಹೋಗ್ಬಿಟ್ಟು ಆ ಊದು ಸೇವೆ ಮಾಡ್ತೀನಿ ಅಂತ. ಪ್ರತಿಪನ್ನ ಪ್ರಥಮ ತರಹ ಸಂಪ್ರತಿ ಸೇವಾವಕಾಶೋ ಮೇ ಅಂತ ಹೇಳಿಬಿಟ್ಟು, ಇದೇನು ಆರ್ದ್ರಾಲಕ್ತಕಂ ಅಸ್ಯಾಶ್ಚರಣಂ ಮುಖಮಾರುತೇನ ಶೋಷಯಿತು ಪ್ರತಿಪನ್ನ ಪ್ರಥಮ ತರಹ ಸಂಪ್ರತಿ ಸೇವಾವಕಾಶೋ ಮೇ ಅಂತ. ವಿದೂಷಕ ಹೇಳ್ತಾನೆ, ಕುತಸ್ಥೆ ಅನುಶಯ, ಅಯ್ಯೋ ನಿನಗೆಲ್ಲಪ್ಪ ಅಲ್ಲಿ ಭಾಗ್ಯ, ಸುಮಾರು ದೂರ ಇದೆ ಅದೆಲ್ಲ ಅಂತ. ಈತ ಬೊಕಲಾವಳಿಕೆ ಹೇಳ್ತಾ ಇದ್ದಾಳೆ, ಸರ್ವತಾ ಭರ್ತು ಅಂಕ ಪರಿವರ್ತಿನೋ ಭವ, ನೀನು ಈ ಕಾಲಿಂದ ಮಹಾರಾಜನ ತೊಡೆಯ ಮೇಲೆ ಇಡುವಂಥವಳು ಆಗು ಅಂತ ಆಶೀರ್ವಾದ ಮಾಡ್ತಾ ಇದ್ದಾಳೆ. ಇವ್ರಿಗೆ ಗೊತ್ತೇ ಇಲ್ಲ ತಮ್ಮನ್ನು ಇನ್ನು 4 ಜನ ನೋಡ್ತಾ ಇದ್ದಾರೆ ಅಂತ. ಅವ್ರ ಪಾಡಿಗವ್ರು ಮಾತಾಡ್ಕೊಳ್ತಾ ಇದ್ದಾರೆ. ಎಷ್ಟೋ ಸರ್ತಿ ಯಜಮಾನರು ಅವ್ರುಗಳೆಲ್ಲ ಇಲ್ಲದೇ ಇದ್ದಾಗ ಸೇವಕರು ಹೇಗೆ ಆಡ್ತಾರೆ, ಆಫೀಸರ್ ಇಲ್ಲದೇ ಇದ್ದಾಗ ಸಬಾರ್ಡಿನೇಟ್ ಹೇಗೆ ಆಡ್ತಾನೆ, ಅದೆಲ್ಲ ಇಲ್ಲಿ ಈ ರೀತಿಯಲ್ಲೇ ಇರ್ತಕ್ಕಂಥದ್ದು. ನನ್ನ ಆಶೀರ್ವಾದ ಅದಕ್ಕಿದೆ ಅಂತ ರಾಜ ಇತ್ತ ಕಡೆ ಹೇಳ್ತಾ ಇದ್ದಾನೆ. ಇದನ್ನೆಲ್ಲ ಈ ನಿಪುಣಿಕೆ ಮತ್ತು ಇರಾವತಿ ನೋಡ್ತಾ ಇದ್ದಾರೆ. ನಾಟಕವಾಗಿ ಮಾಡಿದ್ರೆ ರಂಗಸ್ಥಳದಲ್ಲಿ ಹೇಗಿರುತ್ತೆ ನೋಡಿ. ಆಗ ಸಂಸ್ಕೃತ ನಾಟಕ ಮಾಡುವಾಗ ಲೈಟಿಂಗ್ ಯಾವುದೂ ಇರಲಿಲ್ಲ. ಈಗ ಲೈಟಿಂಗ್ ಟೆಕ್ನಿಕ್ಕಿಂದ 3 ಭಾಗ ಮಾಡಿ ಸ್ಟೇಜಲ್ಲಿ ಅವರು ಮಾತಾಡುವಾಗ ಅಲ್ಲಿಗೆ ಲೈಟ್ ಫೋಕಸ್ ಮಾಡುವಂಥದ್ದು ಇದು ಇದ್ದಾಗ ಎಷ್ಟು ಚೆನ್ನಾಗಿ, ಸಿನಿಮಾದಲ್ಲಂತೂ ಕ್ಲೋಸಪ್ಗಳು ಎಲ್ಲ ಇರುತ್ತದೆ, ಅಷ್ಟು ಚೆನ್ನಾಗಿ ರಂಜಿಸುವಂಥದ್ದು. ಮಾಲವಿಕೆ ಹೇಳ್ತಾಳೆ, ಸಖಿ ಮಾ ಅವಚನೀಯ ಮಂತ್ರೈಸ್ವ, ಹೇಳಬಾರ್ದನ್ನೆಲ್ಲ ಹೇಳಬೇಡ ಅಂತ. ಬೊಕಲಾವಳಿಕೆ ಹೇಳ್ತಾಳೆ, ಮಂತ್ರೈತವ್ಯಮೇವ ಮಂತ್ರಿತಮ್ಮಯ್ಯ, ಹೇಳಬೇಕಾದ್ದನ್ನೇ ಹೇಳದೆ ಅಂತಾಳೆ. ಆಮೇಲೆ ಬೊಕಲಾವಳಿಕೆ ಹೇಳ್ತಾಳೆ, ಇಲ್ಲ ನಿನ್ನ ಬಗ್ಗೆ ರಾಜನಿಗೆ ಪ್ರೀತಿ ಇದೆ ಅಂತ. ಇಲ್ಲ ಅಲೀಕಂ ಮಂತ್ರೈಸೆ ಏತದೇವ ಮೈ ನಾಸ್ತಿ, ನನಗೇ ಇಲ್ಲ ಪ್ರೀತಿ, ನನಗೆ ಸಂಕೋಚ ಇದೆ, ನೀನು ಸುಮ್ಮನೆ ಸುಳ್ಳು ಹೇಳಬೇಡ ಅಂತ. ಬೊಕಲಾವಳಿಕೆ ಹೇಳ್ತಾಳೆ, ಅನುರಾಗ ಅನುರಾಗೇಣ ಪರೀಕ್ಷಿತವ್ಯ ಇತಿ ಸುಜನ ವಚನಂ ಪ್ರಮಾಣೀಕರು. ಅನುರಾಗ ಅನುರಾಗದಿಂದಲೇ ಪರೀಕ್ಷೆ ಮಾಡಲ್ಪಡಬೇಕಾದದ್ದು ಅನ್ನೋದು ಒಳ್ಳೆಯವರ ಮಾತು, ನೀನು ಪರೀಕ್ಷೆ ಮಾಡ್ಕೊ ಅಂತ. ಆಗ ಮಾಲವಿಕೆ ಹೇಳ್ತಾಳೆ, ಕಿಮ್ ಆತ್ಮಶ್ಚಂದೇನ ಮಂತ್ರೈಸಿ, ಏನು ನಿನ್ನ ಮನಸ್ಸಿಗೆ ತೋರಿದ್ದೆಲ್ಲ ನನಗೆ ಹೇಳ್ತಾ ಇದೆಯಾ ಅಂತ. ಇವಳಿಗೆ ಸಂಕೋಚ. ನಹಿ ನಹಿ ಭರ್ತೂ ಕಲ್ವೇತಾನಿ ಪ್ರಣಯ ಮೃದುಲಾನಿ ಅಕ್ಷರಾಣಿ ವಕ್ತಾಂತರಿತಾನಿ, ಇದೆಲ್ಲ ಮಹಾರಾಜನ ಮಾತುಗಳು ನನ್ನ ಬಾಯಿಂದ ಬರ್ತಾ ಇದೆ, ಅವನ ಇಂಗಿತವನ್ನು ನಾನು ಹೇಳ್ತಾ ಇದ್ದೀನಿ ಅಂತಾಳೆ. ಮಾಲವಿಕೆ ಹೇಳ್ತಾಳೆ, ಸಖಿ ದೇವೀಂ ಚಿಂತೆಯತ್ವ ನಮೇ ಹೃದಯಂ ವಿಶ್ವಸಿತಿ, ದೇವಿಯ ಬಗ್ಗೆ ಯೋಚನೆ ಮಾಡಿದ ತಕ್ಷಣ ನನಗೆ ವಿಶ್ವಾಸವೇ ಉಂಟಾಗೋಲ್ಲ, ಭಯ ಅಂತ. ಮುಗ್ಧೆ ಭ್ರಮರ ಸಂಪಾತ ಭವಿಷ್ಯತೀತಿ ವಸಂತಾವತಾರ ಸರ್ವಸ್ವಂ ಕಿಮ್ನ ಚೂತಪ್ರಸವ ಅವತಂಸಯಿಸ್ತವ್ಯ.
ದುಂಬಿಗಳು ಬಂದು ಮುತ್ಕೊಳ್ತ್ವೆ ಅಂತ ಮಾವಿನ ಹೂಗೊಂಚಲನ್ನು ಯಾರಾದರೂ ಮುಡ್ಕೊಳ್ಳದೆ ಇರ್ತಾರ? ಮಹಾರಾಣಿ ಕೋಪ ಬರುತ್ತೆ ಅಂತ ಮಹಾರಾಜ ಬಿಡ್ತಾನ? ಏನೂ ಇಲ್ಲ, ನಿನ್ನ ಖಂಡಿತ ಕೈ ಹಿಡಿತಾನೆ ಅಂತಂತಾಳಿದ್ದಾಳೆ. ಅಯ್ಯೋ, ನೀನು ತುಂಬ ಕೆಟ್ಟವಳಮ್ಮ. ತ್ವಂ ತಾವತ್ ದುರ್ಜಾತೆ ಗಚ್ಚತಃ ಸಹಾಯಿನಿ ಭವ. ನೀನು ತುಂಬ ಕೆಟ್ಟದ್ರೊಳಗೆ ಬಹಳ ಸಹಕಾರಿಣಿ ಅಂತ. ವಿಮರ್ಧ ವ್ಯಕ್ತ ಸುರಭಿ ಬಕುಲಾವಲಿಕಾ ಕಲ್ವಹಂ. ಬುಜ್ಜಿದಷ್ಟು ಪರಿಮಳ ಬರೋಳು, ನೀನು ಏನು ಬೈಯೆ, ನಾನು ನಿನ್ನ ಜೊತೆಗೆ ಚೆನ್ನಾಗಿಯೇ ಇರ್ತೀನಿ ಅಂತ ಅವಳಂತ ಇದ್ದಾಳೆ. ಆಗ ಮಹಾರಾಜ ಹೇಳ್ತಾ ಇದ್ದಾನೆ, ಸಾಧು ಬಕುಲಾವಲಿಕೆ ಸಾಧು. ಆಹಾ ಬಕುಲಾವಲಿಕೆ, ನೀನು ಎಷ್ಟು ಒಳ್ಳೆಯ ಕೆಲಸ ಮಾಡ್ತಾ ಇದೆಯಮ್ಮ. ಭಾವಜ್ಞಾನಾನಂತರಂ ಪ್ರಸ್ತುತೇನ ಪ್ರತ್ಯಾಖ್ಯಾನೆ ದತ್ತಯುಕ್ತೋತ್ತರೇಣ ವಾಕ್ಯೇನೇಯಂ ಸ್ಥಾಪಿತ ಸ್ವೇ ನಿದೇಶೆ ಸ್ಥಾನೇ ಪ್ರಾಣಾ ಕಾಮಿನಾಂ ದೂತ್ಯಧೀನಾ. ದೂತಿಯರಿಲ್ಲದೆ ಇದ್ದರೆ ಕಾಮುಕರಿಗೆ ಕಾಮಿನಿಯರಿಗೆ ವ್ಯವಹಾರವೇ ನಡೆಯೋದಿಲ್ಲ. ನೀವೇ ನಮ್ಮ ಸರ್ವಸ್ವ, ನೀವೇ ನಮ್ಮ ದೇವರು ಅಂತಂತ ಇದ್ದಾನೆ. ಅಂದರೆ ಮೀಡಿಯೇಟರ್ಸ್ ಇಲ್ಲದೆ ಎಂಥ ಕೆಲಸವೂ ನಡೆಯೋಲ್ಲ. ಮೊನ್ನೆ ಆದಂಥ ನ್ಯಾಯಮೂರ್ತಿಗಳಿಗೆ ಲಂಚ ಕೊಡುವಂಥದ್ದಕ್ಕೂ ಮೀಡಿಯೇಟರ್ ಬೇಕಾಯಿತು ಅಂತಂದರೆ ಅರ್ಥಕಾಮ ಪ್ರಪಂಚದಲ್ಲಿ ಮಾತ್ರವಲ್ಲ, ಮೋಕ್ಷ ಪ್ರಪಂಚದಲ್ಲೂ ಗುರು ಅನ್ನುವ ಮೀಡಿಯೇಟರ್ ಬೇಕು. ಇನ್ನು ಏನಂತ ನೋಡ. ಹೀಗಾಗಿ ದೂತಿಯರಿಲ್ಲದೆ ಆಗುವಂಥದ್ದೇ ಅಲ್ಲ ಕೆಲಸ. ಇತ್ತ ಇರಾವತಿ ಹೇಳ್ತಾ ಇದ್ದಾಳೆ, ಸಖಿ ಪಶ್ಯ ಕಾರಿತಮೇವ ಬಕುಲಾವಳಿಕೆ ಏತಸ್ಮಿನ್ ಪದಂ ಮಾಲವಿಕಾಯ. ಮಾಡೇ ಬಿಟ್ಲು ಬಕುಲಾವಳಿಕೆ ಮಾಡಬಾರದನ್ನೆಲ್ಲ ಅಂತಾಳೆ. ಭಟ್ಟಿನಿ ಅಧಿಕಾರಸ್ ಯೋಚಿತ ಉಪದೇಶ. ಅವಳು ಯೋಗ್ಯತೆಗೆ ತಕ್ಕಂತ ಮಾತಾಡ್ತಾ ಇದ್ದಾಳೆ, ಒಡತಿ ಅಂತಿದ್ದಾಳೆ. ಇರಾವತಿ ಹೇಳ್ತಾಳೆ, ಸ್ಥಾನೇ ಖಲು ಶಂಕಿತಮ್ಮೇ ಹೃದಯಂ ಗೃಹೀತಾರ್ಥಾ ಅನಂತರಂ ಚಿಂತಿಷ್ಯಾಮಿ. ನಾನು ಅಂದ್ಕೊಂಡಿದ್ದೇ ಆಯಿತು, ಇವಳಿಗೆ ನಾಟ್ಯ ಸ್ಪರ್ಧೆ ಆದಾಗ್ಲಿಂದಲೂ ಈ ಚಿಂತೆ ಇದೆ ಅನಿಸುತ್ತೆ. ಎಲ್ಲ ಅರ್ಥವಾಯಿತು ಮಾಡ್ತೀನಿ ಅಂತಿದ್ದಾಳೆ. ಬಕುಲಾವಳಿಕೆ ಹೇಳ್ತಾ ಇದ್ದಾಳೆ, ತೇ ನಿರ್ವೃತ್ತ ಪರಿಕರ್ಮ ಚರಣ. ಅಲಂಕಾರ ಆಯಿತು. ಪರಿಕರ್ಮ ಅಂದರೆ ಅಲಂಕಾರ, ಚರಣಕ್ಕೆ ಅಲಂಕಾರವಾಯಿತು. ಯಾವುದೇ ನಮ್ಮ ಸನೂಪುರಂ ಕರೋಮಿ, ನೂಪುರವನ್ನು ಅಲಂಕರಿಸ್ತೀನಿ ಅಂತ ಹೇಳ್ಬಿಟ್ಟು ಅಲಂಕಾರ ಮಾಡ್ತಾಳೆ. ಆಮೇಲೆ ಮರದ ಹತ್ರ ಕರ್ಕೊಂಡು ಹೋಗ್ತಾಳೆ. ಏಷ ಉಪರೂಢರಾಗ ಉಪಭೋಗಕ್ಷಮ ಪುರತಸ್ಥೆ ವರ್ತತೆ. ನೋಡು, ನಿನ್ನೆದುರಿಗೆ ರಾಗರಂಜಿತವಾದದ್ದು, ಉಪಭೋಗಾರ್ಹವಾದದ್ದು ಎದುರಿಗಿದೆ ಅಂತ. ಇದು ಸಂಸ್ಕೃತದಲ್ಲಿ ಸಾಧ್ಯ, ಪುಲ್ಲಿಂಗದಲ್ಲಿ ಅಶೋಕ ವೃಕ್ಷ ಅಂತ. ಇವಳು ಉಪಭೋಗಾರ್ಹವಾದದ್ದು, ಅನುರಾಗಪೂರ್ಣವಾದದ್ದು ಅಂದ ತಕ್ಷಣ ಮಹಾರಾಜ ಅಂದ್ಕೊಂಡ್ಬಿಟ್ಟು ಕಿಂ ಭರ್ತ ಅಂತ ಕೇಳ್ತಾಳೆ. ಬಕುಲಾವಳಿಕೆ ನಗ್ತಾಳೆ. ನ ತಾವತ್ ಭರ್ತ ಅಶೋಕ ಶಾಖಾವಲಂಬಿ ಪಲ್ಲವಗುಚ್ಛ. ಇದು ಅಶೋಕದ ಚಿಗುರು, ಯಜಮಾನ ಅಲ್ಲ ಅಂತ. ಇವಳು ಸಂಕೋಚ, ನಾಚಿಕೆ, ದುಃಖ ಎಲ್ಲ ಆಗುತ್ತದೆ. ಆಗ ರಾಜ ಅಂದ್ಕೋತಾನೆ, ಗೊತ್ತಾಯಿತು, ಇನ್ನು ಸೂಚನೆ ಸಿಕ್ತು, ಇವಳು ಪ್ರೀತಿಸ್ತಾ ಇದ್ದಾಳೆ ಅಂತ ಅಂದುಕೊಳ್ತಾನೆ. ಮಾಲವಿಕೆ ಈಗ ದೋಹದವನ್ನು ಮಾಡ್ತಾಳೆ. ಪಾದಂ ಅಶೋಕಸ್ಯ ಪ್ರಹಿಣೋತಿ. ಮೆಲ್ಲನೆ ಕಾಲಿನ ಆ ಅಶೋಕ ವೃಕ್ಷದ ಬುಡಕ್ಕೆ ತಾಕತೋ ಇಲ್ಲವೋ ಅನ್ನುವಂತೆ ತಾಕಿಸಿ ದೋಹದ ಮಾಡ್ತಾಳೆ. ಮತ್ತು ಬಕುಲಾವಳಿಕೆ ಹೇಳ್ತಾಳೆ, ಎಷ್ಟೇ ಚರಣಸತ್ಕಾರಂ ಲಂಬಿತಃ ಯದಿ ಕುಸುಮೋದ್ಗಮಂ ಭೇದವಂತರೋ ಭವೇತ್ ನಿರ್ಗುಣೋಯಂ ಅಶೋಕ. ಸಖಿ, ಇನ್ನು ಈ ಅಶೋಕ ಹೂ ಬಿಡಲಿಲ್ಲ ಅಂತಂದರೆ ಇದು ನಿರ್ಗುಣ, ಇದರ ದೋಷವೇ ಹೊರತು ನಿನ್ನ ದೋಷವಲ್ಲ. ನಿರ್ಗುಣೋಯಂ ಅಶೋಕ ಯದಿ ಕುಸುಮೋದ್ಭೇದ ಮಂಥರಃ ಭವೇತ್. ಹೂಗಳನ್ನು ಬಿಡೋದಕ್ಕೆ ಸಂಕೋಚ ಪಟ್ಟಲ್ಲಿ, ತಡ ಮಾಡದಲ್ಲಿ ಇದರದೇ ಪಾತಕ ಅನ್ನಬೇಕು. ಎಷ್ಟೇ ಚರಣಸತ್ಕಾರಂ ಲಂಬಿತಃ ಅಂತ ರಾಜ ಹೇಳ್ತಾ ಇದ್ದಾನೆ. ಒಂದು ಪೃಥ್ವಿ ಛಂದಸ್ಸಿನ ಪದ್ಯದಲ್ಲಿ ವಿಶೇಷವಿಲ್ಲವಾದರೂ ಯತಿಭಂಗ ಎರಡು ಕಡೆ ಆಗಿದೆ, ಅದು ವಿಶೇಷ. ನವಾಂಬುರುಹ ಕೋಮಲೇ ನಚರಣೇನ, ಅಲ್ಲಿ ಯತಿವಿಲಂಘನ ಆಗಿದೆ. ನವಾಂಬುರುಹ ಕೋಮಲೇನ ಚರಣೇನ ಸಂಭಾವಿತ ಅಂತ ಪಾದ. ಅರೆ ನವಾಂಬುರುಹ ಕೋಮಲೆ ಎನ್ನುವ 8 ಅಕ್ಷರಕ್ಕೆ ಯತಿ ಬರಬೇಕು. ಕೊನೆ 3ನೇ ಸಾಲಿನಲ್ಲೂ ಅಷ್ಟೇ. ಅಶೋಕ ಯದಿ ಸದ್ಯಯೇವ ಮುಕುಲೈರ್ನ ಸಂಪತ್ಸ್ಯತೆ. ಅಶೋಕ ಯದಿ ಸದ್ಯಯೇ ಅನ್ನುವಲ್ಲಿ ಯತಿ ಬರಬೇಕು. ಹೀಗೆ 2 ಕಡೆಯಲ್ಲೂ ಯತಿ ವಿಲಂಘನ ಆಗಿದೆ. ಭರ್ತರೇನು ಮಾಡ್ತಾನೆ, ಲಭೇತ ಸಿಕತಾಸು ತೈಲಮಪಿ ಯತ್ನತಃ ಪೀಡಯನ್ ಕದಾಚಿತಪಿ ಶಶವಿಷಾಣ ಮಾಸಾದಯೇತ್ ನತು ಪ್ರತಿನಿವಿಷ್ಟ ಮೂರ್ಖಜನ ಚಿತ್ತ ಮಾರಾಧಯೇತ್ ಅಂತ. ಕಾಳಿದಾಸನ ಕಾಲಕ್ಕೆ, ಭರ್ತೃರಿ ಕಾಲಕ್ಕೆ ಈ ಪೃಥ್ವಿಗೆ ಯತಿಸ್ಥಾನ ಇನ್ನೂ ದೃಢವಾಗಿ ನಿರ್ದೇಶಿತವಾಗಿರಲಿಲ್ಲ ಅನಿಸುತ್ತದೆ. ಆಮೇಲೆ ತುಂಬ ಚೆನ್ನಾಗಿ ಬಂತು. ಜಗನ್ನಾಥಾದಿಗಳು ಬಹಳ ಚೆನ್ನಾಗಿ ನಿರ್ವಾಹ ಮಾಡ್ತಾರೆ. ಸ್ಮೃತಾಪಿ ತರುಣಾತಪಂ ಕರುಣಯ ಹರಂತಿ ನೃಣಾಂ ಅಭಂಗುರ ತನುತ್ವಿಷಾಂ ವಲಯಿತಾಶತೈರ್ವಿದ್ಯುತಾಂ ಕಲಿಂದಗಿರಿ ನಂದಿನಿ ತಟಸುರದ್ರಮಾ ಲಂಬಿನಿ ಮದೀಯ ಮತಿ ಚುಂಬಿನಿ ಭವತು ಕಾಪಿಕಾ ದಂಬಿನಿ. ತುಂಬ ಸೊಗಸಾಗಿ ಮಾಡಿದ್ದಾರೆ. ಅಂದರೆ ನೋಡಿ, ಇವನ್ ಹೋಮರ್ ನಾಡ್ಸ್ ಅನ್ನುವಂತೆ ಐರಾವತವು ಅಡಿ ತಪ್ಪುತ್ತೆ ಅಂತ ಕೈಲಾಸಂ ಹೇಳ್ತಾರಲ್ಲ, ಹಾಗೆ ಆಗುತ್ತದೆ. ಈಗ ರಾಜ ಪ್ರವೇಶ ಮಾಡ್ತಾನೆ. ಒಂದಿಷ್ಟು ವಿನೋದ ಮಾಡ್ತೀನಿ ಅಂತ ವಿದೂಷಕ ಬಂದು ಹೇಳ್ತಾನೆ. ಯುಕ್ತಂ ನಾಮ ಅತ್ರ ಭವತಃ ಪ್ರಿಯವಯಸ್ಯಸ್ಯ
ಅಯಂ ಅಶೋಕ ನನು ವಾಮಪಾದೇನ ತಾಡಯಿತು, ಎಂಥ ಉದ್ದಟತನ ಮಾಡಿದ್ದೀರಿ ಹುಡುಗಿರೇ, ನಮ್ಮ ಮಹಾರಾಜನಿಗೆ ಅತ್ಯಂತ ಪ್ರೀತಿಪಾತ್ರವಾದ ಅಶೋಕವನ್ನು ಎಡಗಾಲಿಂದ ಒದೀತೀರಾ ಅಂತ ಹೇಳಿಬಿಟ್ಟು. ಆಗ ಇಬ್ಬರು ಬೆಚ್ಚಿಬಿದ್ದು ಅಯ್ಯಯ್ಯೋ ರಾಜ ಅಂತ ಅಂದ್ಕೋತಾರೆ. ಇತ್ತ ನಿಪುಣಿಕೆ ಹೇಳ್ತಾಳೆ, ಭಟ್ಟಿನಿ ಪಶ್ಯ ಕಿಂ ಪ್ರವೃತ್ತಂ ಆರ್ಯ ಗೌತಮೇನ, ನೋಡು ಗೌತಮ ಏನು ಹೇಳ್ತಾ ಇದ್ದಾನೆ ಮಹಾರಾಣಿ ನೋಡು ಅಂತ. ಇರಾವತಿ ಹೇಳ್ತಾಳೆ, ಕಥಂ ಖಲು ಬ್ರಹ್ಮಬಂಧು ಅನ್ಯಥಾ ಜೀವಿಷ್ಯತಿ. ಈ ಬ್ರಹ್ಮಬಂಧು ಬ್ರಾಹ್ಮಣ ಅಲ್ಲ, ಬ್ರಾಹ್ಮಣರಿಗೆ ನಂಟ, ಆ ಮಾತ್ರದ್ದು ಇವನು ಬ್ರಾಹ್ಮಣ್ಯ. ಬ್ರಹ್ಮಬಂಧು ಅನ್ನೋದು ಒಂದು ಬೈಗಳು, ಮಹಾಬ್ರಾಹ್ಮಣ ಬ್ರಹ್ಮಬಂಧು ಇವೆಲ್ಲ. ಈ ಬ್ರಹ್ಮಬಂಧು ಇನ್ನು ಹೇಗೆ ಬದುಕೋದು, ಇಂಥ ಚಿಲ್ಲರೆ ಕೆಲಸ ಚಮಚ ಕೆಲಸ ಈ ತಲೆ ಹಿಡುಕ್ತನ ಮಾಡಿಕೊಂಡೇ ಬದುಕೋದು ಅನ್ನುವಂಥ ಧ್ವನಿ. ಆಗ ಬಕುಲಾವಳಿಕೆ ನಮಸ್ಕಾರ ಮಾಡೇ ಅಂಥೇಳಿ ಬಗ್ಗಿಸಿ ಅವಳಿಗೂ ತಾನು ನಮಸ್ಕಾರ ಮಾಡ್ತಾಳೆ. ಆಗ ರಾಜ ತಾನೇ ಮೈ ಹಿಡಿದು ಅವಳನ್ನು ಎಬ್ಬಿಸ್ತಾನೆ. ಅಹೋ ನವನೀತ ಕಲ್ಪ ಹೃದಯ ಆರ್ಯಪುತ್ರ. ಇರಾವತಿ ಹೇಳ್ತಾ ಇದ್ದಾಳೆ, ಆಹಾ ನಮ್ಮ ಸ್ವಾಮಿಯ ಮನಸ್ಸು ಬೆಣ್ಣೆ ಅಂತಂದುಕೋತಾಳೆ. ರಾಜ ಹೇಳ್ತಾ ಇದ್ದಾನೆ, ಧೃತಿಪುಷ್ಪಮಯಮಪಿ ಜನೋ ಬಧ್ನಾತಿ ನ ಸಾದೃಶಂ ಚಿರಾತ್ ಪ್ರಭೃತಿ ಸ್ಪರ್ಶಾಮೃತೇನ ಪೂರಯ ದೋಹದಂ ಅಸ್ಯಾಪಿ ಅನನ್ಯ ರುಚೇ. ಎಷ್ಟು ಧೈರ್ಯ ಅನ್ನುವ ಹೂಗಳನ್ನು ತಳೆದಿದ್ದರೂ ಕೂಡ ಈ ದೇಹ ಅನ್ನುವ ವೃಕ್ಷಕ್ಕೆ ಇನ್ನೂ ಪೂರ್ಣವಾದ ತೃಪ್ತಿ ಮತ್ತು ಸಿದ್ಧಿ ಆಗಿಲ್ಲ. ನಿನ್ನ ಸ್ಪರ್ಶಾಮೃತದಿಂದ ದೋಹದವನ್ನು ಮಾಡು, ಇನ್ನು ಹೆಚ್ಚಿನ ಧೈರ್ಯವನ್ನು, ಸೌಂದರ್ಯವನ್ನು, ಸ್ವಾರಸ್ಯವನ್ನು ಪಡೆಯೋದಕ್ಕೆ ಅಂಥೇಳಿ ನನ್ನನ್ನು ಒದಿ ಎನ್ನುವ ಥರ ಕೇಳ್ತಾ ಇದ್ದಾನೆ. ಸ್ಮರಗರಲ ಖಂಡನಂ ಮಮ ಶಿರಸಿ ಮಂಡನಂ ಅಂತ ಯಾವ ಜಯದೇವನ ಕೃಷ್ಣ ಹೇಳ್ತಾನೆ, ಪಾದವನ್ನು ನನ್ನ ತಲೆ ಮೇಲಿಡು, ಸ್ಮರಗರಲ ಖಂಡನಂ ಮಮ ಶಿರಸಿ ಮಂಡನಂ ಮದನ ಕದನಾರುಣೋ ಮೈಸಪದಿ ದಾರುಣೋ ಮುಂಚಯಿತು ಮಾನಮ ನಿಧಾನಂ ಅಂತ ಮನ್ಮಥನ ನಂಜು ತಲೆಗೇರಿದೆ, ಅದನ್ನು ಇಡಿಸೋದಕ್ಕೆ ಸ್ಮರಗರಲ ಖಂಡನಂ ಮಮ ಶಿರಸಿ ಮಂಡನಂ, ಆ ರೀತಿಯಾಗಿ ಪಾದವನ್ನು ತಲೆ ಮೇಲೆ ಇಡು ಅಂತ. ಜಯದೇವನಿಗೆ ಬರೆದ ಮೇಲೆ ಇಂಥ ಅಪಚಾರ, ಕೃಷ್ಣನ ಬಾಯಲ್ಲಿ ಇಂಥ ಮಾತಾ, ರಾಧೆ ಕಾಲನ ಕೃಷ್ಣನ ತಲೆ ಮೇಲೆ ಇಡಿಸೋದು ಅಂತ ಹೊಡೆದಾಕ್ಬಿಟ್ಟದನ್ನೇ. ಆಮೇಲೆ ಅವನು ಸ್ನಾನಕ್ಕೆ ಹೋದರೆ ಸಾಕ್ಷಾತ್ತಾಗಿ ಕೃಷ್ಣನೇ ಬಂದು ಹೊಡೆದಾಕಿದ್ದನ್ನು ತಿದ್ದಿ ಇದು ಇರಬೇಕು ಅಂತ ಬಿಟ್ಟು ಹೋದ ಅಂತ ಪ್ರತೀತಿ. ಪ್ರಾಣಾಷ್ಟಪದಿ ಅಂತಲೇ ಕರೀತಾರೆ ಪ್ರಿಯೇ ಚಾರುಶೀಲೆ ಎನ್ನುವ 24ನೇ ಅಷ್ಟಪದಿಯನ್ನು, 18ನೇ ಅಷ್ಟಪದಿಯನ್ನು. ಇರಲಿ, ಈಗ ನೋಡಿ ಇರಾವತಿಗೆ ತಾನು ಪ್ರವೇಶ ಮಾಡೋದಕ್ಕೆ ಸರಿಯಾದ ಅವಕಾಶವನ್ನು ಕವಿ ಕಲ್ಪಿಸಿಕೊಟ್ಟಿದ್ದಾನೆ. ಆ ಒಂದು ಮಾತು ಬರಬೇಕಲ್ಲ, ಆ ಒಂದು ತೆಲುಗಿನಲ್ಲಿ ಇದನ್ನು ಊತಪದಂ ಅಂತ ಹೇಳ್ತಾರೆ, ಅವರು ಹಿಡಿಯಬೇಕಾದಂಥ ಒಂದು ಮಾತು ಬರಬೇಕು. ಪೂರಯ್ಯ ಅಶೋಕ ಕುಸುಮಂನ ದರ್ಶಯತಿ ಅಯಂ ಪುನಃ ಪುಷ್ಯತ್ಯೇವ ಅಂತ, ಪುಷ್ಪತ್ಯೇವ ಮಾಡೇ ದೋಹದವನ್ನು. ಈ ಅಶೋಕ ಹೂ ಬಿಡುತ್ತೋ ಅಲ್ವಾ, ಈ ರಾಜ ಹೂವು ಬಿಡ್ತಾನೆ ಹಣ್ಣು ಬಿಡ್ತಾನೆ ಅಂತ ಹೇಳ್ಬಿಟ್ಟು ಅಂತ ಬಂದುಬಿಡ್ತಾಳೆ. ನೇರವಾಗಿ ನುಗ್ಗೋದಕ್ಕೆ ಎಷ್ಟು ಒಳ್ಳೆಯ ಅವಕಾಶ, ಆ ಡೈಲಾಗ್ ಎಷ್ಟು ಚೆನ್ನಾಗಿದೆ. ರಾಜ ನೋಡಿ ಕಾ ಪ್ರತಿಪತ್ತಿರತ್ರ ಏನು ಗತಿ ಅಂತ ಅಂದ್ಕೋತಾನೆ. ವಿದೂಷಕ ಹೇಳ್ತಾನೆ, ಜಂಘಾಬಲಮೇವ, ಜಂಘಾಬಲವೇ ಅಂದರೆ ಮೀನಖಂಡದ ಬಲ ಅದಿದ್ದರೆ ಓಡಬಹುದು ಅಂತ. ಇರಾವತಿ ಹೇಳ್ತಾಳೆ, ಬಕುಲಾಬಲಿಕೆ ತ್ವಯ ಸಾಧೂಪಕ್ರಾಂತಂ ಇದಾನೀಂ ಸಫಲಾಭ್ಯರ್ಥಿನಂ ಕುರು ಆರ್ಯಪುತ್ರಂ. ಆಹಾ ಏನು ಚೆನ್ನಾಗಿದೆಯೇ ನೀನು, ವಯ್ಯಾರಿದು ಮಾತಾಡ್ತಿದ್ಯಾ, ಮಾಡಿಸು ರಾಜನಿಗೆ ಪೂರ್ತಿ ದೋಹದ ಮಾಡಿ ಮುಗಿಸು ನಿನ್ನ ಕೆಲಸ, ಆ ಕೆಲಸ ತಾನೇ ನಿಂದು ಅಂತ. ಅವರಿಬ್ಬರು ಕೇ ಅವಾಂ ಭರ್ತು ಪ್ರಣಯ ಪರಿಗ್ರಹಸ್ಯ. ಅಮ್ಮ, ಮಹಾರಾಜನ ಪ್ರೀತಿನ ಸ್ವೀಕರಿಸೋಕ್ಕೆ ನಾವು ಯಾವ ಮಾತ್ರದ ಮನುಷ್ಯರು ಅಂತ ಇಬ್ಬರು ಓಡೋಗ್ಬಿಡ್ತಾರೆ. ಅರೆ ರಾಜನಿಗೆ ಓಡೋಗೋಕ್ಕಾಗ್ತಾ ಇರೋಲ್ಲ, ಪಾಪ ಅಲ್ಲೇ ಕಲ್ಲಂಗೆ ನಿಂತು ಬಿಡ್ತಾನೆ. ಅವಿಶ್ವಸನೀಯ ಪುರುಷಾ, ಈ ಗಂಡಸರೇ ನಂಬಿಕೆಗೆ ಅರ್ಹವಲ್ಲ. ಆತ್ಮನೋ ವಂಚನಾ ವಚನಂ ಪ್ರಮಾಣೀಕೃತ್ಯ ಆಕ್ಷಿಪ್ತಯ ವ್ಯಾಧಜನ ಗೀತ ಗೃಹೀತ ಚಿತ್ತ ಏವ ಹರಿಣ್ಯ ಏತನ್ನ ವಿಜ್ಞಾತಂ ಮಯ. ಅಯ್ಯೋ, ಬೇಡರ ಹಾಡಿಗೆ ಮರುಳಾದ ಜಿಂಕೆ ಹಾಗಾಗ್ಬಿಡ್ತು ನನ್ನ ಪಾಡು, ಎಂಥ ಮೋಸ, ಎಂಥ ವಂಚನೆ, ಎಂಥ ಧೂರ್ತತೆ, ಎಂಥ ಕೌಟಿಲ್ಯ ಅಂತ ಅವಳು ಬೈಕೊಡ್ತಾಳೆ. ವಿದೂಷಕ ಅಸೈಟಾಕ್ಸ್ ಜನಾಂತಿಕ ಹೇಳ್ತಾ ಇದ್ದಾರೆ, ಭೋಹೋ ಪ್ರತಿಪದ್ಯಸ್ವ ಕಿಮಪ್ಯುತ್ತರಂ. ಏನಯ್ಯ ಯಾವುದಾದ್ರು ಉತ್ತರ ಹೊಳೆಯುತ್ತಾ? ಕರ್ಮಗೃಹೀತೇನಾಪಿ ಕುಂಭೀಲಕೇನ ಸಂಧಿಚ್ಛೇದೆ ಶಿಕ್ಷಿತಾಸ್ಮೀತಿ ವಕ್ತವ್ಯಂ ಭವತಿ. ಅಯ್ಯ, ಕಳ್ಳ ಕನ್ನ ಹಾಕುವಾಗ ಸಿಕ್ಕಾಕೊಂಡ್ಬಿಟ್ರೆ, ಸ್ವಾಮಿ ನಾನು ಮೊದಲನೇ ಕನ್ನ ಅಭ್ಯಾಸಕ್ಕಾಗಿ ಮಾಡ್ತಾ ಇದ್ದೀನಿ, ಕಳ್ಳತನಕ್ಕಾಗಲ್ಲ, ಗೋಡೆ ಕತ್ತರಿಸೋದು ಹೇಗೆ ಅಂತ ನಾನು ಅಪ್ರೆಂಟಿಸ್ಶಿಪ್ ಟ್ರೈನಿಂಗಲ್ಲಿದ್ದೀನಿ, ಸ್ಟೈಪಂಡು ಇಲ್ಲ ಅಂತ ಹೇಳ್ತಾನಲ್ಲ, ಹಾಗೆ ಅಂತಾನೆ. ಎಷ್ಟು ಒಳ್ಳೆಯ ಸಂಸ್ಕೃತದ ಆಡು ನುಡಿ ಹೇಗಿತ್ತು ಅಂತನ್ನುವುದು ಗೊತ್ತಾಗುತ್ತದೆ ನೋಡಿ. ಕರ್ಮಗೃಹೀತೇನಾಪಿ, ರೆಡ್ ಹ್ಯಾಂಡೆಡ್ ಆಗಿ ಸಿಕ್ಕಾಕ್ಕೊಂಡ್ರು ಕಳ್ಳ, ಕುಂಭೀಲಕೇನ ಸಂಧಿಚ್ಛೇದೆ ಶಿಕ್ಷಿತಾಸ್ಮೀತಿ, ಕಲಿತಾ ಇದ್ದವನಪ್ಪ ನಾನು ಅಂತಾನಲ್ಲ, ಆ ರೀತಿಯಾಗಿ ಅಂತ. ಹಾಗೇನಾದ್ರು ಹೇಳಪ್ಪ ಉತ್ತರವನ್ನು ಅಂತ.
ರಾಜನಿಗೆ ಪಾಪ ಏನೂ ತೋಚ್ತಾ ಇಲ್ಲ, ಏನೋ ವಿನೋದ ಮಾಡಬೇಕು, ತಮಾಷೆ, ನೀನು ಬರಲಿಲ್ವಲ್ಲ ಅದಕ್ಕೋಸ್ಕರ ಕಶ್ಚಿದರ್ಥ ಮಯ ತ್ವಂ ಚಿರಯಸೀತಿ, ನೀನು ತುಂಬ ತಡ ಮಾಡ್ತಿದ್ದೀಯಾ ಅಂತ ಯಥಾ ಕಥಂಚಿದಾತ್ಮ ವಿನೋದಿತ, ಇವ್ರನ್ನ ಸ್ಕೋಪ್ ತೊಗೊಂಡು ಎಂಟರ್ಟೈನ್ಮೆಂಟ್ ತೊಗೊಳ್ಳೋಣ ಅಂತ ನೋಡ್ತಾ ಇದ್ದೆ ಅಂತಾನೆ. ವಿಶ್ವಸನೀಯೋಸಿ, ಆಹಾ ನಂಬಬೇಕಲ್ವ ಇದು. ನಮಯ ವಿಜ್ಞಾತಂ ಈದೃಶೋ ವಿನೋದ ವೃತ್ತ ಅಂತ, ನಾನೆಂದೂ ಇಂಥ ವಿನೋದ ವೃತ್ತ ಅಂತ ಕೇಳಿರಲಿಲ್ಲ. ಆರ್ಯಪುತ್ರೇಣ ಉಪಲಬ್ಧ ಇದೆ, ಇಂಥದ್ದನ್ನು ನೀನು ಪಡ್ಕೊಂಡು ಬಿಟ್ಟಿಯಲ್ಲ ವಿನೋದ, ನನಗೆ ಆಶ್ಚರ್ಯ. ಅನ್ಯಥಾ ದುಃಖ ಭಾಗಿನ್ಯ ಏವಂ ನ ಕ್ರಿಯೇತ, ಇಂಥ ನಮ್ಮಂಥವ್ರ ಜೊತೆ ಹೀಗೆಲ್ಲ ಆಟ ಆಡಬಾರ್ದು ಅಂತ. ಆಮೇಲೆ ವಿದೂಷಕ ಹೇಳ್ತಾನೆ, ಮಾತಾವದತ್ರ ಭವತಃ ದಾಕ್ಷಿಣ್ಯಸ್ಯ ಉಪರೋಧಂ ಕುರು, ಸಮೀಪ ದೃಷ್ಟಿಯೇನ ದೇವ್ಯ ಪರಿಚಾರಿಕಾ ಸ್ತ್ರೀಜನೇನ ಸಂಕತಾಪಿ ಯದಿ ವಾರ್ಯತೆ ಅತ್ರ ತ್ವಮೇವ ಪ್ರಮಾಣಂ. ಅಲ್ಲ, ಅರಮನೆಯ ಅಂತಃಪುರದಲ್ಲಿರ್ತಕ್ಕಂಥ ದಾಸದಾಸಿಯರು, ಅವ್ರ ಜೊತೆನೂ ವಿನೋದ ಮಾಡಬಾರ್ದು ಅಂದರೆ ಬೀದಿಗೆ ಹೋಗೋಕ್ಕಾಗುತ್ತಾ? ಜಸ್ಟ್ ಲೈಟ್ ಎಂಟರ್ಟೈನ್ಮೆಂಟು, ಹಾರ್ಮ್ಲೆಸ್ ಫನ್, ಇನ್ನೇನು ಅಲ್ಲ ಅಂತ ವಿದೂಷಕ ಹೇಳ್ತಾ ಇದ್ದೀನಿ. ಇಲ್ಲಿ ನೀವೇ ಪ್ರಮಾಣ ಅಂತ. ಅವಳು ನೋಡಿಬಿಟ್ಟಿದ್ದಾಳೆ, ಇದು ಇವರಿಗೆ ಗೊತ್ತಿಲ್ಲ. ನಾನು ಸಂಕತಾನಾಮ ಭವತು ಕಿಮಿತ್ಯಾತ್ಮಾನಂ ಆಯಾಸಯಿಷ್ಯಾಮಿ. ಇದು ನಿಮಗೆ ಹಾರ್ಮ್ಲೆಸ್ ಎಂಟರ್ಟೈನ್ಮೆಂಟೇ ಆಗಲಿ, ಹಾಳಾಗಲಿ, ನಮಗೆ ಯಾಕೆ, ಹೋಗ್ತೀನಿ ಅಂತ ಹೇಳ್ಬಿಟ್ಟು ಹೊರಡ್ತಾಳೆ. ಅವಳು ಹೊರಟಾಗ ನೋಡಿ, ಅವಳು ಕುಡಿದು ಒಡ್ಯಾಣ ಹಾಕ್ಕೊಡ್ಲೋ, ಒಡ್ಯಾಣ ಹಾಕ್ಕೊಳ್ತಾ ಕುಡಿದಳೋ ಗೊತ್ತಿಲ್ಲ, ಒಡ್ಯಾಣವೂ ಸಡ್ಲ ಆಗಿಬಿಟ್ಟಿದೆ, ಅದು ಕಾಲತ್ರಕ್ಕೆ ಬಂದುಬಿಟ್ಟಿದೆ. ಇರಾವತಿ ರಸನಾ ಸಂಧಾರಿತ ಚರಣ ವ್ರಜತ್ಯೇವ, ಕಾಲಕ್ಕೆ ತೊಡರಿಸ್ಕೊಳ್ತಾ ಇದೆ ಒಡ್ಯಾಣ, ಹೊರಡ್ತಾ ಇದ್ದಾಳೆ. ಹೋಗ್ಲಿ ಅಂತ ಬಿಡಬಾರ್ದೆ ರಾಜ, ಬೇಡ್ಕೋತಾನೆ. ನ ಶೋಭತೆ ಪ್ರಣಯಿನಿ ಜನೇ ನಿರಪೇಕ್ಷತಾ ಶಟ ಅವಿಶ್ವಸನೀಯ ಹೃದಯೋಸಿ, ಪಾಪಿ ನಿನ್ನ ನಂಬಾರ್ದು ಅಂತ ಅವಳು ಬೈತಾ ಇದ್ದಾಳೆ. ಶಠಯಿತಿ ಮಯಿತಾವದಸ್ತುತೆ ಪರಿಚಯವತ್ಯವಧೀರಣ ಪ್ರಿಯೇ ಚರಣಪತಿತಯ ನಚಂಡಿತಾಂ ವಿಸರ್ಜಿಸಿ ಮೇಖಲಯಾಪಿ ಆಚಿತ. ಅಲ್ಲ, ನನ್ನ ಶಠ ಅಂತನ್ನು ಕಠ ಅಂತನ್ನು ಏನು ಬೇಕಾದ್ರೂ ಹೇಳು, ಆ ಡಾಬು ಒಡ್ಯಾಣ ಇಳಿದು ನಿನ್ನ ಕಾಲಿಗೆ ಬಂದು ಬೀಳ್ತಾ ಇದೆ, ಅದರ ಥರ ನಾನು, ಅದನ್ನು ಯಾತಕ್ಕೆ ನೀವು ಒಪ್ಕೊಳ್ಳಲ್ಲ ಅಂತ. ಏಮಪಿ ಹತಾಶ ತ್ವಾಂ ಅನುಸರತಿ, ಈ ಹಾಳಾದ್ದು ನಿನ್ನನ್ನು ಹಿಂಬಾಲಿಸ್ತಾ ಇದೆ ಅಂತ ಅಂದ್ಕೊಂಡು ಒಡ್ಯಾನನ್ನು ಕಾಲಿಂದ ತೆಕ್ಕೊಂಡು ರಪ್ಪಂತ ಹೊಡೆಯೋದಕ್ಕೆ ಹೋಗ್ತಾಳೆ. ಇತಿ ರಸನಾ ಮಾದಾಯ ರಾಜಾನಂ ತಾಡಯಿತು ಮಿಚ್ಛತಿ. ಆಗ ಇವನು ಅದಕ್ಕೂ ಒಪ್ಕೋತಾನೆ. ಚಂಡೀ ಚಂಡಂ ಹಂತುಂ ಅಭ್ಯುದ್ಯತಾಯಾಂ ವಿದ್ಯುದ್ದಾಂನ ಮೇಘರಾಜೀವ ವಿಂಧ್ಯಂ. ವಿಂಧ್ಯ ಪರ್ವತವನ್ನು ಮೋಡ ತನ್ನ ಮಿಂಚುಗೈಗಳಿಂದ ಹೊಡೆಯೋದಕ್ಕೆ ಹೊರಟಂತೆ ನೀನು ಫಳಫಳ ಹೊಳೆಯುವ ಒಡ್ಯಾಣದಿಂದ ನನ್ನ ಹೊಡೆಯೋಕ್ಕೆ ಬಂದರೂ ಚೆನ್ನಾಗಿ ಕಾಣಿಸ್ತೀಯ. ಮೇಘರಾಜಿ ಇದ್ದಂತೆ ಸೌದಾಮಿನಿಯಿಂದ ಕಾದಂಬಿನಿ ಮೇಘ ಜಾಲ ಮೇಘಮಾಲೆ ಮಾಡುವಂತೆ ಮಾಡುತ್ತೆ ಅಂತ ಕಾಲಿಗೆ ಬಿಡ್ತಾನೆ. ಕಿಂ ಮಾಮೇವ ಭೂಯೋಪರಾಧಂ ಕರಿಸಿದೆ, ಅದನ್ನೂ ಮಾಡಿಸಿ ನನ್ನ ಇನ್ನೂ ಅಪರಾಧಿ ಮಾಡಬೇಕು ಅಂದ್ಕೋತೀಯ ಅಂತ ಹಾಳಾಗಲಿ ಅಂತ ಹೇಳ್ಬಿಟ್ಟು ಬಿಸಾಕ್ ಹೋಗ್ತಾಳೆ. ಪಾದಯೋ ಪತತಿ, ಕಾಲಿಗೆ ಬಿಡ್ತಾಳೆ. ನಕಲ್ ವಿಮೋ ಮಾಲವಿಕಾಚರಣೋ ಯೌತೆ ಹರ್ಷದೋಹದಂ ಪೂರೈಷ್ಯತ. ಈ ಕಾಲಗಳು ಮಾಲವಿಕೆ ಕಾಲಗಳಲ್ಲ, ಅವು ನಿನಗೆ ಚಿಗುರಿಸುತ್ತವೆ, ಹೂ ಬಿಡಿಸುತ್ತೆ, ಹಣ್ಣು ಬಿಡಿಸುತ್ತೆ, ಅದು ನಾನಲ್ಲ ಅಂತ ಹೇಳ್ಬಿಟ್ಟು ಅವಳು ಹೊರಟೇ ಬಿಡ್ತಾಳೆ. ಅಕೃತ ಪ್ರಸಾದೋಸಿ, ಏನು ಮಾಡಿದ್ರು ಬಗ್ಲಿಲ್ಲಯ್ಯ, ಹೇಳು. ಅವಳು ಎಷ್ಟು ಬಗ್ಗಿದ್ರು, ಎಷ್ಟು ಕಾಲಿಗೆ ಬಿದ್ದರೂ ಅವಳು ಏನು ತಿರುಗಿ ನೋಡಲಿಲ್ಲ, ಹೊರಟೋದ್ಲು ಅಂತ ಹೇಳ್ಬಿಟ್ಟು ಉತ್ತಿಷ್ಟ ಹೇಳು ಅಂತಂತಾನೆ. ಅವಳು ಹೋಗೋವರೆಗೂ ಇವನು ತಲೆ ಬಗ್ಗಿಸ್ಕೊಂಡು ಕಾಲು ಹಿಡ್ಕೊಂಡೇ ಕೂತ್ಬಿಟ್ಟಿರ್ತಾನೆ. ಕಥಂ ಗತೈವ ಪ್ರಿಯ, ಹೊರಟೇ ಹೋಗ್ಬಿಟ್ಲಾ ಅಂತ ಹೇಳ್ತಾನೆ. ವಯಸ್ಸ್ಯ ದಿಷ್ಟ್ಯ ಅನೇನ ಅವಿನಯೇನ ಅಪ್ರಸನ್ನ ಗತೈಷ ತದ್ವಯಂ ಶೀಘ್ರಂ ಅಪಕ್ರಾಮ. ನಮ್ಮ ಪುಣ್ಯ, ಅವಳು ಹೋದಳು, ಅವಳು ಬರೋಕ್ಕೆ ಮುಂಚೆನೇ ಹೋಗೋಣ. ಯಾವುದು ಅಂಗಾರಕ ರಾಶಿಂ ಇವ ಅನುವಕ್ರಂ ಪ್ರತಿಗಮನಂ ನ ಕರೋತಿ. ಅಂಗಾರಕ, ವಕ್ರಿ ಅಂಗಾರಕ ಹೋದ ಮೇಲೆ ವಾಪಸ್ ಬರೋ ಅಂಗಾರಕ ತುಂಬ ಡೇಂಜರಸ್ಸು. ಹಾಗೆ ಅಂಗಾರಕ ಗ್ರಹ ಮರಳಿ ಬಂದಂತೆ ವಕ್ರಗತಿಯ ಅಂಗಾರಕ ಇದ್ದಂತೆ ಅವಳು ಬಂದರೆ ಮತ್ತೂ ಕಷ್ಟ, ಅವಳು ಬರೋಕ್ಕೆ ಮುನ್ನ ಜಾಗ ಖಾಲಿ ಮಾಡೋಣ ಬಾ ಅಂತ ಹೇಳ್ಬಿಟ್ಟು ಹೊರಡ್ತಾನೆ. ಈ ಅಂಕದ ಒಂದೊಂದು ಮಾತು ಚೆನ್ನಾಗಿದೆ. ಇಲ್ಲಿ ಅಂಥ ದೊಡ್ಡ ಕಾವ್ಯ ಅನ್ನುವಂಥದ್ದಿಲ್ಲ, ಆದರೆ ಹಾಸ್ಯವನ್ನು ತಂದುಕೊಡ್ತಕ್ಕಂಥ ಆ ಕಟಕಿ ಚಮತ್ಕಾರ ಇದೆಯಲ್ಲ, ಇಲ್ಲಿ ನಮಗೇನು ಮಾಲವಿಕೆಯ ಅಗ್ನಿಮಿತ್ರನ ವಿರಹ ಹೃದಯಕ್ಕೆ ತಟ್ಟುವಂಥದ್ದಾಗಿಲ್ಲ. ಇದೆಲ್ಲ ಲೈಟ್ ಆಗಿರುವಂಥದ್ದು. ಸ್ಟಾರ್ಮ್ ಇನ್ ಟೀ ಕಪ್ ಅಂತಾರಲ್ಲ, ಆ ರೀತಿ ಚಹಾ ಕಪ್ಪಿನಲ್ಲಿ ಚಂಡಮಾರುತ. ಶೇಕ್ಸ್ಪಿಯರ್ನ ಮಚ್ಚಡು ಎಬೋಟ್ ನಥಿಂಗ್ನ ರೀತಿಯಲ್ಲಿರ್ತಕ್ಕಂಥದ್ದು. ಮಚ್ಚಡು ಎಬೋಟ್ ನಥಿಂಗ್, ಏನೂ ಇಲ್ಲದೆ ಇರೋದಕ್ಕೆ ತುಂಬ ಕೋಲಾಹಲ ಅಂತ. ಆ ರೀತಿ ಇರುವುದರಿಂದ ನಮಗೆ ಲಘುಭಾವದಿಂದ ನೋಡ್ತೀವಿ. ನಾಟಿಕೆಯ ಲಕ್ಷಣವೇ ಇಂಥದ್ದು. ನಾವು ಹೇಳ್ತೀವಲ್ಲ ಲೈಟ್ ಕಾಮಿಡಿ ಅಂತ, ಲೈಟ್ ರೊಮ್ಯಾಂಟಿಕ್ ಕಾಮಿಡಿ, ಆ ಜಾತಿಗೆ ಮೃದು ಹರ್ಷ ವಿನೋದ ನಾಟಕ ಅಂತ ಇದನ್ನು ಇಂಗ್ಲೀಷ್ನಲ್ಲಿ ಹೇಳ್ತಾರೆ. ಆ ಕಾರಣದಿಂದಾಗಿ ಇವನ್ನು ಆ ಬಗೆಯಲ್ಲಿಯೇ ನೋಡಬೇಕು. ಹಾಗಲ್ಲದೇ ಇದ್ದರೆ ಕಷ್ಟ. ನೀವು ಪಾನಿಪೂರಿನ ಹೇಗೆ ತಿಂತೀರ್ರಿ? ತಿರುಪತಿ ದೇವಸ್ಥಾನದ ಲಡ್ಡು ತಿನ್ನೋ ಥರ ತಿನ್ನೋಕ್ಕಾಗುತ್ತೆ? ದೇವಗಿರಿ ದೇವಸ್ಥಾನದ ಪೊಂಗಲ್ ತಿಂದಂಗೆ ತಿನ್ನೋಕ್ಕಾಗುತ್ತೆ? ಪಾನಿಪುರಿ ಪಾನಿಪುರಿನೇ.
ಗೋಬಿ ಮಂಚೂರಿನೇ. ಇವೆಲ್ಲ ಸಂಸ್ಕೃತ ವಿದ್ವಾಂಸರ ಪಾನಿಪುರಿ, ಗೋಬಿ ಮಂಚೂರಿ ಅಷ್ಟೇ. ಆದರೆ ಇವು ಫಸ್ಟ್ ಕ್ಲಾಸ್ ಎ ಟಾಪ್ ಚಾಟ್ಸ್, ಅದರೊಳಗೆ ಸಂದೇಹವೇ ಇಲ್ಲ. ಅದರೊಳಗೆ ಜುಜುಬಿ ಅಲ್ಲ, ಅದರೊಳಗೆ ಅತ್ಯಂತ ಉತ್ಕೃಷ್ಟವಾದಂಥ ಕ್ವಾಲಿಟಿದು, ಗರಿಗರಿಯಾಗಿರ್ತಕ್ಕಂಥದ್ದು, ಹಾಕೋ ಮಸಾಲೆ ಎಲ್ಲ ಫ್ರೆಶ್ ಆಗಿ ಹಾಕಿ ಮಾಡಿರ್ತಕ್ಕಂಥದ್ದು, 3 ದಿವಸದ ಹಳಸಲು ಸಾಂಬಾರಲ್ಲ, ಆಗ ಮಾಡಿರ್ತಕ್ಕಂಥದ್ದು, ಕಂಟೀಜಿಯಸ್ ಆದಂತಹ ಪಾತ್ರೆಗಳಲ್ಲಿ ಲೋಟಗಳಲ್ಲಿ ಕೊಟ್ಟಿದ್ದಲ್ಲ, ಎಲ್ಲ ಸ್ಟರ್ಲೈಸ್ಡ್ ಆಗಿ ಕೊಟ್ಟಿರ್ತಕ್ಕಂಥದ್ದು, ಹೈ ಸೊಸೈಟಿನವ್ರದ್ದು ಆ ರೀತಿಯಾಗಿ ಇರುವಂಥದ್ದು. ಅಷ್ಟನ್ನು ನೋಡಿ ಸಂತೋಷ ಪಡಬೇಕು. 4ನೇ ಅಂಕವನ್ನು ನಾವಿನ್ನು ನೋಡ್ತೀವಿ. ರಾಜ ಪ್ರವೇಶ ಮಾಡ್ತಾನೆ. ತಾಮಾಶ್ರಿತ್ಯ ಶ್ರುತಿಪಥಗತ ಮಾಶಯ ಬದ್ಧಮೂಲ ಸಂಪ್ರಾಪ್ತಾಯಾಂ ನಯನ ವಿಷಯಂ ರೂಢ ರಾಗಪ್ರವಾಲ ಹಸ್ತಸ್ಪರ್ಶೈರ್ಮುಕುಲಿತೈವ ವ್ಯಕ್ತ ರೋಮೋದ್ಗಮತ್ವಾತ್ ಕುರ್ಯಾತ್ ಕಾಂತಂ ಮನಸಿಜ ತರುಹು ಮಾಂ ರಸಜ್ಞಂ ಫಲಸ್ಯ. ಅವಳ ಸೌಂದರ್ಯವನ್ನು ಕುರಿತು ಚಿತ್ರದಲ್ಲಿ ನೋಡಿ ಕೇಳ್ತಾ ಇದ್ದಂತೆಯೇ ಬೇರು ಗಟ್ಟಿಯಾಯಿತು. ಇನ್ನು ಅವಳನ್ನು ಕಂಡ ಮೇಲಂತೂ ಮರ ಚಿಗುರು ಬಿಡ್ತು. ಇನ್ನು ಅವಳನ್ನು ಮುಟ್ಟಿದ ಮೇಲಂತೂ ರೋಮಾಂಚನವಾಗಿ ಹೂವು ಬಿಟ್ಟಂತೆ ಆಯಿತು. ಇನ್ನು ಅವಳು ಪಡೆಯುವುದೇ ಫಲ, ಇನ್ಯಾವುದೂ ಅಲ್ಲ. ಹೀಗೆ ಆ ಕಾಮ ವೃಕ್ಷ ಫಲೋನ್ಮುಖವಾಗಿದೆ, ಅರೆ ಫಲ ಕಂಡಿಲ್ವಲ್ಲ ಅಂತ ಹೇಳ್ತಾ ಇದ್ದಾನೆ. ಇದು ಪರಂಪರ ರೂಪಕಾಲಂಕಾರವೂ ಆಗುತ್ತದೆ. ರತ್ನಾವಳಿ ಅಲಂಕಾರ ಅಂತ ಒಂದು ಅಪರೂಪವಾದ ಅಲಂಕಾರ ಅಂತ ಕೂಡ ಇದನ್ನು ಗುರುತಿಸಬಹುದು. ಅವನು ಯೋಚನೆ ಮಾಡ್ತಾ ಇದ್ದಾನೆ. ಪ್ರತಿಹಾರಿ ಜಯಸೇನೆ ಬರ್ತಾಳೆ. ಗೌತಮ ಎಲ್ಲಿ ಅಂತ ಕೇಳ್ತಾನೆ. ಗೌತಮ ಈಗಷ್ಟೇ ಧಾರಣೀ ದೇವಿಗೆ ಕಾಲು ಪೆಟ್ಟಾಗಿದೆ, ಹಾಗಾಗಿ ಮಾಲವಿಕೆಯ ವೃತ್ತಾಂತ ಏನಾಯಿತು, ಇರಾವತಿ ಏನು ಮಾಡಿದ್ದಾಳೆ ಅಂತ ತಿಳ್ಕೊಳ್ಳೋದಕ್ಕೋಸ್ಕರ ಹೋಗಿದ್ದಾನೆ ಅಂತಂತಾಳೆ. ಹೌದಾ ಅಂತಂದುಕೊಳ್ತಾನೆ. ಧಾರಣಿ ಹೇಗಿದ್ದಾಳೆ ಅಂತ ಕೇಳ್ತಾನೆ. ಆಯಿತು ತಿಳ್ಕೊಂಡು ಬರ್ತೀನಿ ಅಂತೇಳಿ. ಅಷ್ಟೊತ್ತು ಗೌತಮ ಬರ್ತಾನೆ. ಆ ಗೌತಮನ ಬಾಯಿಂದ ವಾರ್ತೆ ತಿಳ್ಕೊಳ್ಬೇಕು ಅಂತ ಜಯಸೇನೆಗೆ, ಹೋಗು ಬೇಗ ನೀನು, ಧಾರಣಿ ಏನಾಗಿದ್ದಾಳೆ, ಅವಳಿಗೀಗ ಕಾಲಿನ ಪೆಟ್ಟು ಯಾವ ಸ್ಥಿತಿಯಲ್ಲಿದೆ ಅಂತ ತಿಳ್ಕೊಂಡು ಬಾ ಅಂತ ಕಳಿಸ್ಕೊಡ್ತಾನೆ. ವಿದೂಷಕನ ಕೇಳ್ತಾನೆ, ಏನಪ್ಪ ಹೇಗಿದೆ ಮಾಲವಿಕೆ ಪರಿಸ್ಥಿತಿ ಅಂತ. ಯಹ ಬಿಡಾಲ ಗೃಹೀತಾಯಾ ಪರಭೃತಿಕಾಯಾ, ಬೆಕ್ಕಿನ ಬಾಯಿಗೆ ಸಿಕ್ಕ ಕೋಗಿಲೆ ಮರಿ ಸ್ಥಿತಿ ಆಗಿದೆ ಅವಳಿಗೆ ಅಂತ. ಇರಾವತಿ ಹೋಗಿ ಕಂಪ್ಲೇಂಟ್ ಮಾಡಿಬಿಟ್ಟಿದ್ದಾಳೆ. ಏನಂತ ನೋಡಿ, ಸಾಖಲು ತಪಸ್ವಿನಿ ತಯಾ ಪಿಂಗಲಕ್ಷ್ಯ ಸಾರಭಾಂಡಗೃಹೆ ಗುಹಾಯಾಮಿವ ನಿಕ್ಷಿಪ್ತ. ಅರಮನೆಯದೊಂದು ಸೆರೆಮನೆ. ಆ ಅಂತಃಪುರದೊಳಗಿರುವ ಸೆರೆಮನೆಯಲ್ಲಿ ಅವಳನ್ನು ಮಾಧವಿಕೆ ಅಂತಕ್ಕಂಥ ಒಬ್ಬ ಸೆರೆಮನೆಯ ಅಧಿಕಾರಿಣಿ, ಅವಳ ಕೈ ಕೆಳಗೆ ಇವಳನ್ನು ಹಾಕಿಸ್ಬಿಟ್ಟಿದ್ದಾರೆ. ಇಬ್ಬರನ್ನೂ ಸೆರೆಯಲ್ಲಿಟ್ಟಿದ್ದಾರೆ. ಯಾಕೆ ಅಂತಂದರೆ ಇರಾವತಿ ಹೋಗಿ ಹೇಳಿದ್ದಾಳೆ, ತತ್ರ ಭವತಿ ಇರಾವತಿ ರುಜಾತಿ ಕ್ರಾಂತಚರಣಾಂ ದೇವೀಂ ಸುಖಪೃಚ್ಛಿಕ ಆಗತ. ಸುಖಪೃಚ್ಛಿಕ ಏನು ಹೇಗಿದ್ದೀರಾ ಅಂತ ಕೇಳೋದಕ್ಕೆ ಹೋಗಿದ್ದಾಳೆ. ಇರಾವತಿ ಹೋಗಿದ್ದು ಕಂಪ್ಲೇಂಟ್ ಮಾಡೋಕ್ಕೆ. ಅರೆ ನೆವ ಮಾತ್ರ ಉಯ್ಯಾಲೆಯಿಂದ ಬಿದ್ದು ಕಾಲು ಮುರ್ಕೊಂಡಿರೋ ಮಹಾರಾಣಿ ಕುಶಲವನ್ನು ಕೇಳೋಕ್ಕೆ ಅಂತ ಹೋಗಿ ಕೇಳ್ತಾಳೆ. ಸುಖಪೃಚ್ಛಿಕ ಕಿನ್ವವಲೋಕಿತೋ ವಲ್ಲಭಜನ. ಆಗ ಮಹಾರಾಣಿ, ಏನು ಮಹಾರಾಜನ ನೋಡಿದೆಯಾ, ದೋಲೋತ್ಸವ ನಿನ್ನ ಮನೆಯಲ್ಲಿ ಆಯ್ತಾ ಅಂತ. ಮಂದೋವ ಉಪಚಾರ, ನಿಮ್ಮ ಉಪಚಾರ ಎಲ್ಲ ತುಂಬ ಹೆಚ್ಚಾಯಿತು. ಯತ್ ಪರಿಜನೆಯ ಸಂಕ್ರಾಂತಂ ವಲ್ಲಭತ್ವಂ ನ ಜ್ಞಾಯತೆ. ಎಲ್ಲ ಆಳು ಕಾಳುಗಳ ಪಾಲಾಗ್ಬಿಟ್ಟಿದೆ ನಮ್ಮ ಸ್ವಾಮಿಯ ಚೇಷ್ಟೆಗಳು, ನಮಗೆಲ್ಲ ಸಿಗುತ್ತವೆ ಅವನ ಸಾಹಚರ್ಯ ಅಂತ ಅಂದಳಂತೆ. ಅಹೋ ನಿರ್ಭೇದ ತೃತೇಪಿ ಮಾಲವಿಕಾಯಾಮ್ ಅಯಂ ಉಪನ್ಯಾಸ ಶಂಕೆಯತಿ. ಇನ್ನು ಹೇಳಲೇಬೇಕಾಗಿಲ್ಲ, ಮಾಲವಿಕೆಯ ವಿಷಯದಲ್ಲೇ ಮಹಾರಾಣಿಗೆ ಸಂಶಯ ಬರುತ್ತೆ ಅಂತ. ಅಯ್ಯೋ ಅಹೋ ದೀರ್ಘರೋಷತಾ ತತ್ರ ಭವತ್ಯಾಹ. ಇಷ್ಟು ಕೋಪ ಅವಳಿಗೆ ಅಂತ. ಅವಳಿಗೆಲ್ಲದೆ ಇನ್ಯಾರಿಗೆ ಕೋಪ ಇರುತ್ತೆ, ರಾಜ ಅಂದ್ಕೋತಾನೆ ದೀರ್ಘರೋಷ ಅಂತ. ವಿದೂಷಕ ಹೇಳ್ತಾನೆ, ಅಷ್ಟಕ್ಕೆ ಇಲ್ಲ, ಎಲ್ಲವನ್ನೂ ಪೋಣಿಸಿ ಹೇಳಿದಳು. ಮಾಲವಿಕಾ ಬಕುಲಾವಿಲಿಕಾಚ ಪಾತಾಳವಾಸಂ ನಿಗಡಪತ್ಯವು ಅದೃಷ್ಟ ಸೂರ್ಯಪಾದಂ ನಾಗಕನ್ಯಕೇವ ಅನುಭವತಃ. ನಾಗಕನ್ಯಕೆಯರು ಹೇಗೆ ಭೂಗರ್ಭದ ಒಳಗಿರ್ತಾರೆ, ಹಾಗೆ ಭೂಗರ್ಭದ ಒಳಗಿರುವ ಸೆರೆಮನೆಯಲ್ಲಿ ಅವರಿಗೆ ಸರಪಣಿಯ ಸಮೇತ ಕಟ್ಟಾಕಿಸಿ ಕೂಡಿಸಿದ್ದಾರೆ ಅಂತ. ಇನ್ನು ಹೇಗೆ ಅವರನ್ನು ನೋಡ್ತಕ್ಕಂಥದ್ದು. ಮಾಧವಿಕೆ ಅನ್ನುವಳಲ್ಲಿದ್ದಾಳೆ. ಅವಳು ಮಾಂ ಅಂಗುಲೀಕ ಮುದ್ರಿಕಾ ಮದೃಷ್ಟ್ವಾ ನಮೋಕ್ತವ್ಯ ತ್ವಯಾ ಹತಾಶ ಮಾಲವಿಕಾ ಬಕುಲಾವಿಲಿಕಾ ಚೇತಿ ಆಜ್ಞಪ್ತ. ನನ್ನ ನಾಗಮುದ್ರಿಕೆಯನ್ನು ನಿನಗೆ ತೋರಿಸ್ದೊರ್ತು ನೀನು ಅವ್ರನ್ನ ಹೊರಬಿಡಬೇಡ ಅಂತ ಧಾರಣಿ ದೇವಿ ಆಜ್ಞೆ ಮಾಡಿದ್ದಾಳೆ ಅಂತ. ಮೊದಲನೇ ಅಂಕದಲ್ಲಿ ಕೌಮುದಿಕೆ ನಾಗಮುದ್ರಿಕೆ ತರ್ತಾ ಬಂದಳಲ್ಲ, ಆ ನಾಗಮುದ್ರಿಕೆ ತೋರಿಸ್ದೊರ್ತು ಆಗವಲ್ಲ. ಅದೀಗ ಕಾಲು ಕುಂಟಾಗಿರೋ ಮಹಾರಾಣಿ ಕೈನಲ್ಲಿದೆ, ಅವಳೇ ಎದ್ದು ಬರೋಂಗಿಲ್ಲ. ಇನ್ನು ಮುದ್ರಿಕೆ ಹೇಗೆ ಬರುತ್ತದೆ? ಏನಪ್ಪ ಏನಾದ್ರು ಉಪಾಯ ಮಾಡು ಅಂದರೆ ಅಸ್ತ್ಯೇವ ಉಪಾಯ ಇದ್ದೇ ಇರುತ್ತದೆ ಅಂತ ಹೇಳಿಬಿಟ್ಟು ವಿದೂಷಕ ಕಿವಿನಲ್ಲಿ ಹೇಳ್ತಾನೆ. ಆಮೇಲೆ ಇದಕ್ಕೆ ಸ್ವಲ್ಪ ಸಹಾಯ ಬೇಕು, ಅದಕ್ಕಾಗಿ ಪ್ರತಿಹಾರಿ ಜಯಸೇನೆಗೂ ಕೂಡ ನಾವಿನ್ನು ತಿಳಿಸೋಣ ಅಂತ ಜಯಸೇನೆಗೂ ಕಿವಿನಲ್ಲಿ ಹೀಗೀಗೆ ಅಂತ ಹೇಳ್ಬಿಟ್ಟು ಅಂತಾನೆ. ಮತ್ತು
ನೀನು ಹೋಗಿ ದೇವಿಯನ್ನು ನೋಡ್ಬಾ ಅಂತ ಹೇಳ್ಬಿಟ್ಟು ರಾಜನ ಕಳಿಸ್ಕೊಡ್ತಾನೆ. ದೇವಿ ಎಲ್ಲಿದ್ದಾಳೆ ಅಂತಂದರೆ ತಂಗಾಳಿ ಬೀಸುವಂಥ ಅರಮನೆಯ ಒಂದು ಓಪನ್ ವರಂಡಾ ಅಂತೀವಲ್ಲ, ಆ ಪ್ರಭಾತ ಶಯನ ಅಂದರೆ ತಂಪು ಗಾಳಿ ಬೀಸುವ ಜಾಗದಲ್ಲಿ ಹಾಸಿಗೆ ಹಾಸಿಕೊಡುವಂಥ ಒಂದು ಓಪನ್ ಬಾಲ್ಕನಿ, ಆ ರೀತಿಯಾದ ಜಾಗದಲ್ಲಿ ಕಾಲಿಗೆ ರಕ್ತಚಂದ್ರನ ಹಚ್ಚಿಕೊಂಡಿದ್ದಾಳೆ. ಪರಿಜನರೆಲ್ಲರೂ ಸುತ್ತಲೂ ಇದ್ದಾರೆ ಮತ್ತು ಪರಿವ್ರಾಜಕ್ಕೆ ಅವಳಿಗೆ ಬೇಸರವಾಗದೇ ಇರಲಿಂತ ವಿನೋದಮಯವಾದ ಕಥೆಗಳನ್ನೆಲ್ಲ ಹೇಳ್ತಾ ಇದ್ದಾಳೆ ಅಂತ. ಇತ್ತ ಕಡೆ ವಿದೂಷಕ ಹೇಳ್ತಾನೆ, ನಾನು ಅಹಮಪಿ ದೇವಿಹಿಂ ದ್ರಷ್ಟುಂ ಅರಿಕ್ತಪಾಣಿ ಭವಿಷ್ಯಾಮಿ. ನಾನು ದೇವಿ ನೋಡೋಕ್ಕೆ ಬರ್ತೀನಿ, ಆದರೆ ಬರಿಗೇನಲ್ಲಿ ಮಹಾರಾಣಿ ನೋಡಬಾರ್ದು, ಉದ್ಯಾನಕ್ಕೆ ಹೋಗಿ ಏನಾದ್ರು ಹೂವು ಹಿಡ್ಕೊಂಡು ಬರ್ತೀನಿ ಅಂತ ಅವನು ಹೊರಡ್ತಾನೆ. ಅದೆಲ್ಲ ಪ್ಲ್ಯಾನು. ಮಹಾರಾಜ ಇತ್ತ ಕಡೆ ಹೋಗ್ತಾನೆ. ದೇವಿ ಪ್ರವೇಶವಾಗುತ್ತದೆ. ಸಂಸ್ಕೃತ ನಾಟಕಗಳಲ್ಲಿ ಇದೆಯಲ್ಲ ಯಾವ ತರಹ, ತತಃ ಪ್ರವಿಶತಿ ಶಯನಸ್ಥಾ ದೇವಿ ಪರಿವ್ರಾಜಿಕಾ ವಿಭವತಶ್ಚ ಪರಿವಾರ. ಹಾಸಿಗೆ ಮೇಲೆ ಮಲಗಿರುವ ದೇವಿಯ ಪ್ರವೇಶ ಅಂತ. ಹಾಸಿಗೆ ಮೇಲೆ ಮಲಗಿರೋ ಪ್ರವೇಶ ಅಂದರೆ ಚಟ್ಟ ಎತ್ಕೊಂಡು ಬಂದಂಗೆ ಎತ್ಕೊಂಡು ಬರ್ತಾರಾ, ಸ್ಟ್ರೆಚ್ಚರ್ ಎತ್ಕೊಂಡು ಬಂದಂಗೆ ಎತ್ಕೊಂಡು ಬರ್ತಾರಾ? ಅಲ್ಲ, ಪರದೆ ಅಡ್ಡ ಇಡ್ತಾರೆ, ಹಿಂದೆ ಒಂದು ಶಯ್ಯೆಯನ್ನು ಏರ್ಪಾಟ್ ಮಾಡ್ತಾರೆ, ರಾಣಿ ಬಂದು ಮಲ್ಕೋತಾಳೆ, ರಾಣಿ ಪಾತ್ರದವಳು, ಸುತ್ತ ಪರಿಜನರು ಪರಿವ್ರಾಜಿಕೆ ಎಲ್ಲ ಕೂತಿರುವಂತೆ ಪರದೆ ಇಡ್ತಾರೆ, ಅದನ್ನು ಪರದೆಯನ್ನು ಅಪಸರಣ ಮಾಡ್ತಾರೆ, ಆಗ ಆ ಸೀನೆ ಎಂಟರ್ ಆಗುತ್ತೆ. ಈ ರೀತಿಯಾದಂಥದ್ದು ಸಂಸ್ಕೃತ ನಾಟಕದ ಚಮತ್ಕಾರ, ತುಂಬ ಸುಂದರವಾದದ್ದು. ಅಂದರೆ ಒಂಥರ ಈಗ ನೋಡಿ ಸೀನ್ 1 ಅಂತ ತೋರ್ಪಡಿಸುವಂಥ ರೀತಿಯಲ್ಲಿ ಇದನ್ನು ಗಮನಿಸ್ಕೊಳ್ಳದೇ ಇದ್ದರೆ ನೋಡಿ, ನಮ್ಮ ಕಾಲದಲ್ಲಿ ನಾನು ಸಂಸ್ಕೃತ ನಾಟಕವನ್ನು ಓದುವ ವಿದ್ಯಾರ್ಥಿಯಾಗಿದ್ದಾಗ ಕಾಲೇಜಿನಲ್ಲಿ ಈ ರೀತಿಯಾದದ್ದು ವಾಕ್ಯಗಳು ಬಂದರೆ ನಮಗೆ ನಗು ಬರ್ತಾಯಿತ್ತು. ಕಾಲು ಮುರ್ಕೊಂಡವರು ರಂಗಸ್ಥಳಕ್ಕೆ ಬರೋದು ಅಂದರೆ ಹೇಗೆ ಅಂತೆಲ್ಲ. ನಮ್ಮ ಮೇಷ್ಟ್ರುಗಳು ಇದರದ್ದು ಒಂದು ಸಂದೇಹವನ್ನು ಸ್ವೀಕರಿಸಿ ಅದಕ್ಕೊಂದು ಪರಿಹಾರ ಅಂತಲೂ ಹೇಳ್ತಾ ಇರಲಿಲ್ಲ. ಪಾಪ ಅವರು ಪುಸ್ತಕ ನೋಡಿದವರೇ ಹೊರತು ಸಂಸ್ಕೃತ ನಾಟಕದ ರಂಗಪ್ರಯೋಗವನ್ನು ಕಂಡವರಲ್ಲ, ನಾಟ್ಯಶಾಸ್ತ್ರವನ್ನು ಓದ್ದವರಲ್ಲ. ಇದು ಬಂದಿರುವಂಥ ದೊಡ್ಡ ಸಮಸ್ಯೆ. ಸಂಸ್ಕೃತ ಪಾಠ ಮಾಡುವಂಥವರು ಹೆಚ್ಚಂದರೆ MA ಷಷ್ಠಾಧ್ಯಾಯ ಸಪ್ತಮಾಧ್ಯಾಯ ರಸಾಧ್ಯಾಯ ಭಾವಾಧ್ಯಾಯ ಅಂತ 2 ನಾಟ್ಯಶಾಸ್ತ್ರದಲ್ಲಿ ಓದ್ತಾರೆ. ಇನ್ನು 34 ಅಧ್ಯಾಯಗಳು ಅವರಿಗೆ ಅದೃಷ್ಟ. ಅದೃಷ್ಟ ಅಂತಂದರೆ ಕಂಡಿಲ್ಲ ಅಂತ ಅರ್ಥ, ಲಕ್ ಅಂತ ಅರ್ಥ ಅಲ್ಲ. ಇದು ಆಗಿರುವ ಸಮಸ್ಯೆ. ರಾಜ ಬರ್ತಾನೆ, ದೇವಿ ಎದ್ದು ನಿಂತ್ಕೊಳ್ಳೋಕೆ ನೋಡ್ತಾಳೆ. ಅಲಂ ಉಪಚಾರ ಯಂತ್ರಣೆಯ, ನೀನು ಉಪಚಾರ ಮಾಡೋಕ್ಕೆ ಮಾಡಬೇಡ. ಚರಣರುಜಾ ಪರೀತಂ ಕಲಭಾಷಿಣಿ ಮಾಂಚ ಪೀಡಯಿತು, ನೀನು ಹೀಗೆ ಮಾಡಿದ್ರೆ ನಿನ್ನ ಕಾಲಿಗೂ ನನಗೂ ಒಟ್ಟಿಗೆ ವೇದನೆ ಆಗುತ್ತೆ ಅಂತಾನೆ. ತುಂಬ ದಾಕ್ಷಿಣ್ಯವಂತ ರಾಜ. ರಾಣಿ ಆದರೂ ತುಂಬ ಮರ್ಯಾದೆ ಇರೋಳು. ಅಂದರೆ ಅವರದಾದ ಚೌಕಟ್ಟಿನಲ್ಲಿ ಮರ್ಯಾದೆ, ಸೌಜನ್ಯ, ಸಜ್ಜನಿಕೆ, ಎಲ್ಲವೂ ಉದಾರತೆ ಪ್ರತಿಯೊಂದು ಇರುತ್ತದೆ. ಅಂದರೆ ಒಬ್ಬ ವ್ಯಕ್ತಿಗೆ 10 ಹಲವು ಮುಖಗಳಿರುತ್ತವೆ. ನಮಗೆ ಎಲ್ಲ ಮುಖಗಳೂ ಸರಿ ಇರೋಲ್ಲ, ಎಲ್ಲ ಮುಖಗಳು ಕಂಡಿರೋದಿಲ್ಲ ಕೂಡ. ಅದನ್ನು ನೋಡಬೇಕು. ಒಬ್ಬ ವ್ಯಕ್ತಿ ಯಾರೋ ಒಬ್ಬರು ಬಂದು ಅವರು ಕೆಟ್ಟವರು ಅಂತಂದರೆ ನಾವು ನಮ್ಮ ಅನುಭವಗಳಿಲ್ಲದೆ ಹೇಳೋಕ್ಕಾಗೋಲ್ಲ. ಆದರೆ ಅವರು ಬುದ್ಧಿವಂತರ ಅಲ್ವಾ, ಅವರ ಬರವಣಿಗೆ ಹೀಗಿದೆಯಾ ಅಂದರೆ ಯಾವುದು ಅವ್ರದ್ದು ಸಾರ್ವತ್ರಿಕವಾಗಿದೆ ಅಲ್ಲಿ ಹೇಳ್ಬೋದು. ಈಗ ಯಾವುದೋ ಒಬ್ಬ ಕಲಾವಿದನ ಬದುಕು ಹೇಗೆ ಅಂತ ಗೊತ್ತಾಗದೇ ಇದ್ದರೂ ಅವನ ನಟನೆಯೋ ಗಾಯನವೋ ಚಿತ್ರಣವೋ ಕಾವ್ಯವೋ ಅದು ಹೇಗಿದೆ ಅಂತ ಅನ್ಬೋದು. ಹೀಗಾಗಿ ಸದಸ್ಯ ಅಂದರೆ ಪಬ್ಲಿಕ್ ಆಗಿದ್ದರ ಬಗ್ಗೆ ನಾವು ಹೇಳ್ಬೋದು, ರಹಸ್ಯ ಪ್ರೈವೇಟ್ ಆಗಿರೋದ್ರ ಬಗ್ಗೆ ಹೇಳೋಕ್ಕಾಗೋಲ್ಲ. ನೋಡಿ, ಆ ಆ್ಯಕ್ಟ್ರ್ ಹತ್ರ ಹೋಗಿದ್ವಿ, ಅವ್ರು ಬಹಳ ಕೊಬ್ಬು ಮಾಡಿಬಿಟ್ರು ಒಂದು ಆಟೋಗ್ರಾಫ್ ಕೊಡೋಕ್ಕೆ ಅಂತ. ಹೌದಾ ಅಂತ ಅನ್ಬೋದು. ಬಿಡಿ ಇವರೆಲ್ಲ ಹೀಗೇನೆ ಅಂತ ಬೇಕಾದ್ರೆ ಒಂದು ಜನರಲ್ ಸ್ಟೇಟ್ಮೆಂಟು ಮಾಡಬಹುದೇನೋ. ಆದರೆ ಅವನು ಹಾಗೆ ಕಂಡ್ರಿ ಮಹಾ ಖದೀಮ ಅಂತ ಆ ರೀತಿ ಮುಂದುವರಿಯೋಕ್ಕಾಗೋಲ್ಲ. ಅದಕ್ಕೆ ನಮ್ಮದು ಅನುಭವ ಸಾಮಗ್ರಿ ಇದ್ದಲ್ಲಿ ನಾವು ಹಾಗೆ ಆಟೋಗ್ರಾಫ್ ತೊಗೊಳಕ್ಕೆ ಹೋಗಿ ಏಟೋಗ್ರಾಫ್ ಆಗಿದ್ದರೆ ಒಪ್ಕೋಬಹುದು, ಇಲ್ಲದೇ ಇದ್ದರೆ ಇಲ್ಲ. ಅವ್ರ ಪರಿಸ್ಥಿತಿ ಎಂಥದ್ದು, ದಿವಸಕ್ಕೊಂದು 500 ಸೈನ್ ಹಾಕಿ ಬೆರಳು ನೋವು ಬಂದು ಬೇಸರವಾಗಿದ್ದಾಗ ನಾವು ಏನು ಮಾಡೋದಕ್ಕೆ ಸಾಧ್ಯ? ಅದು ನಾವು ನೋಡಬೇಕು. ನಮಗೆ ನಮ್ಮದೊಂದು ಸಿಗ್ನೇಚರು, ಅವರಿಗೆ ದಿವಸಕ್ಕೆ ಸಾಯೋರು 108 ಜನ ಆದರೆ ಅಳೋದಕ್ಕೆ ಕಣ್ಣೀರೆಲ್ಲಿರುತ್ತೆ, ದಿನ ಸಾಯೋರಿಗೆ ಅಳೋರು ಯಾರು ಅಂತ ಗಾದೆ ಇದೆಯಲ್ಲ, ಆಗುವಂಥದ್ದಲ್ಲ. ಇದೆಲ್ಲ ನಾವು ಅರ್ಥ ಮಾಡಿಕೊಳ್ಳಬೇಕು. ಅದರಿಂದಲೇ ಸಾಮಾನ್ಯರಿಗೆ ಅಸಾಮಾನ್ಯರ ಕಷ್ಟ ಗೊತ್ತಾಗೋಲ್ಲ. ಪೂತಿನ ಅವರು ಒಂದು ತುಂಬ ಸುಂದರವಾದ ಕವಿತೆ ಬರೆದಿದ್ದಾರೆ, ಅದು ಹಳ್ಳಿಯ ಭಾಷೆಯಲ್ಲೇ ಬರೆದಿದ್ದಾರೆ. ಒಬ್ಬ ಹಳ್ಳಿ ಹೆಣ್ಣು ಮಗಳು ಅಂದ್ಕೋತಾಳೆ, ಅಳ್ತಾ ಇರ್ತಾಳೆ. ಯಾಕೆ ಅಂತ ಕವಿ ಕೇಳಿದ್ರೆ, ಪಾಪ ನಮ್ಮಪ್ಪ ದೇವ್ರಿಗೆ ಎಷ್ಟು ಕಷ್ಟ ಅನು ಅಂತ ಹೇಳಿಬಿಟ್ಟು. ನಿಜ ಅಲ್ಲವೇ? ಒಬ್ಬ ವಚನಕಾರ ಹೇಳ್ತಾನೆ, ಅಪ್ಪ ಅಮ್ಮ ಇಲ್ಲದ ಕಂದ ನಿನಗೆ ನೀನೇ ಹುಟ್ಟಿದೆಯಲ್ಲ ಅಂತ ದೇವರಿಗೆ. ದಾಸರಲ್ಲಿ ಬರ್ತಲ್ಲ, ಸ್ವದೇಶಿ ನಾನು ಪರದೇಶಿ ನೀನು ಅಂತ. ಪಾಪ ದೇವರಿಗೆ ಎಷ್ಟು ಕಷ್ಟ, ಯಾರೂ ಇಲ್ಲ, ದಿಕ್ಕಿಲ್ಲ, ದಿವಾಣ ಇಲ್ಲ, ಏನು ಮಾಡುವಂಥದ್ದು. ಬಹಳ ಹಿಂದೆ ನಾನು ತುಂಬ ಚಿಕ್ಕ ಹುಡುಗನಾಗಿದ್ದಾಗ ಮಲ್ಲಿಗೆ ಪತ್ರಿಕೆಯೊಳಗೆ ಒಂದು ತಿರುಪತಿ ದೇವರ ಸಂಕಟದ ಬಗ್ಗೆ ಒಂದು ವಿನೋದ ಲೇಖನ ನೋಡಿದ್ದೆ, ಒಂದು ವಿಡಂಬನ ಲೇಖನ. ಬೆಳಗ್ಗೆ 3 ಗಂಟೆಗೆ ಸುಪ್ರಭಾತ ಹೇಳ್ತಾರೆ, ಸಕ್ಕರೆ ನಿದ್ದೆಗೂ ಅವಕಾಶ ಇಲ್ಲ, ಹಾಳಾಗ ಇವ್ರ ಮನೆ ಅಂತ ಭಕ್ತರ ಮೇಲೆ ಬೈಕೋತಾನೆ.
ಮತ್ತೆ ವೆರೈಟಿ ಇಲ್ಲದೆ ಅದೇ ಪೊಂಗಲ್ಲು, ಅದೇ ಕಟಕಲು ವಡೆ, ಅದೇ ಲಾಡು, ಎಷ್ಟು ತಿನ್ನೋದು ನೈವೇದ್ಯ ಸಾಕಾಗ್ಬಿಡುತ್ತೆ. ಮತ್ತೇನಿಲ್ಲ, ಒಂದು ಮದುವೆಗೆ ಸುಸ್ತಾಗ್ಬಿಡುತ್ತೆ. ದಿವಸಕ್ಕೆ 20 ಕಲ್ಯಾಣೋತ್ಸವ ಮಾಡಿದ್ರೆ ಗತಿ ಏನು ಅಂತ ಹೇಳ್ಬಿಟ್ಟಂತಾನೆ. ಆಗಲೇ ದಿವಸಕ್ಕೆ 20 ಕಲ್ಯಾಣೋತ್ಸವ ಇತ್ತು. ಹೀಗೆ ಭಗವಂತನ ಸಂಕಟ ಪಾಪ ತುಂಬ ದೊಡ್ಡದು. ಆ ಹೊತ್ತಿಗೆ ವಿದೂಷಕ ಬೆರಳಿಗೆ ಯಜ್ಞೋಪವೀತ ಕಟ್ಕೊಂಡು ಬರ್ತಾನೆ. ಈ ಯಜ್ಞೋಪವೀತದ ಕೆಲಸ ಎಲ್ಲ ಇಂಥದ್ದಕ್ಕೆ ಬಳಕೆಗೆ ಬರೋದು. ಮೃಚ್ಛಕಟಿಕದಲ್ಲಿ ಶರೀರೊಳಕ ಕನ್ನ ಅಳೆಯೋದಕ್ಕೆ, ಕನ್ನ ಎಷ್ಟಗಲ ಇರಬೇಕು ಅಂತ ಅಳೆಯೋಕ್ಕೆ ಗಜಗಡ್ಡಿ ತರಲಿಲ್ಲ ಅಂತ ಯಜ್ಞೋಪವೀತವನ್ನೇ ಅಳೆಯೋದಕ್ಕೆ ಇಟ್ಬಿಡ್ತಾನೆ. ಆ ರೀತಿ ಇವನು ಬೆರಳಿಗೆ ಯಜ್ಞೋಪವೀತವನ್ನು ಕಟ್ಕೊಂಡು ಬರ್ತಾನೆ. ಹಾವು ಕಚ್ಚಿಬಿಟ್ಟಿದೆ ಅಂತ. ಪರಿತ್ರಾಯತಾಂ ಭವಾನ್ ಸರ್ಪೇಣ ದಷ್ಟೋಸ್ಮಿ. ಹಾವು ಕಚ್ಚಿಬಿಡ್ತು ಅಂತ. ಅಯ್ಯೋ ಏನಾಯಿತು ಅಂತೆಲ್ಲ ಕೇಳ್ತಾರೆ. ವಿದೂಷಕ ಹೇಳ್ತಾನೆ, ಏನು ಮಾಡೋದು, ದೇವೀಂ ದ್ರಕ್ಷಾಮಿ ಇತಿ ಆಚಾರ ಪುಷ್ಪಗ್ರಹಣಾತ್ ಪ್ರಮದವನಂ ಗತೋಸ್ಮಿ. ಅಯ್ಯೋ ಏನು ಮಾಡೋದು, ತಸ್ಮಿನ್ ಅಶೋಕಸ್ತಬಕ ಕಾರಣಾತ್ ಪ್ರಸಾರಿತೋ ದಕ್ಷಿಣಹಸ್ತಃ ತತಃ ಕೋಟ ನಿರ್ಗತೇನ ಸರ್ಪರೂಪೇಣ ಕಾಲೇನ ದಷ್ಟೋಸ್ಮಿ ನನ್ವೇತೆ ದ್ವೇ ದಮಿಶನ ಪದೇ. ನಾನು ಹೋಗಿ ದೇವಿಗೆ ಆಚಾರ ಪುಷ್ಪ, ದೊಡ್ಡವ್ರು ನೋಡೋದಕ್ಕೆ ಬರಿಗೇನಲ್ಲಿ ಬರಬಾರ್ದು ಅಂತಂದು ಹೂವಾದರೂ ತೊಗೊಂಡು ಬರೋಣ ಅಂತ ಅರಮನೆ ಹೂವನ್ನೇ ಕಿತ್ಕೊಂಡು ದೇವಿಗೆ ಕೊಡೋದು. ಬೆಲ್ಲದ ಗಣಪತಿಗೆ ಬೆಲ್ಲವೇ ನೈವೇದ್ಯ ಅಂತ. ಬೆಲ್ಲದಲ್ಲಿ ಗಣಪತಿಯನ್ನು ಪೂಜೆ ಮಾಡಿ ಆರಾಧಿಸೋಣ ಅಂತ ಅಂದುಕೊಂಡು ಬೆಲ್ಲದ ಗಣಪತಿಯನ್ನು ಮಾಡಿ ಪೂಜೆ ಮಾಡ್ತಾ ಇರ್ತಾನೆ. ನೈವೇದ್ಯಂ ಸಮರ್ಪಯಾಮಿಂದಾಗ ಏನೂ ಕಾಣಿಸೋಲ್ಲ. ತಕ್ಷಣವೇ ಒಂದು ಕೈಯೇ ಮುರಿದುಬಿಟ್ಟು ಸತ್ಯಂತ್ವರ್ತೇನ ಪ್ರಶಿಂಚಾಮಿ ಅಂತ ಶುರು ಮಾಡಿಬಿಡ್ತಾನೆ. ಪ್ರಾಣಾಯ ಸ್ವಾಹ, ಅಪನಾಯ ಸ್ವಾಹ, ಸಮಾನಾಯ ಸ್ವಾಹ ಅಂತ. ಹೀಗೆ ಬೆಲ್ಲದ ಗಣಪತಿಗೆ ಬೆಲ್ಲವೇ ನೈವೇದ್ಯ ಅಂತ, ಅವ್ರ ಮನೆಯದು ಅವ್ರಿಗೇನೆ ತಂದುಕೊಡು ಅಂತ ಹೀಗೆ ಮಾಡೋಕ್ಕೆ ಹೊರಟಿದ್ದಾನೆ. ಆಗ ಅಶೋಕದ ಒಂದು ಚಿಗುರುಗಳಿಗೆ ಕೈ ಹಾಕಿದ್ದಾನೆ. ಆಗ ಬಿಲದಿಂದ ಅಲ್ಲಿದ್ದ ಪೊಟರೆಯಿಂದಲೇ ಹಾವು ಬಂದು ಕಚ್ಚಿಬಿಡ್ತು. ನೋಡಿ 2 ಹಲ್ಲಿನ ಗುರುತು ಅಂತ ತೋರಿಸ್ತಾ ಇದ್ದಾನೆ. ಅವನು ವಸ್ತುತಃ ಕೇದಿಗೆ ಮುಳ್ಳನ್ನು ಕೈಗೆ ಚುಚ್ಚಿಕೊಂಡು ಗಾಯ ಮಾಡಿಕೊಂಡಿದ್ದ ಅಂತ ಮುಂದೆ ಗೊತ್ತಾಗುತ್ತದೆ. ಪಾಪ ರಾಣಿ, ಅಹಮೇವ ಬ್ರಾಹ್ಮಣಸ್ಯ ಜೀವಿತ ಸಂಶಯ ನಿಮಿತ್ತಂ ಜಾತಾಸ್ಮಿ. ಅಯ್ಯೋ, ಈ ಬ್ರಾಹ್ಮಣ ಸಾಯೋದಕ್ಕೆ ನಾನೇ ಕಾರಣ ಆಗ್ಬಿಡ್ತಾ ಇದ್ದೀನಲ್ಲ ಅಂತ ಅಂದ್ಕೋತಾಳೆ ಪಾಪ. ಪರಿವ್ರಾಜಕ್ಕೆ ಹೇಳ್ತಾಳೆ, ತೇನ ಹಿ ದಂಶಚ್ಛೇದ ಪೂರ್ವಕರ್ಮೇತಿ ಶ್ರೂಯತೆ. ಹಾಗಿದ್ದಾಗ ಅದಕ್ಕೆ ಚಿಕಿತ್ಸೆ ಏನು ಮಾಡಬೇಕು ಅಂತ ತತ್ತಾವದಸ್ಯ ಕ್ರೀತಾಂ. ಇವಳು ನೋಡಿ ಪಂಡಿತೆ ಕಾಳಿದಾಸ. ಇವಳು ಮೂಲಕ ನಾಟ್ಯಶಾಸ್ತ್ರದ ವಿವರ, ಮಂತ್ರಶಾಸ್ತ್ರದ ವಿವರ, ಚಿಕಿತ್ಸಾಶಾಸ್ತ್ರದ ವಿವರ ಎಲ್ಲ ಹೇಳ್ತಾ ಇದ್ದಾನೆ. ಛೇದೋ ದಂಶಸ್ಯ ದಾಹೋವ ಕ್ಷತೇರ್ವ ರಕ್ತಮೋಕ್ಷಣಂ ಏತಾನಿ ದಷ್ಟಮಾತ್ರಾಣ ಆಯುಷ್ಯ ಪ್ರತಿಪತ್ತಯ. ಆ ಗಾಯ ಆದ ಭಾಗವನ್ನು ಕುಯ್ಯಬೇಕು, ಇಲ್ಲ ಸುಡಬೇಕು, ಇಲ್ಲ ರಕ್ತವನ್ನು ಹಿಂಡಿ ತೆಗೆಯಬೇಕು, ಕಟ್ಟಬೇಕು, ಇವೆಲ್ಲ ತತ್ಕ್ಷಣ ಮಾಡಬೇಕಾದಂಥದ್ದು ಅಂತ ಗೊತ್ತಾಗುತ್ತದೆ ಅಂತ ಹೇಳ್ಬಿಟ್ಟು ಅಂತಾಳೆ. ಆಗ ರಾಜ ಹೇಳ್ತಾನೆ, ಈಗ ಧ್ರುವಸಿದ್ಧಿ ಅನ್ನೋ ವಿಷವಿದ್ಯೆಯನ್ನು ತಕ್ಷಣ ಕರೆಸೋಣ. ಧ್ರುವಸಿದ್ಧಿ ಕ್ಷಿಪ್ರಮಾನೀಯತಾಮ್ ಅಂತಾನೆ. ಹೆಸರೇ ಧ್ರುವಸಿದ್ಧಿ. ಅವನ ಸಿದ್ಧಿ, ಅವನ ಅಚೀವ್ಮೆಂಟ್ ಪರ್ಫೆಕ್ಟ್, ಅದು ನಿಜವಾಗಿ ಶಾಶ್ವತ ಅನ್ನುವಂಥದ್ದು. ವಿದೂಷಕ, ಅಹೋ ಪಾಪೇನ ಮೃತ್ಯುನ ಗೃಹೀತೋಸ್ಮಿ. ಅಯ್ಯೋ, ಪಾಪಿ ಸಾವು ಬಂದುಬಿಡುತ್ತಲ್ಲ ನನಗೆ ಅಂತಂತ ಇದ್ದಾನೆ. ಮಾ ಕಾತರೋ ಭೂ, ಆ್ಯಂಗ್ಸೈಟಿ ಬೇಡಪ್ಪ. ಅವಿಷಯೋಪಿ ಕದಾಚಿತ್ ದಂಶೋ ಭವೇತ್. ಕೆಲವೊಮ್ಮೆ ವಿಷರಹಿತವಾದ ಹಾವು ಕಚ್ಚಿರುತ್ತೆ ಅಂತ. ಕಥಂ ನ ಭೇಷ್ಯಾಮಿ ಸಿಮಿಸಿಮಾಯಂತಿ ಮೇಂಗಾನಿ. ಅಯ್ಯೋ, ನಾನು ಹೇಗೆ ಹೆದರದೇ ಇರಲಿ, ಮೈಯೆಲ್ಲ ಜುಮುಗುಡ್ತಾ ಇದೆ, ಕಣ್ಣೆಲ್ಲ ತಿರುಗ್ತಾ ಇದೆ, ಏನೇನೋ ಆಗ್ತಾ ಇದೆ ಅಂತಾನೆ. ಈ ಸಿಮಿಸಿಮಾಯಂತಿ ಇವೆಲ್ಲ ಅನುಕರಣ ಶಬ್ದಗಳಿಂದ, ಮಡಮಡ ಇಷ್ಯಾಮಿ, ಗುಳುಗುಳು ಆಯಿತೆ, ಈ ಥರದ್ದೆಲ್ಲ ಶಬ್ದಗಳು ಸಂಸ್ಕೃತದ ಆಡುಭಾಷೆಯಲ್ಲಿ ಬರುವಂಥವು. ಹಾಗಂತ ವಿಷ ತನಗೆ ಏರ್ಬಿಟ್ಟಿದೆ ಅಂತ ಅನ್ನೋದೆಲ್ಲ ಮೈಕೈ ಕಾಲೆಲ್ಲ ಚಟಪಟಿಸ್ತಾ ತೋರಿಸ್ತಾ ಇದ್ದಾನೆ. ಧಾರಣಿ ಹೇಳ್ತಾ ಇದ್ದಾಳೆ, ಹಾ ದರ್ಶಿತಂ ಅಶುಭಂ ವಿಕಾರೇಣ ಅವಲಂಬಧ್ವಂ ಬ್ರಾಹ್ಮಣಂ. ಅಯ್ಯೋ, ಎಲ್ಲ ವಿಷವಿಕಾರಗಳು ಕಾಣಿಸ್ತಾ ಇವೆ, ಪಾಪ ಹಿಡ್ಕೊಳ್ಳಿ ಅವನನ್ನು ಅಂತ. ಪರಿವ್ರಾಜಿಗೆ ಕೂಡ ಅವಳಿಗೂ ಗೊತ್ತಿದೆಯಲ್ಲ ತಂತ್ರ ಅಂತ ಹೂ ಅಂತ ಹೇಳ್ತಾ ಇದ್ದಾಳೆ. ವಿದೂಷಕ ಹೇಳ್ತಾ ಇದ್ದಾನೆ, ಭವತಃ ಬಾಲ್ಯಾದಪಿ ಪ್ರಿಯವಸ್ಯೋಸ್ಮಿ. ಮಹಾರಾಜ, ನಿಮಗೆ ಚಿಕ್ಕ ವಯಸ್ಸಿಂದ ನಾನು ಸ್ನೇಹಿತ, ಚಡ್ಡಿ ದೋಸ್ತು. ತಮ್ಮ ವಿಚಾರ್ಯ ಅಪುತ್ರಾಯ ಮೇ ಜನನ್ಯ ಯುಗಕ್ಷೇಮ ವಹ. ಇನ್ಮೇಲೆ ಅಮ್ಮ ತಬ್ಲಿ ಆಗಿಬಿಡ್ತಾಳೆ, ಮಕ್ಕಳೆಲ್ಲ ತಾಯಿ ನೀನೇ ನೋಡ್ಕೋಬೇಕು ಅಂತ ಕೈ ಮೇಲೆ ಕೈ ಹಾಕ್ತಾ ಇದ್ದಾನೆ. ಇವೆಲ್ಲ ರಂಗಸ್ಥಳದಲ್ಲಿ ಓವರ್ ಆ್ಯಕ್ಟಿಂಗ್ ಮಾಡಿದಾಗ ಅದು ಎಷ್ಟು ಚೆನ್ನಾಗಿರುತ್ತೆ ಅನ್ನೋದನ್ನು ಕಲ್ಪಿಸಿಕೊಂಡ್ರೆ ಗೊತ್ತಾಗುತ್ತದೆ. ರಾಜ ಹೇಳ್ತಾನೆ, ಮಾ ಭೈಷೀರ್ ಗೌತಮ ಸ್ಥಿರೋಭವ ಅಚಿರಾತ್ವಂ ವೈದ್ಯ ಚಿಕಿತ್ಸಿಷ್ಯತಿ. ಯೋಚನೆ ಮಾಡಬೇಡ, ಬೇಗ ಚಿಕಿತ್ಸೆ ಸಿಗುತ್ತೆ ಅಂತೆಲ್ಲ ಅಂತ ಇದ್ದಾನೆ. ಅಷ್ಟೊತ್ತಿಗೆ ಜಯಸೇನೆ ಓಡ್ಬಂದು ಧ್ರುವಸಿದ್ಧಿ ಹೇಳ್ತಾ ಇದ್ದಾನೆ, ಪೇಷಂಟನ್ನೇ ಕರ್ಕೊಂಡು ಹೋಗ್ಬೇಕಂತೆ ಅಂತ. ಅವಳು ಜಯಸೇನೆ ಜೊತೆಗೆ ಮೊದಲೇ ತಂತ್ರ ಆಗಿತ್ತಲ್ಲ. ತೇನ ಪ್ರತಿಗೃಹೀತಂ ಏನಂ ತತ್ರ ಭವತಃ ಸಕಾಶಂ ಪ್ರಾಪಯ. ತಗೊಂಡು ಹೋಗೋಣ ಅಂತ ಕರ್ಕೊಂಡು ಹೋಗ್ತಾನೆ. ವಿದೂಷಕ ಹೇಳ್ತಾನೆ, ಭವತಿ ಜೀವೇಯಂ ನವ. ನಾನು ಬದುಕ್ತೀನೋ ಇಲ್ವೋ ಗೊತ್ತಿಲ್ಲ. ಎನ್ಮಯಾತ್ರ ಭವಂತಂ ಸೇವಮಾನೇನ ತೇ ಅಪರಾಧಂ ತನ್ ಮರ್ಷಿಯಸ್ವ.
ಏನಾದರೂ ನಾನು ನಿಮ್ಮ ಸೇವೆಯಲ್ಲಿ ತಪ್ಪು ಮಾಡಿದರೆ ದೊರೆ ರಾಣಿ ಕ್ಷಮಿಸ್ಬಿಡಿ, ಕೊನೆ ನಮಸ್ಕಾರ ಅಂತಿದ್ದಾನೆ. ಇವ್ರಿಗೆ ಇನ್ನೆಷ್ಟು ಸೆಂಟಿ ಆಗಬೇಕು, ಎಲ್ಲ ಆಗ್ತಾ ಇದೆ. ಧಾರಣಿ ದೀರ್ಘಾಯುರ್ಭವ, ಇಲ್ಲಪ್ಪ ದೀರ್ಘಾಯುಷ್ಮಂತನಾಗಿರು, ಯೋಚನೆ ಮಾಡಬೇಡ ಅಂತಿದ್ದಾಳೆ. ಇವ್ರನ್ನೇ ಹೊತ್ಕೊಂಡು ಪ್ರತಿಹಾರಿ ಹೊರಟೋಗ್ಬಿಡ್ತಾಳೆ. ಪ್ರಕೃತಿ ಭೀರು ತಪಸ್ವಿ, ಅಯ್ಯೋ ಬಡಪಾಯಿ, ಸ್ವಭಾವದಿಂದಲೇ ಅಂಜುಕುಳಿಯೇ, ಧ್ರುವಸಿದ್ಧಿರಪಿ ಯಥಾರ್ಥ ನಾಮ ಸಿದ್ಧಿಮಂತಂ ಸಿದ್ಧಿಮಂತಂ ನ ಮನ್ಯತೆ. ಅವನು ಚೆನ್ನಾಗಿ ನೋಡ್ಕೋತಾನೆ, ಏನು ಯೋಚನೆ ಬೇಡ ಅಂತಾನೆ. ಅಷ್ಟೊತ್ತಿಗೆ ಪ್ರತಿಹಾರಿ ಓಡ್ಬಂದು ಚಿಕಿತ್ಸೆ ಮಾಡೋದಕ್ಕೆ ಉದಕುಂಭ ವಿಧಾನೇನ ಸರ್ಪಮುದ್ರಿತಂ ಕಿಮಪಿ ಕಲ್ಪಯಿತವ್ಯಂ. ಉದಕುಂಭ ವಿಧಾನ ಅಂತ ಒಂದು ಚಿಕಿತ್ಸೆ ಇದೆ. ಆ ಚಿಕಿತ್ಸೆ ಮಾಡೋದಕ್ಕೆ ನಾಗಮುದ್ರಿಕೆ ಇರುವುದು ಯಾವುದಾದ್ರೂ ಒಂದು ಆಭರಣ ಏನಾದರೂ ಬೇಕು ಅಂತ. ಇದು ನೋಡಿ, ಉದಕುಂಭ ವಿಧಾನ ಅಂತ ಭೈರವ ತಂತ್ರದಲ್ಲಿ ಬರುತ್ತದೆ. ಈ ಕುಮಾರ ಗಿರಿರಾಜೀಯ ವ್ಯಾಖ್ಯಾನದಲ್ಲಿ ಒಂದು ಪುಟ ಪೂರ್ತಿ ಆ ಮಂತ್ರಗಳು ಏನು ಮತ್ತೊಂದೇನು ಅನ್ನೋದೆಲ್ಲ ವಿವರ ಕೊಟ್ಟಿದೆ. ಸಮಯಾಭಾವದಿಂದ ನಾನು ಹೋಗ್ತಾ ಇಲ್ಲ. ಅಂದರೆ ಭೈರವ ತಂತ್ರದಲ್ಲಿ ಇದು ಉಕ್ತವಾಗಿದೆ ಅಂತ ಕಾಳಿದಾಸನಿಗೆ ಓದಿ ಗೊತ್ತಿತ್ತು. ಅವನು ಎಷ್ಟೆಲ್ಲ ಓದಿದ್ದ, ಎಷ್ಟೆಲ್ಲ ತಿಳ್ಕೊಂಡಿದ್ದ ಅಂತ ಗೊತ್ತಾಗುತ್ತದೆ. ಆ ಗಾರುಡ ಮಂತ್ರವನ್ನು, ವಿನಾಯಕ ಮಂತ್ರವನ್ನು, ಕೌಮಾರ ಮಂತ್ರವನ್ನು, ಎಲ್ಲ ಮಂತ್ರಗಳನ್ನು ಬಳಸಿ ವಿಷವೇಗವನ್ನು ಇಳಿಸುವಂಥದ್ದು ಅಂತ. ಅಂದರೆ ನಮ್ಮಲ್ಲಿ ಮಾಡಬೇಕಾದ ವೈದ್ಯ ಚಿಕಿತ್ಸೆ ಮಾಡಬೇಕು, ಜೊತೆಗೆ ಈ ರೀತಿಯಾದ ಭೈಷಜ್ಯವೂ ಇರಬೇಕು. ಎರಡೂ ಸೇರಿ ಆರೋಗ್ಯ ಅನ್ನುವಂಥದ್ದು. ಒಂದು ಮಾನವ ಪ್ರಯತ್ನ, ಮತ್ತೊಂದು ದೈವ ಪ್ರಯತ್ನ ಅಂತ. ಹಾಗಾಗಿ ವಿಷ ಇಳಿಸ್ತೀನಿ ಅಂತ ತಕ್ಷಣವೇ ರಾಣಿ ತನ್ನ ನಾಗಮುದ್ರಾಂಗುಲೀಕವನ್ನು ಬಿಡಿಸಿಕೊಟ್ಬಿಟ್ಟು, ಇದಂ ಸರ್ಪಮುದ್ರಿತಂ ಅಂಗುಲೀಯಕಂ ಪಶ್ಚಾನ್ಮಮ ಹಸ್ತೆ ದೇಹಿ, ಈತ ಮುಗಿದ ಮೇಲೆ ಕೆಲಸ ನನ್ನ ಕೈಗೆ ತಂದು ಕೊಡಿ ಅಂತ. ಪಾಪ ಧಾರಣಿ ನಂಬಿಬಿಡ್ತಾಳೆ, ಉಪಕಾರ ಬುದ್ಧಿ. ಆದರೆ ತಕ್ಷಣ ಮತ್ತೆ ತಂದು ಕೊಡಬೇಕು ಅಂತ ಒಂದು ಪ್ರೆಸೆನ್ಸ್ ಆಫ್ ಮೈಂಡು ಕೂಡ ಇದೆ. ಪ್ರತಿಹಾರಿ ಎತ್ಕೊಂಡು ಹೋದಳು, ಅದು ವಿದೂಷಕನ ಕೈಗೆ ಹೋಗುತ್ತೆ. ವಿದೂಷಕ ಮಾಲವಿಕೆ ಮತ್ತು ಬಕುಲಾವಳಿಕೆಯರನ್ನು ಸೆರೆಮನಿಯಿಂದ ಬಿಡಿಸ್ತಾನೆ. ಹಾಗೆ ಬಿಡಿಸೋದಕ್ಕೂ ಕೂಡ ಕಾರಣ ಏನು ಹೇಳ್ತೀಯ ಅಂದರೆ, ಮಹಾರಾಜನಿಗೆ ಜೋಯಿಸರ ಜಾತಕ ನೋಡಿಬಿಟ್ಟು ನಿಮ್ಮ ಗ್ರಹಗತಿಗಳು ಕ್ರೂರವಾಗಿದೆ, ಸೆರೆಮನಿಯಲ್ಲಿರುವಂಥ ಪಾಪಿ ಪ್ರದೇಶಗಳನ್ನೆಲ್ಲ ಬಿಡಿಸಿಬಿಡಿ ಅಂತ ಹೇಳಿರೋದು. ಎಲ್ಲವನ್ನೂ ಮಾಡಿಸೋದಕ್ಕೆ ಮಹಾರಾಜನೇ ಹೋಗಿದ್ದಾನೆ. ಆದರೆ ಈ ಅರಮನೆ ಸೆರೆಮನಿಯೊಳಗಿರ್ತಕ್ಕಂಥವ್ರನ್ನ ಬಿಡಿಸೋದು ಬೇಡ ರಾಜಾನೇ ಅಂತ ಹೇಳಿಬಿಟ್ಟು ರಾಣಿ ನನ್ನ ಕೈಗೆ ಕೊಟ್ಟಿದ್ದಾಳೆ. ಮತ್ತು ಇರಾವತಿಗೆ ಬೇಜಾರಾಗಬಾರ್ದು ಅಂತ ಆ ಕಾರಣದಿಂದ ನಾನು ಬಂದಿದ್ದೀನಿ, ಬಿಡಿಸು ಅಂತ ಮಾಧವಿಕೆಗೆ ಹೇಳಿ ಬಿಡಿಸ್ಕೊಂಡು ಬಂದುಬಿಡ್ತಾನೆ. ಇಷ್ಟು ತಂತ್ರ ಆಗಿರ್ತಕ್ಕಂಥದ್ದು. ಕಾಳಿದಾಸ ಅರಮನೆಯಲ್ಲಿ ಸೆರೆಮನಿಯಲ್ಲಿ ಎಲ್ಲ ಇರ್ತಕ್ಕಂಥ ಬಂದಿಗಳನ್ನು ಮಹಾರಾಜನಿಗೆ ಪುತ್ರೋತ್ಸವ ಆದಾಗ, ಯುದ್ಧದಲ್ಲಿ ವಿಜಯವಾದಾಗ, ವಿವಾಹ ಆದಾಗ, ಅಥವಾ ಗ್ರಹಗತಿಗಳು ಕೇಡು ಸೂಚಿಸ್ತಾ ಇದ್ದಾಗ ಬಿಡಿಸಬೇಕು ಅಂತ ಉಂಟು. ಅಂದರೆ ಪುಣ್ಯ ಕಾರ್ಯ, ಅಯ್ಯೋ ಪಾಪ ಜೀವಾವಧಿ ಶಿಕ್ಷೆನೋ ಅಥವಾ ದೇಹಾಂತ ದಂಡನೆಯೋ ಏನೋ ಆಗುವಂಥವರು ಬಿಡಿಸಿಕೊಂಡು ಬಚಾವಾಗಲಿ ಅನ್ನುವಂಥದ್ದೆಲ್ಲ ಇರುತ್ತದಲ್ಲ ಅಂತ. ಮತ್ತು ಇತ್ತ ರಾಜ ತಾನಿನ್ನು ಹೋಗಬೇಕಲ್ಲ, ಮಾಲವಿಕೆ ತಕ್ಷಣ ಸೆರೆಯಿಂದ ವಿಮುಕ್ತಳಾಗ್ತಾಳೆ. ಅವಳು ಮೀಟ್ ಮಾಡೋದು ತಾನೇ ಉದ್ದೇಶ. ಆ ಕಾರಣ ಅವನು ಹೋಗೋದಿಕ್ಕೆ ಒಂದು ನೆಪ ದೇವಿಗೆ ಹೇಳ್ತಾನೆ. ಅಷ್ಟೊತ್ತಿಗೆ ಜೈಸೇನೆ ಬರ್ತಾಳೆ, ಬಂದು ಹೇಳ್ತಾಳೆ, ಜೈತು ದೇವ ಭರ್ತ ನಿರ್ವೃತ್ತ ವಿಷವೇಗ ಗೌತಮನಿಗೆ ವಿಷವೇಗ ಎಲ್ಲ ಹೋಗಿದೆ. ಮತ್ತು ಅದಷ್ಟಲ್ಲದೆ ವಾಹತಕಃ ಅಮಾತ್ಯ ವಿಜ್ಞಾಪಯತಿ ರಾಜಕಾರ್ಯಂ ಬಹುಮಂತ್ರಯಿತವ್ಯಂ ದರ್ಶನೇನ ಅನುಗ್ರಹಂ ಇಚ್ಛಾಮೀತಿ. ವಾಹತಕ ಮಹಾಮಂತ್ರಿ ಹೇಳ್ತಾ ಇದ್ದಾರೆ, ರಾಜಕಾರ್ಯ ತುಂಬ ಇದೆ, ನಿಮ್ಮ ದರ್ಶನದಿಂದ ಅನುಗ್ರಹ ಮಾಡಬೇಕು ಅಂತ. ಈ ಮೂಲಕವಾಗಿ ಎಲ್ಲ ಸುಳ್ಳು, ಅಷ್ಟು ಪ್ರತಿಹಾರಿಯನ್ನು ಒಳಗೆ ಹಾಕ್ಕೊಂಡು ಮಾಡಿಸಿರೋದು. ರಾಜ ಮಾಲವಿಕೆಯನ್ನು ನೋಡೋದಕ್ಕೆ ಹೋಗ್ತಾನೆ. ಗಚ್ಚತು ರಾಜಪುತ್ರ ಕಾರ್ಯಸಿದ್ಧಿಗಾಗಿ ಮಹಾರಾಜ ಹೋಗಲಿ ಅಂತ ಇವಳು ಹೇಳ್ತಾಳೆ. ಪಾಪ ಅವಳು ಕಾರ್ಯಸಿದ್ಧಿ ಇದ್ದರೆ ರಾಜಕಾರ್ಯ ಸಿದ್ಧಿ ಅಂತ, ಇವನು ನೋಡಿದ್ರೆ ಅತಿಕಾರ್ಯ ಸಿದ್ಧಿ ಮಾಡ್ಕೋತಾ ಇದ್ದಾನೆ. ಆಮೇಲೆ ರಾಜ ದೇವಿಯನ್ನು ಈಗ ಈ ಒಂದು ಓಪನ್ ವರಂಡಾದಲ್ಲಿದ್ದರೆ ಉದ್ಯಾನದ ಸೀನ್ ಕಾಣಿಸ್ಬಿಡುತ್ತೆ. ಆಕಸ್ಮಿಕವಾಗಿ ಇವಳ ಕಣ್ಣಿಗೆ ತಾವು ಬಿದ್ದೀವಿ ಅಂತ ಅನ್ನೋ ದೃಷ್ಟಿಯಿಂದ ಆತಪಕ್ರಾಂತೋ ಎಂಬ ಉದ್ದೇಶ ಶೀತಕ್ರಿಯಾ ಚ ಅಸ್ಯ ರುಜಃ ಪ್ರಶಸ್ತ ತದನ್ಯತ್ರ ನಿಯತಾಂಶೇನು. ಇಲ್ಲಿ ತುಂಬ ಬಿಸಿಲು ಬರುತ್ತೆ, ಹಾಗಾಗಿ ಅರಮನೆ ಒಳಕ್ಕೆ ತೊಗೊಂಡು ಹೋಗಿ ಹಾಸಿಗೆನ ಅಂತ ಪರಿಜನರಿಗೆ ಹೇಳ್ತಾನೆ. ಹೀಗಾಗಿ ರಾಣಿನ ಇವರ ಪ್ರಣಯ ಕಾಣದಂಥ ರೀತಿಯಲ್ಲಿ ಮಾಡಿಸ್ಬಿಟ್ಟಿದ್ದು ಆಗುತ್ತದೆ. ನೋಡಿ ಎಷ್ಟು ಪ್ಲ್ಯಾನ್ಗಳು ಮಾಡಬೇಕು ಪಾಪ, ಪ್ರೇಮಿಗಳ ಪರದಾಟವೇ ಪರದಾಟ. ಆದರೆ ಇವು ಸೀರಿಯಸ್ ಅಲ್ಲವಾದ್ದರಿಂದ ಲಘುವಾಗಿ ನೋಡಬಹುದಾದ ಸಂದರ್ಭ. ಏಕೆಂದರೆ ಇಲ್ಲಿ ತಲೆ ಹೋಗುವಂಥದ್ದು ದೊಡ್ಡದು ಯಾವುದೂ ಇಲ್ಲ. ಸ್ವಲ್ಪ ಮಟ್ಟಿಗೆ ಮಾಲವಿಕೆಯ ವಿಷಯದಲ್ಲಿ ಇದೆ. ಆದರೂ ಕೂಡ ನಮಗೆ ಗೊತ್ತೇ ಇದೆ, ಮಾಲವಿಕೆ ರಾಜಪುತ್ರಿ ರಾಜನ್ನೇ ಮದುವೆ ಮಾಡ್ಕೋತಾಳೆ, ಈ ಥರದ್ದೆಲ್ಲ ನಮ್ಮಲ್ಲಿ ಕಲ್ಪನೆ ಉಂಟು. ಆದರೆ ಮೊದಲಿಗೆ ಕವಿ ಸೂಚನೆ ಕೊಟ್ಟಿಲ್ಲ, ಮಾಧವಸೇನನ ತಂಗಿ, ಅವಳೆಲ್ಲೋ ಕಳೆದು ಹೋಗಿದ್ದಾಳೆ, ಇಷ್ಟು ಮಾತ್ರ ಇದೆ. ಅರೆ ಅವಳ ಅನ್ನುವಂಥ ಒಂದು ಕುತೂಹಲ ಬೆಳೆಸ್ತಾ ಇದ್ದಾನೆ. ಈ ಹೊತ್ತಿಗೆ ನಮಗಂತೂ ಎಲ್ಲ ಗೊತ್ತಿರೋದ್ರಿಂದ ಕುತೂಹಲವಿಲ್ಲ. ಆ ಕಾಲದಲ್ಲಿ ನೋಡೋವ್ರಿಗೆ ಒಂದಷ್ಟು ಕುತೂಹಲ ಇತ್ತು ಅಂತ ಅನಿಸುತ್ತದೆ. ಅರೆ ಹೆಸರೇ ಮಾಲವಿಕಾಗ್ನಿಮಿತ್ರಂ ಅಂತಿರೋದ್ರಿಂದ ಇವರಿಬ್ಬರು ಮದುವೆ ಆಗಲೇಬೇಕು ಅಂತ ಗೊತ್ತಾಗ್ಬಿಡುತ್ತೆ.
ಇತ್ತ ರಾಜ ಇವ್ರನ್ನ ನೋಡೋದಕ್ಕೆ ಅಂತ ಪ್ರಯತ್ನ ಪಡ್ತಾ ಇದ್ದಾನೆ. ಅಲ್ಲಿ ನೋಡಿ ಅವನು ವಿದೂಷಕ ಹೇಳಿದ್ದಾನೆ, ದೈವಚಿಂತಕೈ ವಿಜ್ಞಾಪಿತ ರಾಜ ಸೋಪಸರ್ಗಂ ವಹ ನಕ್ಷತ್ರಂ ತದವಶ್ಯಂ ಸರ್ವಬಂಧನ ಮೋಕ್ಷ ಕ್ರಿಯತಾಮಿತಿ ಅಂತ. ಈ ಭಾಷಾ ಶೈಲಿ ನೋಡಿ, ನಿಮ್ಮ ನಕ್ಷತ್ರ ಸೋಪಸರ್ಗಂ, ಉಪಸರ್ಗ ಅಂದರೆ ಅಪಾಯದಿಂದ ಕೂಡಿದೆ, ವಕ್ರರಾಶಿ, ವಕ್ರವಾದಂಥ ಗ್ರಹ ದೃಷ್ಟಿ, ಕ್ರೂರ ದೃಷ್ಟಿಗಳಿಂದ ಕೂಡಿದೆ ಅಂತ ದೈವಚಿಂತಕ ಅಂದರೆ ಜ್ಯೋತಿಷ್ಕರು ಹೇಳಿದ್ದಾರೆ. ಹಾಗಾಗಿ ಸರ್ವಬಂಧ ಮೋಕ್ಷ, ಎಲ್ಲ ಸೆರೆಯಲ್ಲಿರ್ತಕ್ಕಂಥವ್ರು ಎಲ್ಲರನ್ನೂ ಬಿಡಿಸಿಬಿಡಬೇಕು ಅಂತ. ಕೆಲವೊಂದು ಗ್ರಹಗಳ ಕ್ರೂರ ದೃಷ್ಟಿ ಬಂದಾಗ ಅರಮನೆಯಲ್ಲಿರುವ ಸೆರೆಮನೆಯಲ್ಲಿರುವಂಥ ಇವರುಗಳು ಮಾತ್ರವಲ್ಲದೆ ಲಾಯದಲ್ಲಿರುವ ಕುದುರೆಗಳು, ಮಂದುರದಲ್ಲಿರ್ತಕ್ಕಂತಹ ಆನೆಗಳು, ಕೊಟ್ಟಿಗೆಯಲ್ಲಿರುವಂಥ ದನಗಳನ್ನು ಒಂದು ಕ್ಷಣ ಮಾತ್ರ ಕಟ್ಟಿಂದ ಬಿಡಿಸಬೇಕು ಅಂತ. ಯಾವುದೂ ಬಂಧದಲ್ಲಿರಬಾರ್ದು, ಮುಕ್ತವಾಗಿದ್ದಾಗ ಗ್ರಹಗಳ ಕ್ರೂರ ದೃಷ್ಟಿ ಹೋಗುತ್ತದೆ ಅಂತ ಜ್ಯೋತಿಷ್ಶಾಸ್ತ್ರ ಹೇಳುತ್ತದೆ. ಇಷ್ಟೆಲ್ಲ ಮಾಡಿದ್ದಾನಲ್ಲಂತ ವಿದೂಷಕನ ಮೇಲೆ ತುಂಬ ಸಂತೋಷ. ಸಖೇ ಪ್ರಿಯೋಹಂ ಖಲು ತವ ನಹಿ ಬುದ್ಧಿಗುಣೇನೇವ ಸುರದಾಂ ಅರ್ಥದರ್ಶನಂ ಕಾರ್ಯಸಿದ್ಧಿ ಪತಸ್ತ್ವನ್ಯ ಸ್ನೇಹೇನಾಪ್ಯುಪಲಭ್ಯತೆ. ಬರೀ ಬುದ್ಧಿಯಿಂದ ಆಗೋಲ್ಲ, ಪ್ರೀತಿ ಸ್ನೇಹದಿಂದ ಆಗುತ್ತದೆ, ನೀನು ಎಷ್ಟೆಲ್ಲ ಮಾಡಿಬಿಟ್ಟಿದ್ದೀಯಾ ಅಂತ. ಹಾಗಂತಂತಿದ್ದಂತೆ ಅಲ್ಲಿ ಇರಾವತಿಯ ಸಖಿ ಚಂದ್ರಿಕೆ ಕಾಣಿಸ್ತಾಳೆ. ವಿದೂಷಕ ಹೇಳ್ತಾನೆ, ನೋಡಪ್ಪ ಇಲ್ಲೇ ಚಂದ್ರಿಕೆ ಇದ್ದಾಳೆ. ಅಹೋ ಕುಂಭೀಲಕೈ ಕಾಮುಕಶ್ಚ ಪರಿಹರಣೀಯ ಖಲು ಚಂದ್ರಿಕಾ. ಕಾಮುಕರು ಕಳ್ಳರು ಇಬ್ಬರು ಬೆಳೆದಿಂಗಳನ್ನು ಚಂದ್ರಿಕೆಯನ್ನು ಅವಾಯ್ಡ್ ಮಾಡಬೇಕು ಅಂತ. ಕಾಮುಕರಿಗೆ ಮೈ ಸುಡುತ್ತೆ, ಕಳ್ಳರಿಗೆ ಬಯಲಾಗ್ತೀವಿ ಅಂತ ಇವರಿಬ್ಬರೂ ಆಗಿದ್ದಾರೆ. ಕಳ್ಳತನದ ಕಾಮ, ಹಾಗಾಗಿ ವಿರಹ ಆದಾಗ ವೇದನೆ ಆಗುತ್ತದೆ, ಕಳ್ಳತನ ಆದಾಗ ಬಯಲಾಗುತ್ತದೆ. ಚಂದ್ರಿಕೆ ಗೂಢಚಾರಣಿ. ಏನು ಮಾಡೋದು ಅಂತ ಅಂದುಕೊಳ್ತಾ ಇದ್ದಾರೆ. ಅಲ್ಲಿ ಮಾಲವಿಕೆಯನ್ನು ಒಂದು ಸಂಕೇತ ಸ್ಥಾನಕ್ಕೆ ಬರೋಕ್ಕೆ ಹೇಳಿದ್ದಾರೆ. ಆ ಸಂಕೇತ ಸ್ಥಾನದಲ್ಲಿ ರಾಜನ ಪೇಂಟಿಂಗ್ ಇದೆ. ಆ ಪೇಂಟಿಂಗಿನ ಮುಂದೆ ಕ್ಷಮೆ ಕೇಳಬೇಕು ಅನ್ನೋದಕ್ಕೋಸ್ಕರವಾಗಿ ನಿಪುಣಕಿಯೂ ಅಲ್ಲಿ ಬರಲಿದ್ದಾಳೆ. ಅವಳಿಗೆ ರಾಜನ ಡಾಬಿನ ಮೂಲಕ ಹೊಡಿತೀನಿ ಅನ್ನೋ ಮಟ್ಟಕ್ಕೆ ಹೋಗಿದ್ಲು, ಕಾಲಿಗೆ ಬೀಳೋಕ್ಕೆ ಬಂದರೂ ತಿರುಗಿಸ್ಕೊಂಡು ಹೋಗಿದ್ಲು. ಹೀಗಾಗಿ ಅವಳಿಗೆ ಪಾಪ ಇನ್ನೇನು ಬೇಸರ. ಜೊತೆಗೆ ಈ ರಾಣಿಯರಿಗೆ ಇನ್ನೆಲ್ಲೂ ಹೋಗೋಕ್ಕೆ ಸಾಧ್ಯ? ಗಂಡನ ತಿರಸ್ಕರಿಸಿದ್ರೆ ಇದ್ದಿದ್ದು ಹೋಯಿತು. ಶೇರ್ ಮಾಡಿಕೊಂಡು 1/2 ಕಾಫಿನೋ 2/3 ಕಾಫಿನೋ ಕುಡಿಬಹುದು, ಅದಿಲ್ಲದಿದ್ದರೆ ಅದು ಹೋಗುತ್ತೆ, ಇನ್ಯಾರೋ ಬಾಯಿ ಹಾಕ್ತಾರೆ. ಹಾಗಾಗಿ ಸಿಕ್ಕಿದ್ದು ಸೀರುಂಡೆ ಅಂತಿರಬೇಕು. ಈ ಒಂದು ಅಸಹಾಯಕತೆ ಬೇರೆ ಉಂಟು. ಇದನ್ನೆಲ್ಲ ತುಂಬ ಚೆನ್ನಾಗಿ ಭೈರಪ್ಪನವರು ತಮ್ಮ ಆವರಣ ಕಾದಂಬರಿಯಲ್ಲಿ ಬರೀತಾರೆ. ಮುಸ್ಲಿಂ ನವಾಬರಿಗೆ, ಅವರುಗಳಿಗೆ, ಎಲ್ಲರಿಗೂ, ಯಾವುದೇ ಸಾಮಾನ್ಯ ಮುಸ್ಲಿಮರಿಗೂ ಕೂಡ 4 ಮದುವೆಗಳಿಗೆ ಅವಕಾಶ ಉಂಟು. ಮದುವೆ ಇಲ್ಲದೆ ಎಷ್ಟು ಇರ್ಬೋದು, 4 ಮದುವೆಗಳಿಗೆ. ಒಬ್ಬ ಬೇಗಂ ತನ್ನ ದಾಸಿಯ ಮೇಲೆ ಕೋಪ ಮಾಡಿಕೊಂಡ್ರೆ ಈ ದಾಸಿಯರು ತಮ್ಮ ರಾಜರನ್ನು ಒಲಿಸ್ಕೊಳ್ತಾ ಇದ್ದಾರೆ ಅಂತ, ತಮ್ಮ ಪತಿಗಳನ್ನು ಇವರು ಮರಳು ಮಾಡ್ತಾ ಇದ್ದಾರೆ ಅಂತ ಮಾಡಿಕೊಂಡ್ರೆ, ಆ ದಾಸಿಯರು ಚಿತಾವಣೆ ಮಾಡಿಬಿಟ್ಟು ಈ ಬೇಗಂಬರಿಗೆ ತಲಾಕ್ ಕೊಟ್ಟುಬಿಟ್ಟು ಈ ದಾಸಿಯರನ್ನು ಮದುವೆ ಮಾಡಿಕೊಂಡ್ರೆ ಇವ್ರ ಗತಿ ಏನಾಗಬೇಕು? ಅದಕ್ಕೋಸ್ಕರ ಏನು ನಡೆದರೂ ಕಣ್ಣು ಮುಚ್ಚಿಕೊಂಡಿರಬೇಕು ಅಂತ. ಇಂಥದ್ದೆಲ್ಲ ತೊಡಕುಗಳು ಉಂಟು. ಬಹುಪತ್ನಿತ್ವದಲ್ಲಿ ತುಂಬ ಸಮಸ್ಯೆಗಳಿವೆ, ಏನು ಮಾಡೋಕ್ಕಾಗೋಲ್ಲ. ಇದನ್ನೆಲ್ಲ ನಾವು ನೋಡಿದಾಗ ನಮಗೆ ಮಾನವ ಸ್ವಭಾವ, ಅರ್ಥಕಾಮಗಳ ಪ್ರಲೋಭನೆಯ ಬಗೆ ಎಂಥದ್ದು ಅಂತ ಗೊತ್ತಾಗುತ್ತದೆ. ಇನ್ನು ನಾಳಿನ ಪ್ರಕರಣದಲ್ಲಿ ಈ ಮಾಲವಿಕೆ ಬಕುಲಾವಳಿಕೆಯರು ಮತ್ತೆ ಇರಾವತಿಯ ಕೈಗೆ ಹೇಗೆ ಸಿಕ್ಕಾಕ್ಕೋತಾರೆ, ಅಗ್ನಿಮಿತ್ರ ಯಾವ ರೀತಿ ಪಾರಾಗುವ ಸಂಕಟಕ್ಕೆ ಬರ್ತಾನೆ, ಮತ್ತು ನಾಟಕದ ಮುಗಿತಾಯವನ್ನು ನೋಡೋಣ. ನಮಸ್ಕಾರ.